ನಾನಿವತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ ಡಿಮ್ಯಾಂಡ್ ಕಾನ್ಸೆಪ್ಟ್ ಲೇಬರ್ ಪ್ರಿಪ್ರೇಷನ್ ಅಲ್ವಾ. ಸೊ ಸಿಸೇರಿಯನ್ ಬಗ್ಗೆ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಬಟ್ ನಾರ್ಮಲ್ ಡೆಲಿವರಿ ಅಥವಾ ನಾರ್ಮಲ್ ಇದು ನ್ಯಾಚುರಲ್ ಡೆಲಿವರಿ ಅಂತ ಬಂದ್ರೆ ಕೆಲವೊಬ್ರಿಗೆ ಸ್ವಲ್ಪ ಭಯ ಇರುತ್ತೆ, ಕೆಲವೊಬ್ರಿಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರುತ್ತೆ, ಕೆಲವೊಬ್ರಿಗೆ ಅಯ್ಯೋ ಬೇಡವೇ ಬೇಡ ಅಂತ ಡಿಸೈಡ್ ಮಾಡೇ ಬಿಟ್ಟಿರ್ತಾರೆ. ವಾಟ್ ಎವರ್ ಇಟ್ ಈಸ್, ಬಟ್ ಹಾಗೆ ಕೇಳ್ತಾ ಹೋಗೋಣ, ಹಾಗೆ ತಿಳ್ಕೊಳ್ತಾ ಹೋಗೋಣ. ಏನಿದು, ಇಸ್ ಇಟ್ ಓಕೆ ಟು ಫೀಲ್ ದಟ್ ಎಂಗ್ಸೈಟಿ ಆರ್ ಏನಾದ್ರೂ ಕನ್ಫ್ಯೂಷನ್ಸ್ ಅಲ್ವಾ. ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ವಾಟ್ ಆರ್ ದ ಟಾಪಿಕ್ಸ್ ಕವರ್ ಟುಡೇ, ಓಕೆ. ಸೊ ಇವತ್ತು ಕವರ್ ಮಾಡ್ತಾ ಇರೋದು ಅಂದ್ರೆ ನಾವು ಡೆಲಿವರಿ ಟೈಮಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಅಥವಾ ನೀವು ಹೇಗೆ ಪ್ರಿಪೇರ್ ಆಗಬಹುದು, ಆಯ್ತಾ. ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಸಿಸೇರಿಯನ್ ಇವತ್ತು ಕವರ್ ಮಾಡಲ್ಲ, ನೆಕ್ಸ್ಟ್ ಶುಕ್ರವಾರ ಕವರ್ ಮಾಡ್ತೀನಿ. ಓಕೆ. ಸೊ ಅದ್ರ ಬಗ್ಗೆ ಇನ್ನ ಸ್ವಲ್ಪ ನಾನು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕು, ಬಿಕಾಸ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಇಟ್. ಬಟ್ ಓದಿ ಕೇಳಿ ತಿಳ್ಕೊಂಡಿರೋದು ಎಕ್ಸ್ಪೀರಿಯನ್ಸಸ್ ಇದೆ ಅಷ್ಟೇ, ರೈಟ್. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಡೆಲಿವರಿ ಅಂತ ಬಂದಾಗ ಅದು ಬೇರೆ ಬೇರೆ ಎಕ್ಸ್ಟೆಂಟ್ ಅಲ್ಲಿ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಬಹುದು. ಅಂದ್ರೆ ಆ, ಯಾವ ಯಾವ ಪಾಯಿಂಟ್ ಆಫ್ ವ್ಯೂ ಅಂತಂದ್ರೆ ಕಾಮನ್ ಮ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಪರ್ಸ್ಪೆಕ್ಟಿವ್, ಆಯ್ತಾ. ಅಂದ್ರೆ ನಾವು ಯಾರು ಹೆರಿಗೆ ಮಾಡಿಸ್ಕೋಬೇಕು ಅಥವಾ ನಾವು ಇನ್ ಡೆಲಿವರಿ ಆಗ್ತೀವಿ, ಪ್ರೆಗ್ನೆಂಟ್ ಇರೋರು, ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇರೆ, ಆಯ್ತಾ. ಡಾಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇರೆ, ಆಯ್ತಾ. ಇವಾಗ ಮತ್ತೆ ಇನ್ನು ಮಾಡಿಸ್ತಾರಲ್ವಾ ಡಾಕ್ಟರ್ಸ್, ಅವಾಗ ಇವಾಗ ಬಂದು ಹೋಗ್ತಾರೆ. ಬಟ್ ಆ ಪ್ರಾಸೆಸ್ ಅಲ್ಲಿ ದಾದಿಗಳಿರ್ತಾರೆ, ಅಥವಾ ಮಿಡ್ ವೈಫ್ ಅಂತ ಕರೀತಾರೆ, ಆಯ್ತಾ, ಡೂಲಾ ಅಂತ ಕರೀತಾರೆ. ಸೊ ಅವರೆಲ್ಲಾನು ಇರ್ತಾರೆ. ಸೊ ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ದ ಕಂಪ್ಲೀಟ್ ಪ್ರೊಸೀಜರ್. ಡಾಕ್ಟರ್ ಲಾಸ್ಟ್ ಅಲ್ಲಿ ಇನ್ನೇನು ರೆಡಿ ಇದ್ದಾರೆ ಪೇಷಂಟ್ ಅಂದಾಗ ಅವ್ರನ್ನ ಕರೆಸ್ತಾರೆ, ಆಮೇಲೆ ಡೆಲಿವರಿ ಮಾಡಿಸ್ತಾರೆ ಡಾಕ್ಟರ್. ಕೆಲವೊಂದ್ಸರಿ ಎಷ್ಟೋ ಕಡೆ ಡಾಕ್ಟರ್ಸ್ ಬರೋದೇ ಇಲ್ಲ, ಆದ್ರೂ ಮಿಡ್ ವೈಫ್ ಏನಿರ್ತಾರೆ ದಾದಿಗಳು ಅಥವಾ ಡೂಲಾ ಅಂತ ಕರೀತಾರೆ. ಸೊ ಅವರು ಹ್ಯಾಂಡಲ್ ಮಾಡ್ತಾರೆ, ಬೇಬಿನ ಡೆಲಿವರಿ ಮಾಡಿಸ್ತಾರೆ. ಬಿಕಾಸ್ ಇಟ್ ಈಸ್ ನ್ಯಾಚುರಲ್ ಪ್ರಾಸೆಸ್. ಯಾರು ಏನು ಹೆದರ್ಕೋಬೇಡಿ, ಆಯ್ತಾ. ಯಾಕಂದ್ರೆ ನಾನು ಫಸ್ಟೇ ಹೇಳ್ತೀನಿ, ಡಿಸ್ಕ್ಲೈಮರ್ ಇದು, ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲವಕ್ಕೂ ಕೂಡ ನಾರ್ಮಲ್ ಡೆಲಿವರಿನೇ ಆಗೋದು, ಆಯ್ತಾ. ಆಮೇಲೆ ಕೂಡ ಅದ್ ಏನೇ ಆಗಿದ್ರು ಅವೆಲ್ಲವೂ ರಿಕವರಿ ಆಗೇ ಆಗ್ತವೆ, ಅಲ್ವಾ. ದೇರ್ ಈಸ್ ಅ ನ್ಯಾಚುರಲ್ ಪ್ರಾಸೆಸ್. ಸೊ ಯಾವಾಗ ನಾವು ನ್ಯಾಚುರಲ್ ಡೆಲಿವರಿ ನ್ಯಾಚುರಲ್ ಅಂತ ಹೇಳ್ತೀವೋ ಇಟ್ ಈಸ್ ನ್ಯಾಚುರಲ್ ಓನ್ಲಿ, ಅದನ್ನ ಹಾಗೆ ಟ್ರೀಟ್ ಮಾಡ್ತಾ ಬನ್ನಿ, ಅಲ್ವಾ. ಇಲ್ಲಿ ಯಾರಿದ್ರು ಅಯ್ಯೋ ಎಷ್ಟೋ ಜನ ನನ್ಗೆ ನಮ್ಮ ಅತ್ತಿಗೆ ಆಗಿರ್ಬೋದು ಬೇರೆ ಎಲ್ಲ ಹೇಳಿದ್ದಾರೆ, ಅಯ್ಯೋ ಮನೆಯಲ್ಲೇ ಆಗ್ಬಿಟ್ರೆ ಏನ್ ಮಾಡೋದು, ಇಲ್ಲಿಂದ ಹಾಸ್ಪಿಟಲ್ಗೆ ಹೋಗೋ ತನಕ ಟೈಮ್ ಇರುತ್ತಾ, ಸೊ ದಾರಿಲಿ ಆದ್ರೆ ಏನ್ ಮಾಡು, ಏನೇನೋ ತಲೆಯಲ್ಲಿ ವಿಷಯಗಳು, ಆಯ್ತಾ. ಸೊ ಅದೆಲ್ಲಾನು ಬಿಟ್ಬಿಡಿ, ಯಾರ್ಯಾರು ಏನೇನ್ ಸ್ಟೋರೀಸ್ ಕೇಳಿದೀರಾ ಅದೆಲ್ಲದನ್ನು ಆಚೆ ಹಾಕ್ಬಿಡಿ, ಆಯ್ತಾ. ಸೊ ಕೆಲವ್ರು ನಂಗೆ ಮೊನ್ನೆ ಮೆಸೇಜ್ ಮಾಡಿದ್ರು, ನಿಮ್ದು ಬುಕ್ ಓದಿದಾಗ ಅದ್ರಲ್ಲಿರೋ, ಅಂದ್ರೆ ಡೆಲಿವರಿ ಟೈಮಲ್ಲಿ ನೀವು ಏನೇನು ಫೇಸ್ ಮಾಡಿದ್ರಿ, ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ, ಅದೆಲ್ಲ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಯ್ತು, ಇನ್ಸ್ಪಿರೇಷನ್ ಆಯ್ತು, ಮತ್ತೆ ಕಾನ್ಫಿಡೆನ್ಸ್ ಕೂಡ ಬಂತು ಅಂತ ಹೇಳಿದ್ರು. ಸೊ ಯಾರೆಲ್ಲ ನೀವು ಡೆಲಿವರಿ ಬಗ್ಗೆ ತುಂಬಾ ಸ್ಟ್ರಗಲ್ ಮಾಡಿ ತುಂಬಾ ಆ, ಏನು ಕೆಳಮಟ್ಟದಲ್ಲಿ ಅಂದ್ರೆ ತುಂಬಾ ಭಯ ಪಟ್ಕೊಂಡಿರ್ತೀರ, ಅವರು ಆ ಬುಕ್ನ ಓದಿ, ನಿಮಗೆ ಖಂಡಿತವಾಗ್ಲೂ ಕಾನ್ಫಿಡೆನ್ಸ್ ಬರುತ್ತೆ, ಆಯ್ತಾ. ಸೊ ಏನೂ ಇಲ್ಲ, ಒಂದ್ಸರಿ ಏನಾಯ್ತಂದ್ರೆ ನಾನು 6th ಮಂತಲ್ಲೇನೋ ಡೆಲಿವರಿಗಲ್ಲ, ನಾರ್ಮಲ್ ಚೆಕಪ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ಅಲ್ಲಿ ಆ, ಇನ್ನೊಬ್ರು ಯಾರ್ದೋ ಡೆಲಿವರಿ ಇದು ರೆಡಿ ಇತ್ತು. ಅದಕ್ಕೆ ಅವ್ರ ಅಮ್ಮ ಬಂದ್ಬಿಟ್ಟು ಏನ್ ಕೇಳಿದ್ರು ನಮ್ಮ ಡಾಕ್ಟರ್ಗೆ, ಆಯ್ತಾ. ನನ್ನ ಡಾಕ್ಟರ್ ಅಸಿಸ್ಟೆಂಟ್ಸ್ ಒಂದಿಬ್ರು ಮೂರು ಜನ ಇದ್ದಾರೆ. ನಾನಿನ್ನ ವೆಯ್ಟ್ ಮಾಡ್ತಾ ಇದ್ದೆ, ಅವಾಗ ಅವರು ಯಾರೋ ಇನ್ನೊಬ್ರು ಬಂದ್ಬಿಟ್ಟು ಹೇಳಿದ್ರು, ನನ್ನ ಮಗಳಿಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿತ್ತು, ತುಂಬಾ ಕಿರಿಚ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಇವಾಗ್ಲೇ ಮಾಡಿಸ್ಬಿಡಿ ಅಥವಾ ಬೇರೆ ಏನೋ ಸಿಸೇರಿಯನ್ ಮಾಡಿ ಏನಾದ್ರು ಏನೋ ಹೇಳ್ತಾ ಇದ್ರು ಅವರು. ಅದಕ್ಕೆ ಅವ್ರು ಕೇಳಿದ್ರು, ಅಂದ್ರೆ ಅಸಿಸ್ಟೆಂಟ್ ಡಾಕ್ಟರು, ಎಲ್ಲರಿಗೂ ನಾರ್ಮಲ್ ಡೆಲಿವರಿನೇ ಆಗಿರೋದು, ಆಯ್ತಾ. ಅಂದ್ರೆ ಈ ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲವಕ್ಕೂ ನಾರ್ಮಲ್ಲೇ ಆಗೋದು, ಆಯ್ತಾ. ಅವ್ರಿಗೆ ಆಲ್ಟರ್ನೇಟಿವ್ಸ್ ಇಲ್ಲ. ನಮ್ಗೆ ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ಬಿಟ್ಟು ಸುಮ್ನೆ ಹೋಗೋದಲ್ಲ, ಅಲ್ವಾ. ಸುಮ್ನೆ ಅದಕ್ಕೆ ಹೋಗೋದಲ್ಲ, ಆಲ್ಟರ್ನೇಟಿವ್ಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಅನ್ಕೊಂಡಿದ್ದಾರೆ ದಟ್ ಈಸ್ ಈಸಿ ಆಪ್ಷನ್, ಅಲ್ವಾ. ಸೊ
ಸೊ ಈಸಿ ಆಪ್ಷನ್ ಅಂತ ಅನ್ಕೊಂಡು ಅದಕ್ಕೆ ಆರಾಮಾಗಿ ಮಾಡಿಸ್ಕೊಂಡ್ರೆ ಆಯ್ತು, ಸುಮ್ಮನೆ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕು, ನೋವು ತಿನ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್. ಆಯ್ತಾ, ಇಲ್ಲಿ ನಾನು ಎರಡನ್ನೂ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ ಕೆಲವೊಂದು. ಆಯ್ತಾ, ನಂಗೆ ಯಾವ್ದು ಸ್ಲೈಡ್ಸ್ ಇಲ್ಲ, ನಾನು ಮುಂಚೆನೆ ಹೇಳಿದೀನಿ, ಹಾಗೆ ನಾನು ಎಷ್ಟಾಗುತ್ತೋ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೊ ನಾರ್ಮಲ್ ಡೆಲಿವರಿಲಿ ಬಂದ್ಬಿಟ್ಟು ನಿಮ್ಗೆ ಪೇನ್ ಸ್ಟಾರ್ಟ್ ಆಗುತ್ತೆ, ಪೇನ್ ತಿಂತೀರಾ, ಅದೆಲ್ಲಾನು ಓಕೆ. ಬಟ್ ಸಿಸೇರಿಯನ್ ಅಲ್ಲಿ ಏನಾಗುತ್ತೆ, ಆಫ್ಟರ್ ಡೆಲಿವರಿ ನಿಮ್ಗೆ ಪೇನ್ ಗೊತ್ತಾಗತ್ತೆ. ಆಯ್ತಾ, ಇವಾಗೆ ಪೇನ್ ಕಿಲ್ಲರ್ಸ್ ಇರ್ಬೋದು, ಎಲ್ಲಾ ತರನು ಇರಬಹುದು, ಬಟ್ ಆ ಪೇನ್ ಅಂತೂ ಇದ್ದೇ ಇರುತ್ತೆ. ಆಯ್ತಾ, ಯಾವಾಗ ನಾವು ಕುತ್ಕೊಳ್ಳುವಾಗ ಅಲ್ವಾ, ಅಲ್ಲಿ 7 ಲೇಯರ್ಸ್, ಆಲ್ಮೋಸ್ಟ್ 7 ಲೇಯರ್ಸ್ ನ ಅವ್ರು ಕಟ್ ಮಾಡಿರ್ತಾರೆ, ಆದ್ರೆ ಮಾಡ್ಬೇಕಾದ್ರೆ ಗೊತ್ತಾಗಿರಲ್ಲ. ಅದೇ ಒಂದು ಅಡ್ವಾಂಟೇಜ್. ಆಯ್ತಾ, ಮಾಡ್ಬೇಕಾದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಅನಸ್ತೇಷಿಯಾಸ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಅದು ಒಂದು ಅಡ್ವಾಂಟೇಜ್ ಎಲ್ಲರಿಗೂ, ಅದಕ್ಕೋಸ್ಕರನೇ ನಾವು ಅದನ್ನ ಚೂಸ್ ಮಾಡ್ತಾ ಇರೋದು. ಬಟ್ ಇಲ್ಲಿ ಏನಾಗುತ್ತೆ, ಅಷ್ಟು ಲೇಯರ್ಸ್ ಅನ್ನ ಕಟ್ ಮಾಡಿ ನಾವು ಒಳಗಡೆ ಹೋಗ್ತಾ ಇದೀವಿ ಅಂತಂದ್ರೆ ದೇರ್ ಇಸ್ ಅ ಸ್ಟ್ರಗಲ್. ಆಮೇಲೆ ಅದು ಪೂರ್ತಿ ಅಷ್ಟೂ ಲೇಯರ್ಸ್ ಹೀಲ್ ಆಗ್ಬೇಕು. ಆಯ್ತಾ, ಎಲ್ಲರೂ ಏನ್ ಮಾಡ್ತಾರೆ, ಹೊರಗಿನ ಲೇಯರ್ ಮಾತ್ರ ನೋಡ್ತಾರೆ ಅಲ್ವಾ. ಒಳಗಡೆ ಇರುವಂತಹ ಗಾಯಗಳು ವಾಸಿ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ. ಆಯ್ತಾ, ಮತ್ತೆ ನಾರ್ಮಲ್ ಡೆಲಿವರಿ ಅಂತ ಬಂದಾಗ ಇಲ್ಲಿ ಕೆಳಗಡೆ ಲೇಯರ್, ಅದರಲ್ಲೂ ನಾವು ಎಪಿಸಿಯೋಟಮಿ ಅಂತ ಕರಿತೀವಿ. ಅಂದ್ರೆ ಒಂದು ಶಾರ್ಟ್ ಕಟ್ ಮಾಡ್ತಾರೆ, ಅದರಲ್ಲೂ ನಮ್ಗೆ ಇಂಜೆಕ್ಷನ್ ಕೊಟ್ಬಿಟ್ಟೆ ಮಾಡ್ತಾರೆ. ಅದು ಕೂಡ ನಂಬಾಗಿರುತ್ತೆ, ಕಟ್ ಮಾಡಿದ್ದು ಕೂಡ ಫೀಲ್ ಆಗಲ್ಲ. ಆಯ್ತಾ, ಕೆಲವೊಬ್ರು ಇವನ್ ಹೇಳ್ತಾ ಇದ್ರು, ಸೊ ವಿತೌಟ್ ಟಿಯರಿಂಗ್ ಅಲ್ವಾ. ಸೊ ನ್ಯಾಚುರಲಿ ಅದು ಟಿಯರ್ ಆದ್ರೆ ಏನಾಗುತ್ತೆ, ಬೇರೆ ಬೇರೆ ತರ ಆಗ್ಬೋದು, ಹೊಲಿಗೆ ಹಾಕಕ್ಕೆ ಬರಲ್ಲ. ಆಯ್ತಾ, ಅದಕ್ಕೋಸ್ಕರ ಅವರೇ ಸ್ವಲ್ಪ ಕಟ್ ಮಾಡ್ತಾರೆ, ಒಂದಿಷ್ಟು ಅಷ್ಟೇನೆ. ಆಯ್ತಾ, ಅದು ಕೂಡ ನಮ್ಗೆ ಏನೂ ಫೀಲ್ ಆಗಲ್ಲ, ಒಂದು ಸೂಜಿ ಸುಚ್ಚಿದ್ರೆ ಹೆಂಗೆ ಫೀಲ್ ಆಗುತ್ತೆ ಅಷ್ಟೇ. ಆಯ್ತಾ, ಯಾಕಂದ್ರೆ ಅವರು ಇಂಜೆಕ್ಟ್ ಮಾಡ್ತಾರೆ, ಅಲ್ಲಿ ನಂಬ್ ಮಾಡ್ತಾರೆ. ಆಯ್ತಾ, ಸೊ ಆ ಪ್ಲೇಸ್ ಅಲ್ಲಿ ನಂಬಾಗಿರೋದ್ರಿಂದ ಮತ್ತೆ ನಾವು ಡೆಲಿವರಿ ಪೇನ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ನಮ್ಗದ್ ಗೊತ್ತು ಕೂಡ ಆಗೋದಿಲ್ಲ. ಅಂಡ್ ಇಟ್ ಇಸ್ ಸಮ್ವಾಟ್ ಈಸಿಯರ್ ಕಂಪೇರ್ ಟು ಸಿಸೇರಿಯನ್ ಸೆಕ್ಷನ್ಸ್. ಆಯ್ತಾ, ಸೊ ಸಿ ಸೆಕ್ಷನ್ಸ್ಗಿಂತ ಇದು ಈಸಿ ಆಗಿರುತ್ತೆ ಹೀಲ್ ಆಗೋದು. ಅಫ್ಕೋರ್ಸ್ ಅದರಲ್ಲೂ ಕೂಡ ಪೇನ್ ಇರುತ್ತೆ. ಆಯ್ತಾ, ಸೊ ಗಾಯ ಅಂದ್ರೆ ಗಾಯನೇ, ಕುತ್ಕೊಂಡಾಗ ನಮ್ಗೆ ಅಲ್ಲಿ ಪೇನ್ ಆಗೇ ಆಗುತ್ತೆ, ಯಾಕಂದ್ರೆ ಹಾಲು ಕುಡಿಸ್ಬೇಕು ಅವಾಗೆಲ್ಲಾನು ಇದ್ದೇ ಇರುತ್ತಲ್ವಾ. ಸೊ ಅವಾಗ ಪೇನ್ ಆಗುತ್ತೆ, ಬಟ್ ಇಟ್ಸ್ ಓಕೆ, ಇಟ್ ಇಸ್ ಮ್ಯಾನೇಜಬಲ್. ಆಯ್ತಾ, ಎರಡೂ ಕೇಸಲ್ಲೂ ಮ್ಯಾನೇಜಬಲ್. ಆಯ್ತಾ, ಹಂಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಫಿಲ್ಮ್ಸ್ ಅಲ್ಲೆಲ್ಲ ತೋರ್ಸಿರ್ತಾರೆ ಅಲ್ವಾ, ಕಿರ್ಚಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಒದ್ದಾಡ್ತಿರ್ತಾರೆ, ಹಂಗೇನೂ ಆಗಲ್ಲ, ಹಂಗಾಗ್ಬಾರ್ದು. ಓಕೆ, ಹಂಗಲ್ಲ ಅದು. ಸಿ, ನಾನು ಎರಡೂ ಡೆಲಿವರಿ, ನಾರ್ಮಲ್ ಡೆಲಿವರಿ ನಾನು ಒಂದು ಸರಿ ಕಿರ್ಚಿಲ್ಲ. ಆಯ್ತಾ, ಸೆಕೆಂಡ್ ಡೆಲಿವರಿಲಿ ಕಿರ್ಚಿದೆ, ಅದ್ ನಾನು ಹೇಳಿರ್ಬೋದು, ಯಾಕಂದ್ರೆ ಮಗು ಹೊರಗಡೆ ಬರ್ತಾ ಇತ್ತು, ಆದ್ರೆ ಹಿಡ್ಕೊಳಕ್ ಯಾರು ಇರ್ಲಿಲ್ಲ. ಸೊ ನಾನು ಕಿರ್ಚಿದ್ಮೇಲೆ ಅವರು ಓ ಬರ್ತಾ ಇದೆ ಅಂತ ಎಲ್ಲರೂ ಓಡ್ ಬಂದ್ರು. ಸೊ ಅದಕ್ಕೋಸ್ಕರ ಒನ್ ಟೈಮ್ ನಾನು ಕಿರ್ಚಿದೆ ಅಷ್ಟೇ, ಅಂದ್ರೆ ಬನ್ನಿ ಮಗು ಹೊರಗಡೆ ಬರ್ತಾ ಇದೆ ಅಂತ ಹೇಳೋದಕ್ಕೆ. ದಟ್ ವಾಸ್ ಸೋ ಈಸಿ ಹಂಗ್ ನೋಡಿದ್ರೆ. ಆಯ್ತಾ, ಸೊ ನಿಮ್ಗೆ ಅನಿಸ್ತಾ ಅಯ್ಯೋ ಏನಿದು ಹಿಂಗೆ ಹಂಗೆ. ಆಯ್ತಾ, ಏನೂ ಬೇಡ. ಆಯ್ತಾ, ದಿಸ್ ಇಸ್ ಲೈಕ್ ಹೆಡ್ಸ್ ಅಪ್ ಅಷ್ಟೇ. ಆಯ್ತಾ, ಎಲ್ಲರಿಗೂ ಆಗುವಂಥದ್ದು ನಮಗೂ ಆಗುತ್ತೆ ಅಷ್ಟೇ. ಮತ್ತೆ ಅಲ್ಲಿ ಟಿಯರಿಂಗ್ ಎಲ್ಲ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಂಗೆ ಇಲ್ಲೊಬ್ರು ಕೇಳಿದ್ರು. ಆಯ್ತಾ, ಅದನ್ನ ವಿತೌಟ್ ಟಿಯರಿಂಗ್ ಆಗೋದು ಸ್ವಲ್ಪ, ಅಂದ್ರೆ ಸೆಕೆಂಡ್ ಡೆಲಿವರಿಲಿ ಈಸಿಯಾಗಿ ಆಗುತ್ತೆ. ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇರೋರ್ಗೆ ಟಿಯರಿಂಗ್ ಇಲ್ದೇನೆ ಆಗೋದು ಸ್ವಲ್ಪ ಕಷ್ಟ ಆಗಬಹುದು, ಬಟ್ ಇಂಪಾಸಿಬಲ್ ಅಂತೂ ಅಲ್ಲ. ಆಯ್ತಾ, ಏನ್ ಮಾಡ್ಬೇಕು, ಕೆಲವೊಂದು ಪ್ರಿಪ್ರೇಷನ್ಸ್ ಇದೆ, ಆಯುರ್ವೇದದಲ್ಲಿ ಇದನ್ನ ಸಜೆಸ್ಟ್ ಮಾಡ್ತಾರೆ. ಯೋನಿ ಪಿಚು ಅಂತ ಇದೆ, ಅಂದ್ರೆ ಒಂದು ಕಾಟನ್ ಅಲ್ಲಿ ಅವರು ಒಂದು ಲಿಕ್ವಿಡ್ ಕೊಡ್ತಾರೆ, ಅದನ್ನ ಅದ್ಬಿಟ್ಟು ನಾವು ಕೆಳಗಡೆ ಅಂದ್ರೆ ವಜೈನಲ್ ಪಾರ್ಟ್ ಅಲ್ಲಿ ಇಡ್ತಾ ಹೋಗ್ಬೇಕು. ಆಯ್ತಾ, ಇನ್ನೇನು ಡೆಲಿವರಿ ಹತ್ತತ್ರ ಬರ್ತಾ ಇದೆ ಅಂದಾಗ ದಿನ ಅಲ್ಲಿ ಇಡ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಪಾರ್ಟ್ ಒಂಥರ ರೆಡಿ ಆಗುತ್ತೆ. ಆಯ್ತಾ, ಅಲ್ಲಿ ನರಿಶ್ಮೆಂಟ್ ಇರುತ್ತೆ, ಮತ್ತೆ ಅಲ್ಲಿಗೆ ಒಂದು ಸ್ಟ್ರೆಂತ್ ಬಂದಿರುತ್ತೆ, ಒಂದು ಫ್ಲೆಕ್ಸಿಬಿಲಿಟಿ ಬಂದಿರುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಟಿಯರಿಂಗ್ ಕಮ್ಮಿ ಆಗುತ್ತೆ ಅಥವಾ ಆಗದೇ ಇಲ್ಲ. ಆಯ್ತಾ, ಈಸಿ ಆಗುತ್ತೆ ಅಲ್ಲಿ. ಇದು ಒಂದು ಮೆಥಡ್. ಆಯ್ತಾ, ಇನ್ನೊಂದು ಮೆಥಡ್ ಇದೆ, ಏನಂದ್ರೆ ಪೆರಿನಿಯಂ ಮಸಾಜ್ ಅಂತ ಕರೀತಾರೆ. ಅಂದ್ರೆ ನಾವೊಂದ್ ಸ್ವಲ್ಪ ಅದನ್ನ ಆ ಪ್ಲೇಸ್ ನ ವಜೈನಲ್ ಪ್ಲೇಸ್ ನ ಮಸಾಜ್ ಮಾಡುವಂಥದ್ದು. ಸ್ವಲ್ಪ ಮಸಾಜ್ ಮಾಡುವಾಗ ನಿಧಾನವಾಗಿ, ತುಂಬಾ ಒತ್ತಿ ಅಲ್ಲ. ಆಯ್ತಾ, ಸೊ ಸ್ಲೋ ಆಗಿ ಅದನ್ನ ಮಸಾಜ್ ಮಾಡ್ತಾ, ಏನಂದ್ರೆ ದ ಇಂಟೆನ್ಷನ್ ಈಸ್ ಬ್ಲಡ್ ಸರ್ಕ್ಯುಲೇಷನ್. ನೀವು ಇಲ್ಲಿ ಮಸಾಜ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಏನಾಗುತ್ತೆ, ಇಲ್ಲಿ ಬ್ಲಡ್ ಫ್ಲೋ ಆಗುತ್ತೆ ಅಲ್ವಾ. ಸೊ ಅದೇ ಥರನೇ ನೀವು ಪೆರಿನಿಯಂ ಲೇಯರ್ ಅಲ್ಲಿ, ಅಲ್ಲೇನು
ಓಕೆ. ಸಾರಿ, ನಂಗೆ ಯಾವುದು ಇಮೇಜ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹೇಳೋದು. ಲೆಟ್ ಮಿ ಸರ್ಚ್ ಇನ್ ದ ಗೂಗಲ್. ಓಕೆ. ಸೊ ಅಲ್ಲಿ ಮಸಾಜ್ ಮಾಡುವಾಗ ಏನಾಗುತ್ತೆ, ಅಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಾಗಿ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಕ್ರಿಯೇಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅದು ಟಿಯರ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ವಾಟ್ ಈಸ್ ದ ಯೂಸ್ ಆಫ್ ಎಪಿಡ್ಯೂರಲ್ ಇನ್ ನಾರ್ಮಲ್ ಡೆಲಿವರಿ? ಸೊ ಎಪಿಡ್ಯೂರಲ್ ಅಂತ ಅಂದ್ರೆ ಆ, ನಮ್ಮ ಏನು ಒಂದು ಬಟನ್ ತರ ಕೊಟ್ಟಿರ್ತಾರೆ. ಆಕ್ಚುಲಿ ಇದು ನಾನು ಕೇಳಿ ತಿಳ್ಕೊಂಡಿರೋದು, ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಐ ಹ್ಯಾವ್ ನಾಟ್ ಟೇಕನ್. ಆಯ್ತಾ? ಸೊ ನಾನು ವಿತೌಟ್ ಎಪಿಡ್ಯೂರಲ್ ಯಾವುದು ಈ ತರ ಏನೂ ತಗೊಳ್ದೇನೆ ನಂದು ಡೆಲಿವರಿ ಆಗಿದ್ದು. ಸೊ ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು. ಒಂದು ಮಷೀನ್ ಕೊಟ್ಟಿರ್ತಾರೆ, ಅದನ್ನ ಒಂದು ಬಟನ್ ಪ್ರೆಸ್ ಮಾಡ್ಬೇಕಂತೆ. ಅಂಡ್ ಇಟ್ ಈಸ್ ಕನೆಕ್ಟೆಡ್ ಟು ನಮಗೆ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದ್ರ ಕೆಳಗಡೆ ಒಂದು ಸ್ವಲ್ಪ ಸೂಜಿನ ಇನ್ಸರ್ಟ್ ಮಾಡ್ತಾರೆ. ಆಯ್ತಾ? ಮಾಡಿ ಹಂಗೆ ಬಿಟ್ಟಿರ್ತಾರೆ. ಅದು ತುಂಬಾ ಲೈಟ್ ಆಗಿರುತ್ತೆ, ಬಟ್ ಯು ಡೋಂಟ್ ಫೀಲ್ ದಟ್ ಪೇನ್. ಅಷ್ಟೊಂದು ಪೇನ್ಫುಲ್ ಆಗಿ ಏನಿರಲ್ಲ. ಆಯ್ತಾ? ಸೊ ಸಿಸೇರಿಯನ್ ಅಲ್ಲಿ ಇಂಜೆಕ್ಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ನೋ. ಅಂದ್ರೆ ಕೆಲವೊಂದ್ಸರಿ ಈವನ್ ಆಫ್ಟರ್ ಡೆಲಿವರಿ ಆಗಿರ್ಬೋದು, ಯಾವಾಗಾದ್ರೂ ಸ್ನೀಸ್ ಮಾಡಿದಾಗ ಎಲ್ಲ ಅಲ್ಲಿ ನೋವು ಬರುತ್ತೆ ಇಂಜೆಕ್ಷನ್ ಮಾಡಿ ಪಾರ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ. ಬಟ್ ಕೆಲವೊಬ್ರು ಇಲ್ಲ, ನಂಗೆ ಏನು ಪೇಯ್ನೇ ಆಗ್ತಾ ಇಲ್ಲ, ನಂಗೇನು ಹಂಗ್ ಡಿಫ್ರೆನ್ಸ್ ಅನ್ಸಲ್ಲ. ನನ್ನ ಫ್ರೆಂಡ್ ಇದ್ದಾಳೆ, ಅವಳು ಎರಡೂ ಸಿಸೇರಿಯನ್ ಆಗಿದ್ದು, ಬಟ್ ನಂಗೆ ಏನು ಆ ಥರ ಫೀಲ್ ಆಗ್ಲಿಲ್ಲ ಅಂತ ಹೇಳಿದ್ಲು ಅವಳು. ಆಯ್ತಾ? ಈವನ್ ಆಫ್ಟರ್ ಡೆಲಿವರಿ ಹೀಲಿಂಗ್ ಆಗುವಾಗ್ಲೂ ಅಷ್ಟೇ, ನಾನು ಐ ವಾಸ್ ನಾರ್ಮಲ್, ಶಿ ವಾಸ್ ನಾರ್ಮಲ್, ಐ ಕುಡ್ ಸಿ. ಆಯ್ತಾ? ಯಾವುದೇ ಪೇನ್ ಇಲ್ದೇನೆ ಡೆಲಿವರಿ ಆಗಿದೆಯೋ ಇಲ್ಲೋ ಅನ್ನಂಗೆ ಆರಾಮಾಗಿ ಕುತ್ಕೊಂಡಿದ್ಲು, ಆರಾಮಾಗಿ ಎಲ್ಲ ಮಾಡ್ತಾ ಇದ್ಲು, ಮಗುಗೆ ಹಾಲು ಕುಡಿಸ್ತಾ ಇದ್ಲು. ಸೊ ನಂಗೆ ಅಮ್ಮ ಕೇಳಿದ್ರು, ನಿಂಗೆ ಪೇನ್ ಆಗ್ತಾ ಇಲ್ವಾ ಹೊಟ್ಟೆ ಅಲ್ಲೇನು ಅಂತ ಹೇಳ್ಬಿಟ್ಟು. ಇಲ್ಲ ಆಂಟಿ, ಇವಾಗೆಲ್ಲ ಆ, ಏನು ಇಂಜೆಕ್ಷನ್ಸ್ ಕೊಡ್ತಾರೆ, ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನಂಗೆ ಏನೂ ಫೀಲ್ ಆಗ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ಲು ಅವ್ಳು. ಸೊ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್. ಆಯ್ತಾ? ಸೊ ವಿ ಕೆನಾಟ್ ಜಡ್ಜ್. ಸೊ ಎಲ್ಲದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನಾವ್ ಏನ್ ಅನ್ಕೋಬೇಕು ಅಂತಂದ್ರೆ, ಆಸ್ ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಷನರ್ಸ್, ಆಯ್ತಾ, ನಾನು ನಿಮ್ಗೆಲ್ಲರಿಗೂ ಹೇಳಿದ್ದೀನಿ, ನೀವು ಹೇಗೆ ಅನ್ಕೊಂತೀರೋ ಹಾಗೆ ಆಗುತ್ತೆ. ಆಯ್ತಾ? ಇಟ್ ಇಸ್ ಪೇನ್ಫುಲ್ ಅನ್ಕೊಂಡ್ರೆ ಪೇನ್ಫುಲ್ ಆಗುತ್ತೆ, ಪೇನ್ಲೆಸ್ ಅನ್ಕೊಂಡ್ರೆ ಪೇನ್ಲೆಸ್ ಆಗುತ್ತೆ. ಐ ಕ್ಯಾನ್ ಹ್ಯಾಂಡಲ್ ದಿಸ್ ಅಂತಂದ್ರೆ ಯು ಕ್ಯಾನ್ ಹ್ಯಾಂಡಲ್ ದಟ್. ಅಯ್ಯೋ ಹೆಂಗಪ್ಪ ಏನಪ್ಪ ಅಂತ ಅನ್ಕೊಂಡ್ರೆ ಅದು ಹಂಗೆ ಆಗುತ್ತೆ. ಆಯ್ತಾ? ಸೊ ಇವಾಗಿಂದಾನೆ ನೀವೇನ್ ಪ್ರಾಕ್ಟೀಸ್ ಮಾಡ್ಬೇಕು, ಐ ವಿಲ್ ಬಿ ಪಾಸಿಟಿವ್, ಎಲ್ಲದು ಚೆನ್ನಾಗೇ ಆಗುತ್ತೆ. ಆಯ್ತಾ? ಸೊ ಚೆನ್ನಾಗ್ ಆಗೋದಕ್ಕೆ ಏನಾಗ್ಬೇಕು ಅದನ್ನೆಲ್ಲ ಹೇಳ್ತಾ ಹೋಗ್ತಿದ್ದೀನಿ. ಓಕೆ. ಎಪಿಡ್ಯೂರಲ್ ಅಲ್ಲಿ ಸೊ ಅದು ಒಂದು ಬಟನ್ ತರ ಕೊಟ್ಟಿರ್ತಾರೆ, ಅಂಡ್ ಅದನ್ನ ಇಂಜೆಕ್ಟ್ ಮಾಡಿರ್ತಾರೆ. ಏನನ್ನ ನಮ್ಮ ಒಂದು ಇದನ್ನ ಇಂಜೆಕ್ಷನ್ ಸ್ವಲ್ಪ ಇಂಜೆಕ್ಟ್ ಮಾಡಿರ್ತಾರೆ, ಅಂಡ್ ಅದರಲ್ಲಿ ಏನಿರುತ್ತೆ, ಸ್ವಲ್ಪ ಆ, ಏನು ಅನಸ್ತೇಷಿಯಾದು ಡೋಸೇಜ್ ಇರುತ್ತೆ. ಆಯ್ತಾ? ಸೊ ನೀವು ಯಾವಾಗ ಅದನ್ನ ಪ್ರೆಸ್ ಮಾಡ್ತಿರೋ, ಒಂದು ಸ್ಮಾಲ್ ಅಮೌಂಟ್ ಆಫ್ ಅನಸ್ತೇಷಿಯಾ ನಿಮ್ಗೆ ಬ್ಯಾಕ್ ಅಲ್ಲಿ, ಆಯ್ತಾ, ನಿಮ್ಮ ಸ್ಪೈನಲ್ ಕಾರ್ಡ್ ಹತ್ರ ಎಂಟರ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಅದ್ರ ಸುತ್ತ ಇರುವಂತಹ ನಮ್ಮ ಪಾರ್ಟ್ಸ್ ಎಲ್ಲಾನು ಕೂಡ ನಂಬಾಗುತ್ತೆ. ಅವಾಗ ನಾವು ಕಾಂಟ್ರಾಕ್ಷನ್ ಆಗುವಾಗ ಮಾತ್ರ ಅದನ್ನ ಪ್ರೆಸ್ ಮಾಡ್ಬೇಕು. ಅದನ್ನ ಹೇಳಿರ್ತಾರೆ, ಕೆಲವೊಬ್ರು ಹೇಳೋದ್ ಮರ್ತಿರ್ತಾರೆ. ಕಾಂಟ್ರಾಕ್ಷನ್ ಆದಾಗ್ಲೇ ನಮಗೆ ಪೇನ್ ಫೀಲ್ ಆಗೋದು, ಅಲ್ಲಿ ತನಕ ಫೀಲ್ ಆಗಲ್ಲ. ಸೊ ನಿಮ್ಗೆಲ್ಲ ಅನ್ಸಿರ್ಬೋದು ಫಿಲ್ಮ್ಸ್ ಅಲ್ಲೆಲ್ಲ ನೋಡಿ ಕಂಟಿನ್ಯೂಸ್ ಕಿರಿಸ್ತಾ ಇರ್ತಾರೆ, ಹಂಗಲ್ಲ ಅದು. ಆ ಥರ ಬರಲ್ಲ ನೋವು. ಆಯ್ತಾ? ಫಸ್ಟ್ ಏನಾಗುತ್ತೆ, ಅರ್ಲಿ ಸ್ಟೇಜ್ ಅಲ್ಲಿ ಆಕ್ಚುಲಿ ಒಂದ್ 2 ವಾರಕ್ಕಿಂತ ಮುಂಚೆನೆ ಬಾಡಿ ಪ್ರಿಪೇರ್ ಆಗ್ತಾ ಇರುತ್ತೆ. 2-3 ವಾರಕ್ಕಿಂತ ಮುಂಚೆ ಬಾಡಿ ನಮ್ಗೆ ಪ್ರಿಪೇರ್ ಆಗ್ತಾ ಇರುತ್ತೆ ಡೆಲಿವರಿಗೋಸ್ಕರ. ಅಂದ್ರೆ ಅವಾಗಿನ ಲೈಟ್ ಆಗಿ ಕಾಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ನಮಗ್ ಗೊತ್ತಾಗ್ತಾ ಇರಲ್ಲ. ಆಯ್ತಾ? ಬರ್ತಾ ಬರ್ತಾ ಗೊತ್ತಾಗ್ತಾ ಬರುತ್ತೆ ಕಾಂಟ್ರಾಕ್ಷನ್ ಆಗೋದು. ನಡೆಯುವಾಗ ನಮ್ಗೆ ಸಡನ್ ಆಗಿ ನಿಂತ್ಕೋಬೇಕು ಅನ್ಸುತ್ತೆ, ಕಾಲ್ ಮುಂದೆ ಹೆಜ್ಜೆ ಇಡೋಕೆ ಬರಲ್ಲ. ಆಲ್ಮೋಸ್ಟ್ ಒಂದು 7-8 ಮಂತ್ ಅಲ್ಲಿ, 8 ಅಥವಾ 9th ಮಂತ್ ಸ್ಟಾರ್ಟ್ ಆಗ್ತಿದೆ ಅನ್ನುವಾಗ ಇದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಯ್ತಾ? ಸೊ ನಡೀತಾ ಇರ್ತೀರಾ ಅಥವಾ ಏನೋ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಕುತ್ಕೊಂಡವ್ರು ಕುತ್ಕೊಳ್ಳೋಕೆ ಆಗಲ್ಲ, ನಿಂತ್ಕೋಬೇಕು ಅನ್ಸುತ್ತೆ. ಆಯ್ತಾ? ಸೊ ನನಗಂಗ ಅನ್ನಿಸ್ತಾ ಇತ್ತು, ಹಿಂಗೆ ಎದೆ ಹತ್ರ ಹಿಂಗೆ ಪುಷ್ ಮಾಡ್ತಾ, ಮೇಲೆ ಪುಷ್ ಮಾಡ್ತಾ ಇದೆಯೇನೋ ಬೇಬಿ ಅನ್ನೋ ತರ ಫೀಲ್ ಆಗ್ತಿತ್ತು. ಒಂಥರ ಉಸಿರಾಡಕ್ ಆಗ್ತಾ ಇರ್ಲಿಲ್ಲ, ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಸಡನ್ ಆಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಆಯ್ತಾ? ನಿಧಾನಕ್ಕೆ ಎದ್ದು ನಿಂತ್ಕೊಂಡ್ಬಿಡ್ತಾ ಇದ್ದೆ, ಅವಾಗ ಸ್ವಲ್ಪ ಹಗುರ ಅನಿಸ್ತಾ ಇತ್ತು. ಅಥವಾ ಓಡಾಡ್ತಾ ಇದ್ರೆ ಸಡನ್ ಆಗಿ ನಮ್ಗೇನೋ ಹಿಡ್ದಿದೇನೋ ಅನ್ನೋ ತರ ಅನ್ಸುತ್ತೆ, ಅವಾಗ ಮುಂದೆ ಹೆಜ್ಜೆ ಇಡಕ್ಕಾಗಲ್ಲ, ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅದು ಆರಾಮಾಗಿ ಮತ್ತೆ ನಾರ್ಮಲ್ ಆಗ್ತೀವಿ. ಆಯ್ತಾ? ಸೊ ಇದೆಲ್ಲ ಕೆಲವೊಂದು ಏನ್ ಹೇಳ್ತೀವಿ ಅಂದ್ರೆ ಬ್ರಾಕ್ಸನ್ ಹಿಕ್ಸ್ ಅಂತ ಕರೀತಾರೆ. ಬ್ರಾಕ್ಸನ್ ಹಿಕ್ಸ್ ಯಾಕಂದ್ರೆ ಇದು ಸುಳ್ಳು ಪ್ರಸವದ ಸೂಚನೆಗಳು. ಅಂದ್ರೆ
ಇಟ್ ಈಸ್ ನಾಟ್ ಲೈಕ್ ರಿಯಲ್ ಡೆಲಿವರಿ ಸೈನ್ ಅಲ್ಲ ಅದು, ಬಟ್ ಏನೋ ಆ ಥರ ಕಾಂಟ್ರಾಕ್ಷನ್ಸ್ ಅವಾಗವಾಗ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಅಂದ್ರೆ ನಮ್ಮ ದೇಹ ಪ್ರಿಪೇರ್ ಆಗ್ತಾ ಇದೆ ಆ ಟೈಮ್, ಆಯ್ತಾ. ಸೊ ನೀವು ಅವಾಗ ಎಸ್, ಫಾಲ್ಸ್ ಲೇಬರ್ ಪೇನ್ ಅಲ್ವಾ, ಸುಳ್ಳು ಪ್ರಸವದ ನೋವು. ಓಕೆ, ಫಾಲ್ಸ್ ಲೇಬರ್ ಪೇನ್, ಇದನ್ನ ಬ್ರಾಕ್ಸನ್ ಹಿಕ್ಸ್ ಅಂತಾನು ಕೂಡ ಕರೀತಾರೆ. ಓಕೆ, ಸೊ ಇದನ್ನ ಅಂದ್ರೆ ನಮ್ಗೆ ಇದು ಯಾವ ರೀತಿ ಆಗುತ್ತೆ, ಇದಕ್ಕೆ ನಾವು ತಲೆ ಕೆಡಿಸ್ಕೋಬೇಕೋ ಬೇಡವೋ, ಆಯ್ತಾ. ಸೊ ಹಾಸ್ಪಿಟಲಿಗೆ ಯಾವಾಗ ಹೋಗ್ಬೇಕು ಬೇಡ, ಅಥವಾ ಡಾಕ್ಟರಿಗೆ ಕಾಲ್ ಮಾಡ್ಬೇಕಾ ಬೇಡವಾ. ಓಕೆ, ನಿಮ್ಮ ಡಾಕ್ಟರ್ ಕಾಲ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ, ಆ ಥರ ಏನಾದರೂ ಸಿಂಪ್ಟಮ್ಸ್ ಬಂದು ನಿಮಗೆ ಕೇಳಬೇಕು ಅನ್ಸಿದ್ರೆ, ಆಯ್ತಾ. ಅನ್ನೆಸೆಸರಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಕಸ್ಮಾತ್ ಇದು ರಿಯಲ್ ಪೇನ್ ಆಗಿದ್ರು ಯು ಹ್ಯಾವ್ ಟೈಮ್, ಆಯ್ತಾ. ಅದರಲ್ಲೂ ನೀವೆಲ್ಲರೂ ಆಲ್ಮೋಸ್ಟ್ ಪ್ರೈಮರಿ ಗ್ರಾವಿಡ ಇದ್ದೀರಿ. ಪ್ರೈಮರಿ ಗ್ರಾವಿಡ ಅಂತಂದ್ರೆ ಫಸ್ಟ್ ಟೈಮ್ ಹೆರಿಗೆ ಆಗ್ತಾ ಇರೋರು, ಆಯ್ತಾ. ಸೊ ಸೆಕೆಂಡರಿ ಗ್ರಾವಿಡ ಅಂತಂದ್ರೆ ಸೆಕೆಂಡ್ ಟೈಮ್, ಅಂದ್ರೆ ಸೆಕೆಂಡ್ ಬೇಬಿ ಆಗಿರ್ಬೋದು ಅಥವಾ ಬೇರೆ ಆ ಥರ, ಆಯ್ತಾ. ಸೊ ಮಲ್ಟಿ ಗ್ರಾವಿಡ ಅಂತ ಕರೀತಾರೆ. ಓಕೆ, ಅದನ್ನ ಅಂದ್ರೆ ಸೆಕೆಂಡ್ ಟೈಮ್ ಡೆಲಿವರಿ ಆಗ್ತಾ ಇರೋದು ನ್ಯಾಚುರಲಿ. ಓಕೆ, ಪ್ರೈಮರಿ ಗ್ರಾವಿಡ ಅಂತಂದ್ರೆ ಏನು, ಫಸ್ಟ್ ಟೈಮ್ ನೀವೆಲ್ಲ ಡೆಲಿವರಿ ಆಗ್ತಾ ಇರೋರು, ಸ್ವಲ್ಪ ಟೆನ್ಯೂರ್ ಜಾಸ್ತಿ ಇರುತ್ತೆ, ಆಯ್ತಾ. ಸಡನ್ ಆಗಿ ಅಂದ್ರೆ ಲೇಬರ್ ಪ್ರಾಸೆಸ್ ಬೇಗ ಬೇಗ ಆಗಲ್ಲ, ಆಯ್ತಾ, ನಿಧಾನವಾಗಿ ಆಗ್ತಾ ಹೋಗುತ್ತೆ. ಸೊ ನಾನು ಹೇಳ್ದಾಗೆ ಇನ್ನೇನು ನಮಗೆ ಕಂಪ್ಲೀಟ್ ಫುಲ್ ಟರ್ಮ್ ಅಂದ್ರೆ 40 ವೀಕ್ಸ್ ಅಲ್ವಾ, 40 ವಾರಗಳು, ಆಯ್ತಾ. ಅದನ್ನ 38 ವೀಕ್ಸ್ ಅಂತಾನು ಕರೀತಾರೆ, ಯಾಕಂದ್ರೆ ಕನ್ಸಿಡರಿಂಗ್ ಫ್ರಮ್ ಏನು ನಮ್ಮ ಓವ್ಯುಲೇಷನ್ ಆದ್ಮೇಲೆ ನಮ್ಗೆ ಆಕ್ಚುಲಿ ಕನ್ಸೆಪ್ಷನ್ ಆಗಿರೋದು ಅಲ್ವಾ. ಬಟ್ ನಾವೇನ್ ಮಾಡ್ತೀವಿ, EDD ಇಂದಾನೆ ಅಂದ್ರೆ LMP ಇಂದಾನೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂದ್ರೆ ಲಾಸ್ಟ್ ಮಂತ್ ಪೀರಿಯಡ್ಸ್ ಏನಿದೆ, ಆಕ್ಚುಲಿ ಅಲ್ಲಿ ಕನ್ಸೆಪ್ಷನ್ ಆಗಿಲ್ಲ, ಬಟ್ ಅಲ್ಲಿಂದಾನೆ ಕೌಂಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತ್ ಪೀರಿಯಡ್ ಮಿಸ್ ಆದ ತಕ್ಷಣ 1 ಮಂತ್ ಆಗಿದೆ ಅಲ್ವಾ, ಈ ಲೆಕ್ಕ ನಮ್ದು. ಫಸ್ಟ್ ಮಂತ್ ಪೀರಿಯಡ್ ಮಿಸ್ ಆದ ತಕ್ಷಣ 1 ಮಂತ್ ಆಗಿದೆ, ಆಕ್ಚುಲಿ ಆಗಿರೋ 2 ವೀಕ್ಸ್, ಆಯ್ತಾ. ಅಂದ್ರೆ ಆ ಗರ್ಭಕ್ಕೆ ಆಗಿರೋದು 2 ವೀಕ್ಸ್, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು 4 ವೀಕ್ಸ್. ಈ ಲೆಕ್ಕದಲ್ಲಿ ನೋಡಿದ್ರೆ ಏನಾಗುತ್ತೆ, EDD ಬಂದ್ಬಿಟ್ಟು ಒಂದು 40 ವೀಕ್ಸ್ ಅಲ್ಲಿ ಬರುತ್ತೆ, ಆಯ್ತಾ. ಸೊ ಯಾವಾಗ ನಾವು LMP ಇಂದ ಕನ್ಸಿಡರ್ ಮಾಡ್ತೀವೋ ಅವಾಗ 40 ವಾರಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ನಾವು ಓವ್ಯುಲೇಷನ್ ಆದ್ಮೇಲೆ ಕನ್ಸೆಪ್ಷನ್ ಅಂತ ಆ ಲೆಕ್ಕದಲ್ಲಿ ನೋಡಿದ್ರೆ 1-2 ವೀಕ್ ಹಿಂದೆ, ಅಂದ್ರೆ 38 ವೀಕ್ಸ್, ಆಯ್ತಾ. ಅದಕ್ಕೆ ಒಂದು ಆವ್ರೇಜ್. ಸೊ ಚರಕ ಸಂಹಿತದಲ್ಲಿ, ಸುಶ್ರುತ ಸಂಹಿತದಲ್ಲಿ, ಮಧುಪಟರ್ ಆಗಿರ್ಬೋದು, ಎಲ್ಲರೂ ಬೇರೆ ಬೇರೆ ತರ ಹೇಳ್ತಾ ಹೋಗಿದ್ದಾರೆ. ಓಕೆ, ಡೆಲಿವರಿ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ. ಆಲ್ಮೋಸ್ಟ್ ಹೆಂಗಂದ್ರೆ ಆ, ಇಲ್ಲ, ನಮ್ ಗರ್ಭೋಪನಿಷದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದು ಸಿಗುತ್ತಾ ನೋಡಿದ್ರೆ ಸಿಗ್ಲಿಲ್ಲ, ನಾನು ಹೇಳ್ತೀನಿ. ಸೊ ಏನಂದ್ರೆ ಕೆಲವೊಬ್ರು ಹೇಳ್ತಾರೆ ಆ, ಏನು ಡೆಲಿವರಿ ಅನ್ನೋದು 36 ವೀಕ್ ಇಂದ 40 ವೀಕ್ಸ್ ಒಳಗಡೆ ಆಗ್ಬೇಕು. ದಟ್ ಈಸ್ ದ ಕಂಪ್ಲೀಟ್ ಲೈಕ್ ಫುಲ್ ಟರ್ಮ್ ಕೂಡ ಆಗಿರುತ್ತೆ, ಮಗು ಪೂರ್ತಿ ಡೆವಲಪ್ ಆಗಿರುತ್ತೆ. ಸೊ ಇಟ್ ಈಸ್ ಏಬಲ್ ಟು ಸರ್ವೈವ್ ಇನ್ ದ ಔಟರ್ ವರ್ಲ್ಡ್, ಆಯ್ತಾ. ಸೊ ಅದಾದ್ಮೇಲೂ ಕೂಡ ಮಗು ಒಳಗಡೆನೆ ಇದೆ ಅಂತಂದ್ರೆ ಇಟ್ ಈಸ್ ಟೇಕಿಂಗ್ ದಟ್ ಸ್ಟ್ರೆಂತ್, ಇಮ್ಯುನಿಟಿ ಎಲ್ಲಾನು ಅವಾಗ ಬರ್ತಾ ಇರುತ್ತೆ. ಬಟ್ ಅಕಸ್ಮಾತ್ ಡೆಲಿವರಿ ಆದ್ರೆ ಅದು ಪೂರ್ತಿಯಾಗಿ ಎಲ್ಲಾನು ಡೆವಲಪ್ ಆಗಿರುತ್ತೆ, ಆಯ್ತಾ. ಸೊ ಲಾಸ್ಟ್ ಡೆವಲಪ್ ಆಗುವಂತಹ ಆರ್ಗನ್ ಯಾವುದು, ಲಂಗ್ಸ್ ಮಗುಗೆ, ಆಯ್ತಾ. ಸೊ ಅದು ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಡೆವಲಪ್ ಆಗ್ಲಿ ಅನ್ನೋ ಕಾರಣಕ್ಕೆ ಫುಲ್ ಟರ್ಮ್ ಆಗ್ಲಿ ಅಂತ ನಾವು ಕಾಯ್ತೀವಿ. ಅದರ್ವೈಸ್ ಈಗ 7 ಮಂತ್ಸ್ ಅಲ್ಲಿ ಪ್ರಿಮ್ಯಾಚ್ಯೂರ್ ಅದೆಲ್ಲ ಕೇಳಿರ್ತೀರ ಅಲ್ವಾ. ಸೊ ಪ್ರಿಮ್ಯಾಚ್ಯೂರ್ ಡೆಲಿವರೀಸ್ ಏನಾಗಿರುತ್ತೆ ಅಂದ್ರೆ ಬಿಫೋರ್ 36 ವೀಕ್ಸ್ ಆಗಿರೋದೆಲ್ಲ ಪ್ರಿಮ್ಯಾಚ್ಯೂರ್ ಅಂತ ಕರಿತೀವಿ. 7th ಆಗಿರ್ಬೋದು, 8th ಆಗಿರ್ಬೋದು, ಇದರಲ್ಲಿ. ಸೊ 8th ಮಂತ್ ಅಲ್ಲಿ ಜಾಸ್ತಿ ಕೇರ್ ತಗೊಳ್ಳಿ ಅಂತ ಹೇಳ್ತೀವಿ, ಯಾಕಂದ್ರೆ ಡೆಲಿವರೀಸ್ ಆದ್ರೆ ಸ್ವಲ್ಪ ಮಗು ಸರ್ವೈವಲ್ ರೇಟ್ ಕಮ್ಮಿ ಇರುತ್ತೆ ಅಂತ. ಯಾಕಂದ್ರೆ ಏನು ಹಂಗಂತ ಆಗದೇ ಇಲ್ಲ ಅಂತಲ್ಲ, ಆಯ್ತಾ. ಇವಾಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ, ಯಾವುದೇ ರೀತಿ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ, ಆಯ್ತಾ. ಸೊ ಅದಕ್ಕೋಸ್ಕರ ಡೋಂಟ್ ವರಿ, ಬಟ್ ಇದು ಕನ್ಸಿಡರ್ ಮಾಡಿ ಇಟ್ಕೊಳ್ಳಿ, ಅಂದ್ರೆ ಮನ್ಸಲ್ಲಿ ಇಟ್ಕೊಂಡಿರಿ. 8th ಮಂತ್ ಅಲ್ಲಿ ಆದಷ್ಟು ತುಂಬಾ ಕೇರ್ಫುಲ್ ಆಗಿರಿ, ಅಂದ್ರೆ ಟ್ರಾವೆಲ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲನೂ ಅವಾಯ್ಡ್ ಮಾಡ್ಲೇಬೇಕು ಆ ಟೈಮಲ್ಲಿ. ಓಕೆ, 7th ಮಂತ್ ಇಸ್ ಓಕೆ, ಅಕಸ್ಮಾತ್ ಡೆಲಿವರಿ ಆದ್ರೂ ಇಟ್ಸ್ ಓಕೆ, ಮಗು ಚೆನ್ನಾಗಿ ಇರುತ್ತೆ, ಆಯ್ತಾ. ಅಫ್ಕೋರ್ಸ್ ನಿಯೋನೆಟಲ್ ಕೇರ್ ಅಲ್ಲಿ ಇಟ್ಟಿರ್ತಾರೆ ICU ನಲ್ಲಿ, ಆದ್ರೆ ಚೆನ್ನಾಗಿ ನೋಡ್ಕೊಂಡ್ರೆ ಅದ್ ಮಗು ರಿಕವರ್ ಖಂಡಿತ ಚೆನ್ನಾಗಾಗತ್ತೆ, ಆಯ್ತಾ. ಅದ್ರಲ್ಲಿ ಏನೂ ಇದಿಲ್ಲ, ಆಯ್ತಾ. ಆ ಥರ ಮನ್ಸಿಂದ ತೆಗ್ದಾಕ್ಬಿಡಿ ಅದನ್ನೆಲ್ಲ,
ಆಯ್ತಾ? ಆದ್ರೆ ಯು ಶುಡ್ ಬಿ ಲೈಕ್ ಕೇರ್ಫುಲ್ ಆಗಿರಿ. ಓಕೆ. ಅಕಸ್ಮಾತ್ ಏನಾದ್ರೂ ಆ ಥರ ಸಿಚುವೇಶನ್ಸ್ ಬಂದ್ರು ನಿಮ್ಮ ಮನಸ್ಸಿಗೆ ಏನ್ ಬರ್ಬೇಕು, ನನ್ ಮಗು ಡಿಸೈಡ್ ಮಾಡಿದೆ, ಅದ್ರ ಮುಂದೆ ಯಾರು ಏನೂ ಅಲ್ಲ. ಆಯ್ತಾ? ಅದನ್ನ ಮನ್ಸಿಗೆ ತಂದ್ಕೊಂಡು ಆರಾಮಾಗಿ ಖುಷಿಯಾಗಿ ಮಗುನ ವೆಲ್ಕಮ್ ಮಾಡಿ. ಅಂಡ್ ನಿಮ್ಮ ಮನ್ಸಿಗೂ ಮಗು ಮನ್ಸಿಗೂ ಅದ್ ಬರ್ಬೇಕು, ಮಗುಗೆ ಹೇಳ್ತಾ ಹೋಗಿರ್ಬೇಕು ನೀವು, ಯು ಆರ್ ಸ್ಟ್ರಾಂಗ್, ಯು ಆರ್ ಕೆಪಬಲ್, ನೀನೆಲ್ಲದನ್ನು ಹ್ಯಾಂಡಲ್ ಮಾಡೋ ಶಕ್ತಿ ನಿನ್ಗೂ ಇದೆ, ನನ್ಗೂ ಇದೆ. ಓಕೆ. ಸೊ ಇದು ಬರ್ಬೇಕು. ಆಯ್ತಾ? ಅಕಸ್ಮಾತ್ ಬಿಫೋರ್ 36 ಆತರ ಯಾರಿಗೂ ಆಗಲ್ಲ, ಆಲ್ಮೋಸ್ಟ್ ಆಗದೇ ಇಲ್ಲ ಇಲ್ಲಿರೋರು ಯಾರಿಗೂ. ಯಾಕಂದ್ರೆ ವಿ ಆರ್ ಅಂದ್ರೆ ಓಕೆ, why it is told 8th month premature baby is more riskier than 7th. ಸೊ ಹೇಳ್ತೀನಿ ಕಲಾ ಅವರೇ, ಆಯ್ತಾ? ಸೊ ನಾನು ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ನಿಮ್ಗೆ ಯಾರಿಗೂ ಆ ಥರ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಯು ಆರ್ ಗೋಯಿಂಗ್ ಥ್ರೂ ಪಾಸಿಟಿವ್ ಥಿಂಗ್ಸ್. ಆಯ್ತಾ? ಸೊ ಫಸ್ಟು ಪಾಸಿಟಿವಿಟಿ ಇರಬೇಕು, ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ನಿಮ್ಗೆಲ್ಲ ಎಜುಕೇಶನ್ ಇದೆ, ಅಂಡ್ ಯು ಹ್ಯಾವ್ ಆಲ್ ದ ನಾಲೆಡ್ಜ್, ಏನ್ ಮಾಡ್ಬೇಕು, ಹೇಗಿರ್ಬೇಕು, ಹೇಗೆ ಆ ಸಿಚುವೇಶನ್ಸ್ ನ ತಗೋಬೇಕು, ಎದುರಿಸ್ಬೇಕು. ರೈಟ್? ಒಂದು ನಿಮ್ಗೆಲ್ಲ ನಾಲೆಡ್ಜ್ ಇದೆ, ದಟ್ಸ್ ವೈ ಯು ಆರ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಓಕೆನಾ? ಎಲ್ಲರೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ, ನನ್ನ ಬೇಬಿ ಫುಲ್ ಟರ್ಮ್ ನನ್ನ ಜೊತೆಗಿರುತ್ತೆ, ಮತ್ತೆ ಅದನ್ನ ನೀವು ಮಗುಗೆ ಹೇಳ್ತಾನು ಬರ್ಬೇಕು. ಆಯ್ತಾ? ಸೊ ನೀನಂದ್ರೆ ನಂಗೆ ತುಂಬಾ ಇಷ್ಟ, ಕಂಪ್ಲೀಟ್ 9 months ಹೊಟ್ಟೆ ಒಳಗೆ ಇರು, ವಿ ವಿಲ್ ಎಂಜಾಯ್. ಆಯ್ತಾ? ನಾವಿಬ್ರು ಎಂಜಾಯ್ ಮಾಡೋಣ, ಈ ಒಂದು ಪೀರಿಯಡ್ ನಮ್ಗೆ ಮತ್ತೆ ಸಿಗಲ್ಲ, ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮಗುಗೆ ಯಾವಾಗ್ಲೂ ಹೇಳ್ತಾ ಇರಿ. ಆಯ್ತಾ? ಸೊ ಈ ಅಫರ್ಮೇಶನ್ ಸಾಕು, ಮಗು ನಿಮ್ ಜೊತೆ ಆರಾಮಾಗಿ 9 months ಪೂರ್ತಿ ಇರುತ್ತೆ. ಆಯ್ತಾ? ಸೊ ಇನ್ನು ಒಂದು 8th month ಅಲ್ಲಿ ಯಾಕೆ ರಿಸ್ಕಿ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ವಾ? ಯಾಕಂದ್ರೆ ಅಕಾರ್ಡಿಂಗ್ ಟು ಆಯುರ್ವೇದ ಏನಂದ್ರೆ ನಮ್ಗೆ ಊರ್ಜಾ ಅಂತ ಇದೆ. ಆಯ್ತಾ? ಪ್ರಾಣಶಕ್ತಿ ಅಂತ ಕರಿತೀವಿ. ಆಯ್ತಾ? ಊರ್ಜಾ ಅಂತಂದ್ರೆ ಪ್ರಾಣಶಕ್ತಿ. ಅದು ಏನಾಗುತ್ತೆ ಇಲ್ಲಿ, ಕಂಪ್ಲೀಟ್ಲಿ ಒಂದ್ಸರಿ ನಮ್ಮಲ್ಲಿರುತ್ತೆ, ಕಂಪ್ಲೀಟ್ಲಿ ಒಂದ್ಸರಿ ಮಗುನಲ್ಲಿರುತ್ತೆ ಅಲ್ವಾ? ಓಕೆ, ಗೊತ್ತಾಗ್ತಾ ಇದೆಯಲ್ವಾ? ಸೊ ಊರ್ಜಾ ಅಂದ್ರೆ ಪ್ರಾಣಶಕ್ತಿ. ಆಕ್ಚುಲಿ ಅದು ಪೂರ್ತಿ ಆರಾಮಾಗಿ ಓಡಾಡ್ಕೊಂಡು ಮಗು ಕಡೆನೂ ಹೋಗ್ಬೇಕು, ನಮ್ ಕಡೆನೂ ಹೋಗ್ಬೇಕು. ಆಯ್ತಾ? ಸೊ ಅದು ಆ ರೀತಿ ಆಗಲ್ಲ ಯಾವಾಗ 8th month ಅಲ್ಲಿ ಕಂಪ್ಲೀಟ್ಲಿ ಊರ್ಜಾ ಶಿಫ್ಟ್ ಆಗುತ್ತೆ. ಅದಕ್ಕೆ ನಮ್ಗೆ 8th month ಅಲ್ಲಿ ನೀವು ಯಾರಾದ್ರೂ 8th month ಅಲ್ಲಿ ಇದ್ರೆ ರೆಕಗ್ನೈಸ್ ಮಾಡಿ, ಹಂಗೆ ನೋಟಿಸ್ ಮಾಡ್ತಾ ಹೋಗಿ. ಕೆಲವೊಂದ್ಸರಿ ಪೂರ್ತಿ ಸುಸ್ತಾಗಿ ಡ್ರೈನ್ ಆದಂಗ ಅನ್ಸುತ್ತೆ, ನನ್ಗೆ ಏನೂ ಬೇಡ, ಯಾರು ಬೇಡ, ಸುಮ್ಮನೆ ಮಲ್ಕೋತೀನಿ. ಆಯ್ತಾ? ನಾನು ಏನು ಮಾಡಲ್ಲ, ನಂಗೆ ಇಷ್ಟ ಆಗ್ತಾ ಇಲ್ಲ. ಕೆಲವೊಂದ್ಸರಿ ಪೂರ್ತಿ ಎನರ್ಜೆಟಿಕ್ ಆಗ್ಬಿಡ್ತೀರಾ, ಎಲ್ಲ ಮಾಡ್ತೀನಿ, ನನ್ಗೆ ಎಲ್ಲ ಸಾಧ್ಯ ಇದೆ ಅನ್ನೋ ತರ. ಆಯ್ತಾ? ಯಾಕಂದ್ರೆ ಊರ್ಜಾ ಶಿಫ್ಟ್ ಆಗ್ತಾ ಇದೆ. ಊರ್ಜಾ ಅಂದ್ರೆ ಎನರ್ಜಿ. ಓಕೆ. ಆ ಎನರ್ಜಿ ಶಿಫ್ಟ್ ಏನಾಗುತ್ತೆ, ಕಂಪ್ಲೀಟ್ಲಿ ಮಗು ಕಡೆ ಹೋಗ್ಬೇಕಾಗಿರೋದೆಲ್ಲ ಸೇರ್ಬಿಟ್ಟು ನಿಮ್ ಕಡೆಗೆ ಬರ್ತಾ ಇರುತ್ತೆ. ಅಫ್ಕೋರ್ಸ್ ಮಗುಗೆ ಬ್ಲಡ್ ಫ್ಲೋ ಆಗಿರ್ಬೋದು, ಎಲ್ಲಾನು ಆಗ್ತಾ ಇರುತ್ತೆ, ಬಟ್ ಈ ಎನರ್ಜಿ ಅನ್ನೋದು ಇದೆಯಲ್ಲ, ಆಕ್ಟಿವ್ ಆಗಿರೋದಕ್ಕೆ ಬೇಕಾಗಿರುವಂತಹ ಪ್ರಾಣಶಕ್ತಿ, ಊರ್ಜಾ, ಎನರ್ಜಿ ಪೂರ್ತಿ ಒಂದ್ಸರಿ ನಮ್ಮಲ್ಲಿರುತ್ತೆ, ಆಮೇಲೆ ಪೂರ್ತಿ ಒಂದ್ಸರಿ ಮಗುನಲ್ಲಿರುತ್ತೆ. ಆಯ್ತಾ? ಸೊ ಅರ್ಥ ಆಗ್ತಾ ಇದೆಯಲ್ವಾ? ಅದಕ್ಕೆ ಅಕಸ್ಮಾತ್ ಈ ಟೈಮಲ್ಲಿ ಏನಾದ್ರೂ ಡೆಲಿವರಿ ಆಗೋದಾದ್ರೆ ತಾಯಿಗೆ ತೊಂದರೆ ಆಗ್ಬೋದು, ಇಲ್ಲ ಮಗುಗೆ ತೊಂದರೆ ಆಗ್ಬೋದು. ಇಟ್ ಇಸ್ ನಾಟ್ ಲೈಕ್ ಮಗುಗೇನೆ ತೊಂದರೆ ಆಗುತ್ತೆ ಅಂತಲ್ಲ. ಯಾಕಂದ್ರೆ ಕಂಪ್ಲೀಟ್ಲಿ ಒಂದೊಂದ್ಸರಿ ಪೂರ್ತಿ ಮಗು ಅಲ್ಲಿದೆ ಅಲ್ವಾ? ಅವಾಗ ನಮ್ಗೆ ಎನರ್ಜಿ ಪೂರ್ತಿ ಕಮ್ಮಿ ಇರುತ್ತೆ, ಬಟ್ ವಿ ಆರ್ ಏಬಲ್ ಟು ಸರ್ವೈವ್. ಯಾಕಂದ್ರೆ ನಮ್ಗೆ ಎಲ್ಲ ಪೂರ್ತಿ ನಮ್ಮ ಬಾಡಿ ಸ್ವಲ್ಪ ಎಲ್ಲ ತಿಳ್ಕೊಂಡ್ಬಿಟ್ಟಿದೆ ಅಲ್ವಾ? ಸೊ ಅದಕ್ಕೆ ಅಕಸ್ಮಾತ್ ಎಲ್ಲ ಪೂರ್ತಿ ಎನರ್ಜಿ ಮಗುನಲ್ಲಿ ಇದ್ದಾಗ ತಾಯಿಗೆ ಎನರ್ಜಿ ಕಮ್ಮಿ ಇದ್ರೂ ವಿ ಆರ್ ಏಬಲ್ ಟು ಕಮ್ ಬ್ಯಾಕ್ ಸಮ್ಟೈಮ್ಸ್ ಅಲ್ವಾ? ಬಟ್ ಮಗು ಎನರ್ಜಿ ಪೂರ್ತಿ ಕಮ್ಮಿ ಇದ್ದಾಗ ಅದಕ್ಕೆ ಇನ್ನೂ ಟ್ರೈನಿಂಗೇ ಆಗಿಲ್ಲ, ಅದ್ರ ದೇಹ ಏನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅವಾಗ ಅದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರನೇ 8th month ಅಲ್ಲಿ ಸ್ವಲ್ಪ ಪ್ರಿಮೆಚ್ಯೂರ್ ಬೇಬೀಸ್ ಡೆಲಿವರಿ ಆದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಹೇಳ್ತಾರೆ 7th ಗಿಂತನೂ. ಆಯ್ತಾ? ಗೊತ್ತಾಯ್ತಾ ಕಲಾ ಅವ್ರೆ? ಕ್ಲಿಯರ್ ಆಯ್ತಾ? ಸೊ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಅಲ್ವಾ? ಅದಕ್ಕೆ ಸೊ ಅಕಸ್ಮಾತ್ ಹಂಗಾದ್ರೂ ನಾನು ನೋಡಿದೀನಿ ಪರ್ಸ್ನಲಿ, ಎಷ್ಟೋ ಕೇಸಸ್ ಸಾಲ್ವ್ ಆಗಿದೆ. ಆಯ್ತಾ? 8th month ಅಲ್ಲಿ ಡೆಲಿವರಿ ಆದ್ರೂ ತುಂಬಾ ಮಕ್ಕಳು ಸರ್ವೈವ್ ಆಗಿದ್ದಾರೆ, ಆಗ್ತಾ ಇದ್ದಾರೆ. ಯಾಕಂದ್ರೆ ವಿ ಹ್ಯಾವ್ ಆಲ್ ದಿ ಥಿಂಗ್ಸ್. ಅದಕ್ಕೆ ಒಂದು ಸಜೆಷನ್ ಎಲ್ಲರಿಗೂ, ನೀವು ಎಲ್ಲಿ ಡೆಲಿವರಿ ಆಗ್ತಿರೋ ಅದೇ ಹಾಸ್ಪಿಟಲ್ ಅಥವಾ ಅದ್ರ ಪಕ್ಕ ಅಥವಾ ತುಂಬಾ ಹತ್ತಿರ
ನಿಯೋನೆಟಲ್ ಕೇರ್ ಇದೆಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ ಎಲ್ಲರೂ. ಮೇಕ್ ಶೋರ್ ದ್ಯಾಟ್ ಇಟ್ ಇಸ್ ದೇರ್. ಆಯ್ತಾ, ಹತ್ತಿರನೇ ಇದೆ. ಯಾವ ಟೈಮಲ್ಲಾದ್ರೂ ಕೇರ್, ಮಗು ಬಂದ್ರೆ ಅಕಸ್ಮಾತ್ ಕೇರ್ ಮಾಡುವಂಥ ಎಲ್ಲ ಫೆಸಿಲಿಟಿ ಆ ಹಾಸ್ಪಿಟಲ್ ಅಲ್ಲಿ ಅಥವಾ ಅದರ ಪಕ್ಕದ ಹಾಸ್ಪಿಟಲ್ ಅಲ್ಲಿ ಅಥವಾ ಹತ್ತಿರನೇ ಇದೆ ಅನ್ನೋದನ್ನ ನೀವು ಎನ್ಶೋರ್ ಮಾಡ್ಕೊಳ್ಳಿ ಎಲ್ಲರೂ. ಆಯ್ತಾ, ಸೊ ಜಸ್ಟ್ ಫಾರ್ ಏನು, ಹಾ ಎಸ್, ಎನ್ ಐ ಸಿ ಯು, ನಿಯೋನೆಟಲ್ ಕೇರ್ ಅಂತ ಹೇಳಿದೆ ಅಲ್ವಾ. ಸೊ ಎನ್ ಐ ಸಿ ಯು, ಓಕೆ, ಎನ್ ಐ ಸಿ ಯು ಪಕ್ಕದಲ್ಲೇ ಇದೆ ಅನ್ನೋದನ್ನ ಅಥವಾ ಅದೇ ಹಾಸ್ಪಿಟಲ್ ಅಲ್ಲಿ ಇದೆ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಯಾವಾಗಾದ್ರೂ ಸಪೋರ್ಟ್ ಬೇಕಾಗಬಹುದು. ಆಯ್ತಾ, ಅದು ಒಂದು ಏನು ಪ್ರಿಕಾಷನ್ ಅನ್ನೋ ಥರನೇ ಅನ್ಕೊಳ್ಳಿ, ಹೆಡ್ಸ್ ಅಪ್ ಅಂತಾನೆ ಅನ್ಕೊಳ್ಳಿ. ಆಯ್ತಾ, ಸೊ ಆ ಥರ ನೋಡಿಟ್ಕೊಂಡಿರಿ. ಆಯ್ತಾ, ದೆನ್ ಇನ್ನೂ ಒಂದು, ಆ ಹಾಸ್ಪಿಟಲ್ಸ್ ಅಲ್ಲಿ, ನೀವು ತೋರಿಸ್ತಾ ಇರೋ ಹಾಸ್ಪಿಟಲ್ಸ್ ಅಲ್ಲಿ ನಿಮ್ಮ ಡಾಕ್ಟರ್ಗೆ ಅಥವಾ ಆ ಹಾಸ್ಪಿಟಲ್ನಲ್ಲಿ ಇರೋರಿಗೆ ಎಷ್ಟು ಪೇಷನ್ಸ್ ಇದೆ ಅನ್ನೋದನ್ನ ಹಾಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ಪೇಷನ್ಸ್ ಇರೋದಿಲ್ಲ, ಅವರು ಆಲ್ಮೋಸ್ಟ್ ಶಿಫ್ಟ್ ಮಾಡೇ ಬಿಡ್ತಾರೆ. ನೀನ್ ನಾರ್ಮಲ್ ಅಂದ್ರೂ ಇಲ್ಲ ನಿಂಗೆ ಅದೇ ಆಗ್ಬೇಕು ಅನ್ನೋ ತರ ಶಿಫ್ಟ್ ಮಾಡಿಬಿಡ್ತಾರೆ. ವೆದರ್ ದೇ ಆರ್ ಗಿವಿಂಗ್ ಅಂದ್ರೆ ಒಂದು ಜೆನ್ಯೂನ್ ಆನ್ಸರ್ ಇದೆಯಾ. ಆಯ್ತಾ, ಸೊ ನಾನು ಇಲ್ಲಿ ನಾರ್ಮಲಿಗೂ ಒತ್ತು ಕೊಡ್ತಾ ಇಲ್ಲ, ಸಿಸೇರಿಯನ್ಗೂ ಒತ್ತು ಕೊಡ್ತಾ ಇಲ್ಲ. ಆಯ್ತಾ, ಸೊ ಅದು ನಿಮ್ಮ ಆಪ್ಷನ್ ಅಂಡ್ ನಿಮ್ಮ ಬೇಬಿ ಆಪ್ಷನ್. ಇಟ್ ಈಸ್ ಲೈಕ್ ಡೆಸ್ಟಿನಿ ಅಂತಾನೆ ಅನ್ಕೊಳ್ಳಿ. ಓಕೆನಾ, ಸೊ ಇದೆಲ್ಲ ಮೊಡಾಲಿಟೀಸ್ ಅಷ್ಟೇ. ಬಟ್ ನಮಗೆ ಬೇಕಾಗಿರೋದೇನು, ಪಾಸಿಟಿವ್ ಔಟ್ಕಮ್. ಆಯ್ತಾ, ಒಂದು ಪಾಸಿಟಿವ್ ಔಟ್ಕಮ್ ಏನು, ನಮ್ಮ ಮಗುನು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ರಿಕವರಿ ಫಾಸ್ಟರ್ ಆಗ್ಬೇಕು. ಇದು ಒಂದು ಮೇನ್ ಇಂಟೆನ್ಷನ್ ಅಲ್ವಾ. ಸೊ ನಾರ್ಮಲ್ ಡೆಲಿವರಿ ಆದ್ರೂ ರಿಕವರಿ ಆಗೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಷ್ಟಂದ್ರೆ 1.5 ತಿಂಗಳಾದ್ರೂ ಟೈಮ್ ಬೇಕಾಗುತ್ತೆ, ಒಂದು 6 ವೀಕ್ಸ್ ನಾರ್ಮಲ್ ಡೆಲಿವರಿ ಅವ್ರಿಗೆ. ಅದೇ ಸಿಸೇರಿಯನ್ ಆದವ್ರಿಗೆ 8 ವೀಕ್ಸ್, ಒಂದು 2 ವೀಕ್ಸ್ ಹೆಚ್ಚು ಕಡಿಮೆ. ಓಕೆ, ಸೊ ನಾನು ಇದನ್ನು ನೋಡಿದ್ದೀನಿ, ನಾನು ಹೇಳಿದ್ನಲ್ವಾ, ಸಿಸೇರಿಯನ್ ಆದವ್ರು ಕೂಡ ಎದ್ದು ಓಡಾಡಿ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ರಿಕವರಿ ಆಗಿರೋರು ಇದೆ. ಆಯ್ತಾ, ಎಲ್ಲ ಯಾಕೆ, ನಮ್ಮ ಸ್ನೇಹ ಅವರೇ ಹೇಳಿದ್ರು, ಒಂದು 2 ಡೇಸ್ ಅಲ್ಲಿ ನಾನು ಆಲ್ಮೋಸ್ಟ್ ಎದ್ದು ಓಡಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಇದೇ ಬ್ಯಾಚ್ ಅಲ್ಲಿ ಇದ್ರು ಅವರು ಇನಿಷಿಯಲಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ. ಮೇ ಬಿ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲ. ಓಕೆ, ಅವ್ರದ್ದು ಸಿಸೇರಿಯನ್ನೇ ಮಾಡಿದ್ರು. ಅದಕ್ಕೆ ಅವರು ಆಮೇಲೆ ಹೇಳಿದ್ರು, ನಾನು ಆರಾಮಾಗಿದ್ದೀನಿ, ಬೇಗ ರಿಕವರಿನೂ ಕೂಡ ಅದೇ ಎಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಹಂಗಾದ್ರೆ ಯಾಕೆ ನಾವು ನಾರ್ಮಲ್ ಡೆಲಿವರಿಗೆ ಪೇನ್ ತಿಂದು ಎಲ್ಲ ಮಾಡ್ಕೋಬೇಕು ಅಲ್ವಾ. ಸೊ ಎಷ್ಟು ಜನಕ್ಕೆ ಆಸೆ ಇದೆ ನಾರ್ಮಲ್? ಓಕೆ, ಕೈ ಎತ್ತಿ. ಇಲ್ಲ, ಅದ್ರಲ್ಲಿ ಹೇಳ್ತಾ ಹೋಗಿ. ಎಸ್, ರಕ್ಷಿತಾ, ಮೀ. ಓಕೆ, ಕಲಾ ಅವರು. ಓಕೆ, ದೆನ್ ನಾಟ್ ಪಾಸಿಬಲ್ ಫಾರ್ ಮೀ, ಇಟ್ಸ್ ಓಕೆ. ಆಯ್ತಾ, ನೇತ್ರ, ಮೀ. ಕೆಲವೊಬ್ರಿಗೆ ಹೇಳಿರ್ತಾರೆ ಇದು ಸಿಸೇರಿಯನ್ನೇ ಆಗುತ್ತೆ ಅಂತ ಫಸ್ಟೇ ಹೇಳಿರ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅಂಡ್ ನಾರ್ಮಲ್ ಅಂತ ಫಿಕ್ಸ್ ಆದವರು ಕೂಡ ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್, ವಾಟ್ ಎವರ್ ಇಟ್ ಈಸ್, ಅಕಸ್ಮಾತ್ ಕಂಡೀಷನ್ಸ್ ಏನಾದ್ರೂ ಚೇಂಜಸ್ ಆಗಿ ಡಾಕ್ಟರ್ ಇಲ್ಲ ಇದೇ ಮಾಡ್ಬೇಕು ಅಂತ ಹೇಳೋದಾದ್ರೆ, ಯು ಡೋಂಟ್ ಫೀಲ್ ಲೈಕ್ ನಾನು ಇಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಯ್ತಾ. ಖಂಡಿತವಾಗ್ಲೂ ವ್ಯರ್ಥ ಆಗಲ್ಲ. ಆಯ್ತಾ, ನೀವೇನೇನು ಪ್ರಿಪರೇಷನ್ಸ್ ಮಾಡ್ಕೊಂಡಿರ್ತೀರೋ, ಇಟ್ ಈಸ್ ಆಕ್ಚುಲಿ ಗಿವಿಂಗ್ ಗುಡ್ ಥಿಂಗ್ಸ್ ಟು ಯು. ನಿಮ್ಮ ಮೈಂಡ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೀವು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಆಗುವಾಗ. ಆಯ್ತಾ, ಸೊ ಏನಾದ್ರೂ ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಆಲ್ಟರ್ ಆದ್ರೂ ಡಿಸಿಷನ್ ಅಲ್ಲಿ, ಇಟ್ಸ್ ಓಕೆ. ಆಯ್ತಾ, ಸೊ ಅದನ್ನ ಮನ್ಸಿಗೆ ತಂದ್ಕೊಳ್ಳಿ. ತಕ್ಷಣ ನಿಮ್ ಮನ್ಸಿಗೆ ಬರ್ಬೇಕು, ಇಟ್ಸ್ ಓಕೆ, ಇಟ್ ಇಸ್ ಫಾರ್ ಬೇಬೀಸ್ ಗುಡ್. ಆಯ್ತಾ, ನನ್ಗೆ ಮತ್ತೆ ಮಗುಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೇನೆ ಡಾಕ್ಟರ್ ಈ ಡಿಸಿಷನ್ಸ್ ತಗೊಂಡಿದ್ದಾರೆ. ಅಂಡ್ ಇಟ್ಸ್ ಓಕೆ, ಬಟ್ ಇಟ್ ಶುಡ್ ಬಿ ಅ ಪಾಸಿಟಿವ್ ಡೆಲಿವರಿ. ಏನು, ಹೆಂಗ್ ಮಾಡ್ಬೇಕು? ನಾರ್ಮಲ್ ಆಯ್ತು, ಸಿಸೇರಿಯನ್ ಆಯ್ತು, ನೀವೇನ್ ಮಾಡ್ಬೇಕು? ಚಾಂಟಿಂಗ್. ಓರಲಿ ಮಾಡಕ್ಕಾಗಲ್ಲ ಅವಾಗ. ಆಯ್ತಾ, ಅದಕ್ಕೆ ಮನ್ಸಲ್ಲೇ ಮಾಡ್ಕೊಳ್ಳಿ. ಆಯ್ತಾ, ಮನ್ಸಲ್ಲಿ ತಲೆಯಲ್ಲಿ ಓಡ್ತಾ ಇರ್ಲಿ ಚಾಂಟಿಂಗ್ಸ್. ಯಾವ್ದ್ಯಾವ್ದು ಮಂತ್ರಗಳನ್ನ ಹೇಳ್ಬೋದು? ವಿಷ್ಣು ಸಹಸ್ರನಾಮ, ಆಯ್ತಾ, ಲಲಿತಾ ಸಹಸ್ರನಾಮ, ಅಥವಾ ರಾಮರಕ್ಷಾ ಸ್ತೋತ್ರನೂ ಹೇಳ್ಬೋದು. ಆಯ್ತಾ, ಇನ್ನೂ ಒಂದು ವೆರಿ ಪವರ್ಫುಲ್, ನನಗೆ ಪರ್ಸ್ನಲಿ ಹೆಲ್ಪ್ ಮಾಡಿದಂತಹ ಮಂತ್ರ, ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಬಟ್ ಐ ಡೋಂಟ್ ಟೆಲ್ ಯು ಲೈಕ್ ಇದೇ ಮಾಡಿ ಅಂತ ಅಲ್ಲ, ಬಟ್ ಮಾಡಿ. ಆಯ್ತಾ, ನಾನ್ ಮಾಡಿದ್ದು ಹನುಮಾನ್ ಚಾಲೀಸ.
ಓಕೆ, ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ಹನುಮಾನ್ ಚಾಲೀಸ. ಸೊ ನನ್ನ ಮಗ ಇಬ್ರು ಬಂದಿದ್ದು ಒಂಥರ ಹನುಮಂತನ ತರ ಹಾಕೊಂಡು ಬಂದ್ರು ಅಂತ ಹೇಳ್ಬಿಡ್ತೀನಿ ನಾನು. ಸೊ ಹಂಗೆ. ಸೊ ನಂಗೆ ಪುಷಿಂಗ್ ಟೈಮಲ್ಲಿ ಅಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ. ಫಸ್ಟ್ ಟೈಮ್ ನನಗೆ ಗೊತ್ತಿರ್ಲಿಲ್ಲ, ಟು ಬಿ ಫ್ರ್ಯಾಂಕ್. ಹೇಗೆ ಪುಷ್ ಮಾಡಬೇಕು ಅದೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅವಾಗ ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಅಂದ್ರೆ ವಿದಿನ್ 20 ಮಿನಿಟ್ಸ್ ನನಗೆ, ಅಂದ್ರೆ ಪುಷ್ ಮಾಡುವಾಗ ವಿದಿನ್ 20 ಮಿನಿಟ್ಸ್ ಆಯ್ತು. ಆಯ್ತಾ. ಆದ್ರೂ ಅಂದ್ರೆ ಇನಿಷಿಯಲಿ ನಾನು ಐ ಡಿಡ್ ರಾಂಗ್ ಥಿಂಗ್ ವೈಲ್ ಪುಷಿಂಗ್, ಅದನ್ನು ಹೇಳ್ತೀನಿ ನಿಮ್ಗೆ. ಆಯ್ತಾ, ವಾಟ್ ವಾಸ್ ದ ರಾಂಗ್ ಥಿಂಗ್, ಆಮೇಲೆ ಏನ್ ರೈಟ್ ಆಯ್ತು ಅದನ್ನು ಕೂಡ ಹೇಳ್ತೀನಿ. ಓಕೆ. ಸೊ ಎವ್ರಿಥಿಂಗ್ ಈಸ್ ಆನ್ ಬ್ರೀದಿಂಗ್. ನಾನು ಬ್ರೀದಿಂಗ್ ಟೆಕ್ನಿಕ್ಸ್ ಕೆಲವೊಂದು ಹೇಳ್ದೆ ನಾನು ಅವತ್ತು ಅಲ್ವಾ. ಸೊ ಅದು ಒಂದು ನಾನು ನೆಕ್ಸ್ಟ್ ಕ್ಲಾಸಲ್ಲೂ ಇದನ್ನ ಕಂಟಿನ್ಯೂ ಮಾಡ್ತೀನಿ ಟಾಪಿಕ್. ಆಯ್ತಾ. ಸೊ ನಾನೆಲ್ಲ ಇನ್ ಡೀಟೇಲ್ ಒಂದು ಸ್ಟ್ರಕ್ಚರ್ ವೈಸ್ ಹೇಳ್ತಾ ಹೋಗ್ತೀನಿ. ಜಸ್ಟ್ ಇವತ್ತು ಹಾಗೆ ಒಂದು ಓವರ್ ವ್ಯೂ ಅನ್ನೋ ಥರ ಕೊಡ್ತಾ ಇದ್ದೀನಿ. ಓಕೆನಾ. ಸೊ ಏನಂದ್ರೆ ಬ್ರೀದಿಂಗ್, ಆಯ್ತಾ, ನಾವು ಎಷ್ಟು ಇನ್ನೇನು ಆಕ್ಟಿವ್ ಲೇಬರ್ ಮತ್ತೆ ಇನ್ನ ಫಸ್ಟ್ ಸ್ಟೇಜ್, ಆಯ್ತಾ, ಅರ್ಲಿ ಲೇಬರ್ ಅಂತ ಕರಿತೀವಿ. ಅರ್ಲಿ ಲೇಬರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಓಕೆ ಲೆಟ್ ಮಿ ಗೋ ಇನ್ ಅ ಫ್ಲೋ. ಆಯ್ತಾ, ಒಂದು 36 ಇಂದ 40 ವೀಕ್ಸ್ ಒಳಗಡೆ ನಮ್ದು ಪರ್ಫೆಕ್ಟ್ ಟೈಮ್. ಆಯ್ತಾ, ಡೆಲಿವರಿ ಆದ್ರೆ ಪರವಾಗಿಲ್ಲ, ಪೂರ್ತಿ ಹೆಲ್ದಿಯಾಗೇ ಇರುತ್ತೆ. ಆಯ್ತಾ. ಕೆಲವೊಬ್ಬರಿಗೆ 40 ವೀಕ್ಸ್ ಆದ್ಮೇಲೂ ಕೂಡ ಅವ್ರಿಗೆ ಆಗ್ತಾ ಇರಲ್ಲ. ಆಯ್ತಾ. ಸೊ ಇನ್ನೂ ಜಾಸ್ತಿ ಮುಂದೆ ಹೋಗ್ತಾ ಇರುತ್ತೆ. 42 ವೀಕ್ಸ್ ತನಕನೂ ಕಾದ್ಬಿಟ್ಟು ಆಮೇಲೆ ಡಾಕ್ಟರೇ ಡೆಲಿವರಿ ಮಾಡಿಸಿದ್ದು ಕೂಡ ಇದೆ. ಆಯ್ತಾ. ವಾಟ್ ಎವರ್ ಇಟ್ ಈಸ್, ಬಟ್ ಫೆಸಿಲಿಟೀಸ್ ಹೇಗಿದೆ ಅದನ್ನ ನೋಡ್ಕೊಂಡು ನೀವು ಮುಂದುವರಿಬೇಕು. ವೆದರ್ ಯು ಆರ್ ಓಕೆ ಟು ವೇಟ್ ಫಾರ್ ಸಮ್ ಟೈಮ್. ನಿಮ್ಮ ದೇಹನ ಕೇಳಿ ನೋಡಿ. ಎವ್ರಿಥಿಂಗ್ ಈಸ್ ಆನ್ ನಿಮ್ಮ ಇಂಟ್ಯೂಷನ್ಸ್ನ ಟ್ರಸ್ಟ್ ಮಾಡ್ತಾ ಹೋಗಿ. ಆಯ್ತಾ. ಅಂಡ್ ಲಿಸನ್ ಟು ಯೋರ್ ಬಾಡಿ, ಟ್ರಸ್ಟ್ ಯೋರ್ ಬಾಡಿ. ಇದನ್ನ ಒಂದು ಮಂತ್ರ ಆಗಿ ಬರ್ಕೊಂಬಿಡಿ. ಆಯ್ತಾ. ನಿಮ್ಗೆಲ್ಲರಿಗೂ ಎಲ್ಲಾದ್ರೂ ಅಂದ್ರೆ ನೀವು ಪೆನ್ ಪೇಪರ್ ಇಟ್ಕೊಂಡಿದ್ರೆ ಬರ್ಕೊಳ್ಳಿ. ಟ್ರಸ್ಟ್ ಯೋರ್ ಬಾಡಿ. ಓಕೆ. ಅಂಡ್ ಲಿಸನ್ ಟು ಯೋರ್ ಬಾಡಿ. ಯಾವಾಗ್ಲೂ ನಿಮ್ಮ ದೇಹ ಏನ್ ಹೇಳ್ತಾ ಇದೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅಂಡ್ ನನ್ನ ಕ್ಲಾಸಿಗೆ ಬಂದಿದ್ದೀರಾ ಅಂತಂದ್ರೆ ಇದಂತೂ ನಿಮಗೆ ಖಂಡಿತ ಗೊತ್ತಿರ್ಬೇಕು. ಡೋಂಟ್ ಡಿಪೆಂಡ್ ಆನ್ ಎನಿಥಿಂಗ್ ಆರ್ ಎನಿ ಒನ್. ನನ್ ಮೇಲೂ ಕೂಡ ಡಿಪೆಂಡ್ ಆಗಬೇಡಿ. ನಿಮ್ಮ ಮನಸ್ಸು, ನಿಮ್ಮ ದೇಹ ಹೇಳ್ತಾ ಇದೆ ಅಂತಂದ್ರೆ ಟಕ್ ಅಂತ ಅದನ್ನ ಕೇಳಿ. ಆಯ್ತಾ. ನಿಮಗೆ ಅನ್ಸುತ್ತೆ, ನಿಮಗೆ ಗೊತ್ತಾಗುತ್ತೆ. ಲಿಸನ್ ಟು ಯೋರ್ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ. ಆಯ್ತಾ. ಸೊ ಅದನ್ನ ನೀವು ಯಾವಾಗ ಕೇಳಿಸ್ಕೊಳ್ತಿರೋ, ಯು ಫೀಲ್ ಲೈಕ್ ಎಸ್, ಈಗ ಸಮಯ ಬಂದಿದೆ, ನಾನು ಹೋಗ್ಬೇಕು. ಇಲ್ಲಾಂದ್ರೆ ಇಟ್ಸ್ ಓಕೆ ಟು ವೇಟ್ ಫಾರ್ ಸಮ್ ಟೈಮ್. ಆಯ್ತಾ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಏನೇ ಆದ್ರೂ ಸಡನ್ ಆಗಿ ಆಗಲ್ಲ. ಆಯ್ತಾ. ಅನ್ಲೆಸ್ ಅಂಡ್ ಅಂಟಿಲ್ ವಾಟರ್ ಬ್ರೇಕ್ ಆಯ್ತು ಅಂತಂದ್ರೆ ಇಟ್ ಈಸ್ ಎಮರ್ಜೆನ್ಸಿ. ನೀವು ಖಂಡಿತ ಹೋಗ್ಬೇಕು. ಅಂಡ್ ಅದ್ರಲ್ಲೂ ಕೂಡ ಅಟ್ಲೀಸ್ಟ್ 1 ಅವರ್ 2 ಅವರ್ ಅಂತೂ ಟೈಮ್ ಇದ್ದೇ ಇರುತ್ತೆ. ಕಡಿಮೆ ಅಂದ್ರೆ, ಆಯ್ತಾ, ಕಡಿಮೆ ಅಂದ್ರೆ ವಾಟರ್ ಬ್ರೇಕ್ ಆದ್ಮೇಲೂ ಕಡಿಮೆ ಅಂದ್ರೆ ಇಷ್ಟಂತೂ ಟೈಮ್, 1 ಅವರ್ ಅಂತೂ ಟೈಮ್ ಇದ್ದೇ ಇರುತ್ತೆ. ಅಷ್ಟರಲ್ಲಾದ್ರೂ ನೀವು ರೀಚ್ ಆಗೇ ಆಗ್ತೀರ. ಆಯ್ತಾ. ಸೊ ಇದು ಒಂದು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಆಯ್ತಾ. ಸಡನ್ಲಿ ಅದಾಗುವಂಥದ್ದಲ್ಲ. ಅದರಲ್ಲೂ ಪ್ರೈಮರಿ ಗ್ರಾವಿಡ ನಿಮ್ಗೆಲ್ಲಾನು ಅಂದ್ರೆ ಫಸ್ಟ್ ಟೈಮ್ ಡೆಲಿವರಿ ಆಗ್ತಾ ಇರೋರಿಗೆ ಅಷ್ಟು ಫಾಸ್ಟ್ ಆಗಿ ಲೇಬರ್ ಪ್ರೋಗ್ರೆಸ್ ಆಗಲ್ಲ. ಆಯ್ತಾ. ವಾಟ್ ಎವರ್ ಯು ಡು. ಆಯ್ತಾ. ಸೊ ಅದಕ್ಕೆ ಆರಾಮಾಗಿರಿ. ಅಟ್ಲೀಸ್ಟ್ ನಿಮ್ಗೆ ಅಟ್ಲೀಸ್ಟ್ ಹೋಗೋ ತನಕನಾದ್ರೂ ಖಂಡಿತವಾಗ್ಲೂ ಟೈಮ್ ಇದ್ದೇ ಇರುತ್ತೆ. ಆಯ್ತಾ. ಅಂಡ್ ಯು ಕ್ಯಾನ್ ಫೀಲ್ ದಟ್. ಆಯ್ತಾ. ಅಂಡ್ ಈ ನಾಲೆಡ್ಜ್ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಏನಂದ್ರೆ ಐ ಸ್ಟಾರ್ಟ್ ವಿತ್ ಫಾಲ್ಸ್ ಲೇಬರ್ ಪೇನ್. ಓಕೆ, ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಇದೇನು ಫಾಲ್ಸ್ ಲೇಬರ್ ಪೇನ್ ಇದೆಯಲ್ಲ, ಅದು ಆ, ಒಂದ್ಸರಿ ಬರುತ್ತೆ, ಆಮೇಲೆ ಬರೋದೇ ಇಲ್ಲ. ಆಯ್ತಾ. ಸೊ ಇದು ನಿಮ್ಗೆ ಸೈನ್ ಆಗುತ್ತೆ. ಅಂದ್ರೆ ಇನ್ನೂ ಒಂದೇನಂದ್ರೆ ಅದು ಬರೀ ಹೊಟ್ಟೆ ಭಾಗದಲ್ಲಿ ಅಷ್ಟೇ ಬರುತ್ತೆ. ಇಟ್ ಇಸ್ ನಾಟ್ ಕವರಿಂಗ್ ದ ಬ್ಯಾಕ್. ಆಯ್ತಾ. ನಿಮ್ಮ ಬೆನ್ನು, ಅದರಲ್ಲೂ ಸೊಂಟದ ಕೆಳಗಡೆ ಭಾಗದಲ್ಲಿ ಏನಿದೆಯಲ್ವಾ, ಸೊಂಟದ ಹತ್ರ ನೋವಿಗಿಂತ ಬರೀ ಹೊಟ್ಟೆ ಹತ್ರ ಮಾತ್ರ ನೋವು ಬರ್ತಾ ಇರುತ್ತೆ. ಆಯ್ತಾ. ಇದು ಒಂದು ಫಾಲ್ಸ್ ಪೇನ್. ಓಕೆನಾ. ಓಕೆ. ಇಸ್ ಇಟ್ ಲೈಕ್ ಲೈಟ್ ವಾಟರ್ ಲೀಕಿಂಗ್ ಆರ್ ರಶ್ ಆಫ್ ವಾಟರ್? ಹಾ, ಹೇಳ್ತೀನಿ ಕಲಾ ಅವ್ರೆ. ಓಕೆನಾ. ಸೊ ಫಸ್ಟ್ ಏನಂದ್ರೆ
ಬರೀ ಹೊಟ್ಟೆ ಭಾಗದಲ್ಲಿ ಅಷ್ಟೇ ಅಲ್ಲೊಂದ್ಸರಿ ಅಥವಾ ಇಲ್ಲೊಂದ್ಸರಿ ನೋವು ಅಥವಾ ಕಾಂಟ್ರಾಕ್ಷನ್ ಅಂದ್ರೆ ಗೊತ್ತಾಗ್ತಾ ಇದೆಯಲ್ಲ, ಒಂಥರ ಹಿಚಕ್ದಂಗ ಆಗೋದು. ಆಯ್ತಾ? ಸೊ ಪೇಯ್ನ್ ಬರುತ್ತೆ, ಹಿಚಕ್ದಂಗ ಆಗುತ್ತೆ. ಸೊ ಆ ಥರ ಏನಾದ್ರೂ ಆಗ್ತಿದೆ ಅದ್ರಲ್ಲೂ, ಅಥವಾ ಒಂದ್ಸರಿ ಬಲ್ಗಡೆ ಆದಂಗ ಅನ್ಸುತ್ತೆ, ಇನ್ನೊಂದ್ಸರಿ ಎಡ್ಗಡೆ ಆದಂಗ ಅನ್ಸುತ್ತೆ. ಆಯ್ತಾ? ಇದು ಫ್ರೀಕ್ವೆಂಟ್ ಆಗಿರಲ್ಲ. ಅಂದ್ರೆ ನೀವು ಯಾವಾಗ ಆ ಥರ ಆಯ್ತು ನೋಡ್ಕೊಳ್ಳಿ, ಎಷ್ಟು ಗಂಟೆಗೆ ಆಗಿತ್ತು ಹಂಗೆ ಮೆನ್ಷನ್ ಮಾಡಿ ಇಟ್ಕೊಂಡಿರಿ. ಆಯ್ತಾ? 1-2 ಗಂಟೆ ಆಗಿತ್ತು ಅಂತ ಅನ್ಕೊಳ್ಳಿ. ಆಮೇಲೆ ಎಷ್ಟೊತ್ತಿಗೆ ಆಯ್ತು, 4 ಗಂಟೆಗೆ ಆಯ್ತಾ, ಅಥವಾ ಬೇರೆ ಇನ್ಯಾವಾಗೋ 2 ದಿನ ಬಿಟ್ಟು, 1 ವಾರ ಬಿಟ್ಟು. ಆಯ್ತಾ? ಆಕ್ಚುಲಿ ಈ ತರ ಪೇನ್ಸ್ ಏನಾಗುತ್ತೆ ಅಂದ್ರೆ, ನೀವು ಆ ಏನಾದ್ರೂ ತಿಂದ್ರೆ ಅಥವಾ ಕುಡಿದ್ರೆ ಅಥವಾ ಮೆಡಿಕೇಶನ್ ಏನಾದ್ರೂ ಕೊಟ್ಟಿದ್ರೆ ಅದನ್ನ ಮಾಡ್ಕೊಂಡ್ರೆ ಅದು ಕಮ್ಮಿ ಆಗುತ್ತೆ. ಇಟ್ ಸೆಟಲ್ಸ್ ಡೌನ್, ಮತ್ತೆ ಬರಲ್ಲ. ಆಯ್ತಾ? ಅಕಸ್ಮಾತ್ ಬಂದ್ರು ಫ್ರೀಕ್ವೆಂಟ್ ಆಗಿ ಬರಲ್ಲ. ಆಯ್ತಾ? ಸೊ ಇಲ್ಲಿ ಟ್ರೂ ಲೇಬರ್ ಏನಾಗುತ್ತೆ, ಫ್ರೀಕ್ವೆಂಟ್ ಆಗಿ ಬರ್ತಾ ಹೋಗುತ್ತೆ. ಅಂದ್ರೆ ಏನು, ಇಷ್ಟು ಗ್ಯಾಪ್ ಮಧ್ಯೆ ಮತ್ತೆ 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 ಬರ್ತಾ ಹೋಗುತ್ತೆ. ಆದ್ರೆ ಇದು ಹಾಗಲ್ಲ, ಒಂದ್ಸರಿ ಬಂದು ಹೋಗ್ಬಿಡುತ್ತೆ. ಆ ಥರ ಇದ್ದಾಗ ಕೆಲವೊಂದ್ಸರಿ ಪೂರ್ತಿ ತಿರ್ಗಕ್ಕೆ ಬರಲ್ಲ, ಕೆಲವೊಂದ್ಸರಿ ಇದು. ಅವಾಗ ಏನ್ ಮಾಡ್ಬೇಕು, ಆದಷ್ಟು ರೆಸ್ಟ್ ಮಾಡಿ, ಮನೇಲಿ ಯಾರು ಇರ್ತಾರೋ ಅವರಿಗೆ ಇನ್ಫಾರ್ಮ್ ಮಾಡಿ, ಅಕಸ್ಮಾತ್ ಡಾಕ್ಟರಿಗೆ ಕಾಲ್ ಮಾಡೋದಾದ್ರೆ ಮಾಡಿ, ಪರವಾಗಿಲ್ಲ. ಅಂಡ್ ದೆನ್ ಅಟ್ಲೀಸ್ಟ್ ಅಂದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕು, ನಾನು ಸಡನ್ ಆಗಿ ಎದ್ದು ಓಡ್ಬಿಡ್ಬೇಕು ಅಂತಲ್ಲ ಅದು. ಆಯ್ತಾ? ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಮನೇಲಿರೋರಿಗೆ ಹೇಳಿ, ಅದನ್ನೆಲ್ಲ ಹೇಳ್ಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಓಕೆ? ನಿಮ್ಗೆ ಏನಾದ್ರೂ ಪೇನ್ಸ್ ಆದ್ರೆ, ನೋವಾಗ್ತಾ ಇದ್ರೆ, ಏನಾದ್ರೂ ಅನಿಸ್ತಾ ಇದ್ರೆ ದೊಡ್ಡವ್ರಿಗೆ ಹೇಳಿ. ಯಾರಾದ್ರೂ ದೊಡ್ಡವ್ರ ಜೊತೆಗೆ ಇರ್ಲೇಬೇಕು. ಆಯ್ತಾ? ನೀವು ಗಂಡ ಹೆಂಡತಿ ಇಬ್ಬರೇ ಇದ್ದೀರಾ ಅಂದ್ರೆ ಯಾರನ್ನಾದ್ರೂ ಕರೆಸ್ಕೊಳ್ಳಿ. ಅಟ್ಲೀಸ್ಟ್ 8th ಮಂತ್ ಆದ್ಮೇಲಾದ್ರೂ ಯಾರಾದ್ರೂ ಜೊತೆಗೆ ಇರ್ಲೇಬೇಕು. ಓಕೆ? ಸೊ ಅವ್ರಿಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ಆ, ಏನಿದು ಅಂತ ಹೇಳ್ಬಿಟ್ಟು. ಓಕೆ? ಇನ್ಫಾರ್ಮ್ ಮಾಡಿ ಆ್ಯಂಡ್ ರೆಸ್ಟ್ ಮಾಡಿ. ಸ್ವಲ್ಪ ಹೊತ್ತು, ಒಂದು 5 ನಿಮಿಷನಾದ್ರೂ ಸ್ವಲ್ಪ ರೆಸ್ಟ್ ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಅಥವಾ ಏನಾದರೂ ಬೇರೆ ಫೈಲ್ಸ್ ತೆಗೆದಿಟ್ಕೊಳ್ಳೋದು, ಪ್ರಿಪ್ರೇಷನ್ ಏನಾದರೂ ಆಗ್ತಿರ್ಲಿ. ಬಟ್ ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಾ ಇರಬೇಕು, ವಾಟ್ ಎವರ್ ಇಟ್ ಈಸ್, ಐ ಆಮ್ ಏಬಲ್ ಟು ಹ್ಯಾಂಡಲ್. ಆಯ್ತಾ? ಸೊ ಮಗುಗೂ ಕೂಡ ನೀವು ಒಟ್ಟು ನಿಮ್ಮ ಕಾನ್ಸಂಟ್ರೇಷನ್ ಅವಾಗ ಬ್ರೀದಿಂಗ್ ಮೇಲೆ ಇರಬೇಕು. ಆಯ್ತಾ? ಸೊ ನಿಧಾನವಾಗಿ ಬ್ರೀದ್ ಇನ್ ಮಾಡ್ತಿದ್ದೀರಾ, ಬ್ರೀದ್ ಔಟ್ ಮಾಡ್ತಿದ್ದೀರಾ, ಕೂಲ್ ಡೌನ್, ಸೆಟಲ್ ಡೌನ್. ನಿಮ್ಮ ಮಗು ಜೊತೆ ಮಾತಾಡೋದಾದ್ರೆ ಒಳಗಡೆನೆ ಮಾತಾಡ್ಕೊಳ್ತಾ ಇರಿ. ಆಯ್ತಾ? ಸೊ ಇಟ್ಸ್ ಓಕೆ. ಇನ್ ಸ್ವಲ್ಪ ವೇಟ್ ಮಾಡು, ಇನ್ ಸ್ವಲ್ಪ ಟೈಮ್ ಇದೆ, ಆರಾಮಾಗಿರೋಣ ಇನ್ನೊಂದು ಸ್ವಲ್ಪ ದಿನ. ಆಯ್ತಾ? ಈ ಥರ ಏನಾದರೂ ಮಾತಾಡ್ಕೊಂಡು ಮನಸ್ಸಲ್ಲೇ ಬೇಕಾದ್ರೆ ಹೇಳ್ತಾ ಹೋಗಿ, ಮಗುಗೂ ಸಮಾಧಾನ ಮಾಡ್ತಾ ನೀವು ಸಮಾಧಾನ ಮಾಡ್ಕೊಂಡು ಮಲ್ಕೊಳ್ಳಿ ಸ್ವಲ್ಪ ಹೊತ್ತು. ಅದು ಏನಾದರೂ ಫಾಸ್ಟ್ ಲೇಬರ್ ಪೇನ್ ಆಗಿದ್ರೆ ಅದು ಸರಿ ಹೋಗುತ್ತೆ, ಆಮೇಲೆ ನೀವು ನಾರ್ಮಲ್ ಆಗ್ಬಿಡ್ತೀರ. ಆಯ್ತಾ? ಅಕಸ್ಮಾತ್ ಅದು ಟ್ರೂ ಪೇನೇ ಆಗಿದ್ರೆ ಫ್ರೀಕ್ವೆಂಟ್ ಆಗಿ ಇನ್ನೊಂದ್ಸರಿ ಬರುತ್ತೆ. ಆಯ್ತಾ? ಮತ್ತೆ ಅವಾಗ್ಲೂ ಕೂಡ ಅದೇ ಥರ ಆಯ್ತು, ರಿಪೀಟ್ ಆಯ್ತು ಅಂತಂದ್ರೆ ಅವಾಗ್ಲೂ ಕೂಡ ಯು ಹ್ಯಾವ್ ಟೈಮ್. ಆಯ್ತಾ? ಕಾಲ್ ಮಾಡಿ, ರೆಡಿ ಮಾಡಿ, ಎಲ್ಲ ಮಾಡ್ಕೊಳ್ಳಿ. ಹಾಸ್ಪಿಟಲ್ಗೆ ಹೋಗೋದಿದ್ರೆ ಹೋಗಿ, ಅಡ್ಮಿಟ್ ಆಗಿ ಅಂದ್ರೆ ಆಗಿ, ಎಲ್ಲಾನು ಮಾಡ್ಕೊಳ್ಳಿ. ವಾಟ್ ಎವರ್ ಇಟ್ ಈಸ್, ಲೇಬರ್ ಪ್ರೋಗ್ರೆಸ್ ಆಗ್ತಾ ಇದ್ರೆ ಏನಾಗುತ್ತೆ, ಸರ್ವಿಕ್ಸ್ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಡಯಲೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇನಾಗುತ್ತೆ, ಮೆತ್ತಗಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆಯ್ತಾ? ಅದನ್ನ ಚೆಕ್ ಮಾಡಿಬಿಟ್ಟು ಬೇಕಾದ್ರೆ ಹೇಳ್ತಾರೆ. ಓಕೆ? ಒಂದು ಕೊಡ್ತೀನಿ. ವೇಟ್ 1 ನಿಮಿಷ. ಸರ್ವಿಕ್ಸ್ ಗೊತ್ತಾ ನಿಮ್ಗೆಲ್ಲರಿಗೂ? ಒಂದು ಪಿಕ್ಚರ್ ತಗೊಂಡ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಅಟ್ ಎನಿ ಪಾಯಿಂಟ್ ನಿಮಗೆ ಏನಾದರೂ ನೆಗೆಟಿವ್ ಫೀಲಿಂಗ್ಸ್ ಬಂದರೆ ನಂಗೆ ಹೇಳಿ. ಓಕೆನಾ? ಐ ವಿಲ್ ಕ್ಲಿಯರ್ ದಟ್. ಅಬೌಟ್ ಸರ್ವೈಕಲ್ ಸ್ಟಿಚ್, ಡಾಕ್ಟರ್ ಟೋಲ್ಡ್ ಐ ಮೈಟ್ ನೀಡ್ ಇಫ್ ಸರ್ವಿಕ್ಸ್ ಶಾರ್ಟನ್ಸ್ ಬೈ ಓಕೆ 20 ವೀಕ್ಸ್. ಓಕೆ. ಮೇಘಾ ಅವರೇ ನೋಡ್ತಾರೆ, ಸರ್ವೈಕಲ್ ಸ್ಟಿಚ್ ಯಾರಿಗಾಗ್ತಾರೆ ಅಂತಂದ್ರೆ, ಫಸ್ಟ್ ಏನಾದರೂ ಈ ಥರ
ಏನು ಮಿಸ್ಕ್ಯಾರೇಜ್ ಆ ಥರ ಆಗಿದ್ರೆ, ಆ ಥರ ಹಿಸ್ಟ್ರಿ ಇದ್ದವರಿಗೆ ಹಾಕೇ ಬಿಡ್ತಾರೆ. ಅದು ಏನೇ ಆಗಲಿ ಶಾರ್ಟ್ ಆದ್ರೂ ಆಗದೆ ಇದ್ರೂ ಈಗೆಲ್ಲ ಅದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಅನ್ನೋ ಥರ. ತುಂಬಾ ಹಿಸ್ಟ್ರಿ ಆ ಥರ ಇತ್ತು, ಫಿಫ್ತ್ ಮಂತಲ್ಲಿ ಆಗಿರೋದು ಆ ಥರದ್ದೆಲ್ಲ ಹಿಸ್ಟ್ರಿ ಇದ್ದಾಗ ಅವರು ಏನು ಮುಂಜಾಗ್ರತಾ ಕ್ರಮ ಅನ್ನೋ ಥರ ಹಾಕ್ಬಿಡ್ತಾರೆ. ಆಯ್ತಾ? ಅದರ್ವೈಸ್ ಏನು ನಮಗೆ ಒಂದು 2.5 ಅನ್ನೋದು ವೆರಿ ಮಿನಿಮಮ್. ಆಯ್ತಾ? ತುಂಬಾ ಆ, ಚಿಕ್ಕದು ಅಂತಂದ್ರೆ 2.5 ಈ ತರ ಇದು ತುಂಬಾ ಮಿನಿಮಮ್ ಆಗ್ಬಿಡುತ್ತೆ. ಆಯ್ತಾ? ಆದಷ್ಟು ನಮ್ಗೆ ನಾರ್ಮಲ್ ರೇಂಜ್ ಬಂದ್ಬಿಟ್ಟು ಒಂದು 4 ಅಂದ್ರೆ ಉದ್ದ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಬಟ್ ಶಾರ್ಟ್ ಇದ್ರೆ ಮಾತ್ರ ಅದು ಸ್ವಲ್ಪ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ? ಅಕಸ್ಮಾತ್ ನಿಮ್ಗೆ ಆ, ಹೇಳಿದ್ದಾರೆ ಅಂತಂದ್ರೆ ಅದನ್ನ ನೋಡ್ತಾ ಇರ್ತಾರೆ ಅವ್ರು. ಆಯ್ತಾ? ಎಷ್ಟಿದೆ, ಒಂದು 3 to 5 ಸೆಂಟಿಮೀಟರ್ ಇದ್ರೆ ಅದು ನಾರ್ಮಲ್ ಇದೆ ಅಂತ ಹೇಳ್ಬಿಟ್ಟು. ಆಯ್ತಾ? ಅಪ್ ಟು 2.5 ಇಸ್ ಓಕೆ ಅಂತ ಹೇಳ್ತಾರೆ, ಬಟ್ ಕೆಲವೊಬ್ರು ಅದನ್ನು ಕೂಡ ರೆಸ್ಟ್ ತಗೊಳ್ಳಲ್ಲ. 2.7 2.8 ಇದ್ರೂ ಸ್ಟಿಚಸ್ ಹಾಕ್ತಾರೆ. ಯಾಕಂದ್ರೆ ಅದು ಓಪನ್ ಆಗಬಾರದು ಅಂತ ಹೇಳ್ಬಿಟ್ಟು. ಆಯ್ತಾ? ಕೆಲವೊಂದ್ಸರಿ ಏನಾಗುತ್ತೆ, ಶಾರ್ಟ್ ಆಗ್ತಾ ಆಗ್ತಾ ಪೂರ್ತಿ ಥಿನ್ ಆದ್ರೆ ಮಗುನ ಹಿಡ್ಕೊಳ್ಳೋಕೆ ಅದಕ್ಕೆ ಆಗಲ್ಲ. ಯಾಕೆ? ಈ ಸರ್ವಿಕ್ಸ್ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಒಂದು ಆ ದೊಡ್ಡದಾಗಿರುವಂತ ಇದು ಕೊಟ್ಟಿದ್ದಾರೆ ನೋಡಿ. ಓಕೆ, ಇದ್ರಲ್ಲಿ ಎಲ್ಲಾನು ಮತ್ತೆ ಎಸ್, ಕಾಣ್ತಾ ಇದೆಯಾ ಸ್ಕ್ರೀನ್? ಏನ್ ಕಾಣ್ತಾ ಇದೆ? ಟಾಪ್ ಶೇರಿಂಗ್ ಮತ್ತೆ ಶೇರ್ ಮಾಡ್ತೀನಿ. ಓಕೆ, ಇದು ಒಂದು ಪಿಕ್ಚರ್. ಆಯ್ತಾ? ಸೊ ಇದರಲ್ಲಿ ಪೇಯ್ನು ಅದು ಇದು ಏನು ಫೀಲ್ ಮಾಡಬೇಡಿ, ಸುಮ್ಮನೆ ಪಿಕ್ಚರ್ನ ಪಿಕ್ಚರ್ ತರ ನೋಡಿ. ಓಕೆನಾ? ಸೊ ಇಲ್ಲಿ ಮಗು ಈ ತರ ಇರುತ್ತೆ. ಇಲ್ಲಿ ನಮ್ದು ಸರ್ವಿಕ್ಸ್. ಆಯ್ತಾ? ಇದು ಸರ್ವಿಕ್ಸ್. ಇಲ್ಲಿ ಇಲ್ಲಿ ಯೋನಿ ಅಂತ ಬರುತ್ತೆ. ಆಯ್ತಾ? ಯೋನಿ ಅಂದ್ರೆ ನಮ್ದು ವಜಾಯನ. ಇಲ್ಲಿ ಸರ್ವಿಕ್ಸ್ ಇರುತ್ತೆ. ಆಲ್ರೆಡಿ ಇದು ಥಿನ್ ಆಗಿದೆ. ನಾನು ಬೇರೆ ಪಿಕ್ಚರ್ ಇದ್ರೆ ತೋರಿಸ್ತೀನಿ. ಓಕೆ, ಓಕೆ, ಇದೇ ಪಿಕ್ಚರ್ ತೋರಿಸ್ತೀನಿ, ಒಂದು ನಿಮಿಷ. ಕಾಣಿಸ್ತಿದೆ ಅಲ್ವಾ ಸರ್ವಿಕ್ಸ್ದು? ಏನಂದ್ರೆ ಇದು ಪೂರ್ತಿ ಗರ್ಭಾಶಯ. ಇದು ಇಲ್ಲಿ ಮಗು ಬೆಳಿತಾ ಇರುತ್ತೆ. ಇದು ನಾರ್ಮಲ್ ಇದನ್ನ ತಗೊಂಡಿದ್ದೀನಿ, ಯಾಕಂದ್ರೆ ಯಾರಿಗೂ ಭಯ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಆಯ್ತಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ವಿಕ್ಸ್ ಅಂತ ಹೇಳಿ. ಆಯ್ತಾ? ಇದಿಷ್ಟು ಸರ್ವಿಕ್ಸ್. ಸರ್ವಿಕಲ್ ಲೆಂತ್ ಅಂದ್ರೆ ಇದಿಷ್ಟು 3 to 5 ಸೆಂಟಿಮೀಟರ್ ಇಸ್ ಐಡಿಯಲ್, ನಾರ್ಮಲ್. ಆಯ್ತಾ? ಅಕಸ್ಮಾತ್ ಅದಕ್ಕಿಂತ ಕಡಿಮೆ ಇದೆ ಅಂತಂದ್ರೆ ಏನಾಗುತ್ತೆ, ಅದು ಶಾರ್ಟ್ ಆಗಿರುತ್ತೆ ಅಲ್ವಾ? ಸೊ ಇಷ್ಟು ಶಾರ್ಟ್ ಆಗಿದ್ದಾಗ ಮೇಲೆ ಮಗು ತುಂಬಾ ದೊಡ್ಡದು. ಆಯ್ತಾ? ಬರ್ತಾ ಬರ್ತಾ ತುಂಬಾ ದೊಡ್ಡದಾಗ್ತಾ ಹೋಗಿರುತ್ತೆ. ನಮ್ಮ ಗರ್ಭಾಶಯ ಆಲ್ಮೋಸ್ಟ್ 20 ಟೈಮ್ಸ್ ಇನ್ಕ್ರೀಸ್ ಆಗಿರುತ್ತೆ. ಆಯ್ತಾ? ಒಂದ್ 3 ಇಂಚ್ ಉದ್ದ 3 ಇಂಚ್ ಅಗಲ ಇರುವಂತ ಇಷ್ಟಿರೋ ಗರ್ಭಾಶಯ ಪೂರ್ತಿ ದೊಡ್ಡದಾಗುತ್ತೆ, ಬಲೂನ್ ತರ ಊದ್ಕೊಳ್ಳುತ್ತೆ. ಆಯ್ತಾ? ಅಷ್ಟರಲ್ಲೂ ಅಮ್ನಾಯ್ಟಿಕ್ ಫ್ಲೂಯಿಡ್ ಇರುತ್ತೆ, ಆಮೇಲೆ ಪ್ಲಾಸೆಂಟಾ ಇರುತ್ತೆ, ಕಾರ್ಡ್ ಇರುತ್ತೆ, ಮಗು ಇರುತ್ತೆ, ನೀರಿರುತ್ತೆ ಅಲ್ವಾ? ಸೊ ಅದನ್ನೆಲ್ಲ ಹಿಡ್ದಿಟ್ಕೊಳ್ಳೋ ಶಕ್ತಿ ಯಾರಿಗ್ ಬೇಕು? ಇಲ್ಲಿ ಈ ತರ ಇದೆ. ಆಯ್ತಾ? ಇದು ಸರ್ವಿಕ್ಸ್. ಆಯ್ತಾ? ಸೊ ಇದೇನ್ ನಾನು ನಿಂಗೆ ತೋರಿಸ್ತಾ ಇದ್ದೀನಲ್ಲ, ಇದು ಸರ್ವಿಕ್ಸ್. ಓಕೆ, ಇಲ್ಲಿರೋದು. ಸೊ ಇದ್ರ ಲೆಂತ್ ಅಟ್ಲೀಸ್ಟ್ 3 to 5 ಸೆಂಟಿಮೀಟರ್ಸ್ ಹಿಂಗಿರ್ಬೇಕು. ಅಕಸ್ಮಾತ್ ಶಾರ್ಟ್ ಆದ್ರೆ ಏನಾಯ್ತು, ಇದಿಷ್ಟೇ ಆಯ್ತು. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇದು ಎಷ್ಟು ದೊಡ್ಡದಿದೆಯೋ ಅದಕ್ಕೆ ಹಿಡ್ಕೊಳ್ಳೋ ಕೆಪಾಸಿಟಿ ಚೆನ್ನಾಗಿರುತ್ತೆ. ಅಂದ್ರೆ ಮಗು ಕೆಳಗಡೆ ಜಾರದೆ ಇರೋ ಹಾಗೆ, ಹೊರಗಡೆ ಬರ್ದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾರು? ಸರ್ವಿಕ್ಸ್ ಅಲ್ವಾ? ಇದ್ರ ಲೆಂತೆ ಶಾರ್ಟ್ ಆಯ್ತು ಅಂದ್ರೆ ಆಕ್ಚುಲಿ ಇದು ಎಷ್ಟು ಗಟ್ಟಿ ಇರುತ್ತೆ ಗೊತ್ತಾ? ಒಂಥರ ಗನ್ ಬೂಟ್ಸ್ ಅಂತ ಕರೀತಾರೆ. ಆಯ್ತಾ? ಅಷ್ಟು ಗಟ್ಟಿ ಇರುತ್ತೆ, ತುಂಬಾ ಗಟ್ಟಿ. ಆಯ್ತಾ? ತುಂಬಾ ತುಂಬಾ ಗಟ್ಟಿ ಇರುತ್ತೆ ಇದು. ನೀವ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದು ತುಂಬಾ ಗಟ್ಟಿ ಇರುತ್ತೆ ಆಲ್ಮೋಸ್ಟ್. ಆಯ್ತಾ? ಸೊ ಅದು ಹಂಗೆ ಅಷ್ಟು ಈಸಿಯಾಗಿ ಬಿಚ್ಕೊಳಕ್ ಹಿಂಗೆ ಅದು 2 ಚಾನ್ಸಸ್ ಇದೆ. ಈ ತರ ಓಪನ್ ಆಗ್ಬೋದು, ಇಲ್ಲ ಅದು ಮೆತ್ತಗಾಗ್ಬೋದು. ಆಯ್ತಾ? 2 ಚಾನ್ಸಸ್ ಇದೆ. ಕೆಲವೊಂದ್ಸರಿ ಲೆಂತ್ ಅಷ್ಟೇ ಇರುತ್ತೆ, ಆದ್ರೆ ಓಪನ್ ಆಗಿರುತ್ತೆ. ಓಪನ್ ಆದಾಗ ಏನಾಗುತ್ತೆ, ಅಲ್ಲಿ ಲೀಕೇಜ್ ಆಗುತ್ತೆ ಅಲ್ವಾ? ಅವಾಗ ಕೂಡ ಮಗುನ ಹಿಡ್ದಿಟ್ಕೊಳ್ಳೋಕೆ ಅದಕ್ಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದು ಆಗ್ಬಾರ್ದು. ಅದಕ್ಕೆ ಏನ್ ಮಾಡ್ತಾರೆ, ಸರ್ವೈಕಲ್ ಸ್ಟಿಚ್ ಹಾಕ್ಬಿಡ್ತಾರೆ. ಆಯ್ತಾ? ಇದನ್ನ ಕೂಡಿಸ್ಬಿಟ್ಟು ಇದು ಓಪನ್ ಆಗದೆ ಇರೋ ಹಾಗೆ
ಹಿಂಗೆ ಗಟ್ಟಿಯಾಗಿ ಎರಡನ್ನು ಟೈ ಮಾಡ್ಬಿಡ್ತಾರೆ. ಓಪನ್ ಹೆಂಗೂ ಅದು ಹಿಂಗ್ ಓಪನ್ ಆಗ್ಲೇಬಾರ್ದು ಆ ಥರ. ಆಯ್ತಾ? ಇನ್ನೊಂದೇನಾಗುತ್ತೆ, ಅದು ಮೆತ್ತಗಾಗ್ತಾ ಬರುತ್ತೆ. ಆಯ್ತಾ? ಈ ಕೇಸಲ್ಲಿ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಆದ್ರೆ ಇದು ಆಲ್ಮೋಸ್ಟ್ ಒಂದು 37 ವೀಕ್ಸ್ 36 ವೀಕ್ಸ್ ತನಕನೂ ಇದು ಮೆತ್ತಗ್ ಆಗಲ್ಲ. ಯಾವಾಗ ಬಾಡಿ ತನಗ್ ತಾನೇ ನ್ಯಾಚುರಲ್ ಡೆಲಿವರಿಗೆ ಪ್ರಿಪೇರ್ ಆಗ್ತಾ ಹೋಗುತ್ತೋ ಅವಾಗ ಇದು ಮೆತ್ತಗಾಗ್ತಾ ಹೋಗುತ್ತೆ. ಆಯ್ತಾ? ಸೊ ಅಷ್ಟು ಗಟ್ಟಿ ಇದ್ದಿದ್ದು ತುಂಬಾ ಮೆತ್ತಗಾಗಿ ತೆಳುವಾಗಿ ನಿಧಾನವಾಗಿ ಅದ್ರ ಲೆಂತ್ ಕೂಡ ಶಾರ್ಟ್ ಆಗ್ತಾ ಆಗ್ತಾ ಅದ್ ಪೂರ್ತಿ ನಮ್ ಲಿಪ್ಸ್ ನೋಡಿದೀರಾ, ಹಿಂಗ್ ಮುಟ್ಕೊಂಡ್ರೆ ಎಷ್ಟು ಮೆತ್ತಗಿರುತ್ತೆ, ಇಷ್ಟು ಮೆತ್ತಗಾಗ್ಬಿಡುತ್ತದೆ. ಆಯ್ತಾ? ಒಂಥರ ಬಂಡೆ ಅಷ್ಟು ಗಟ್ಟಿ ಅಂತ ಅನ್ಕೊಳ್ಳಿ, ಅಷ್ಟಿದು ನಮ್ ಲಿಪ್ಸ್ ಅಷ್ಟು ಮೆತ್ತಗಾಗುತ್ತೆ ಅಂತಂದ್ರೆ ಹೌ ಬ್ಯೂಟಿಫುಲ್ ದ ಕ್ರಿಯೇಷನ್ ಇಸ್. ಆಯ್ತಾ? ಸೊ ಇದು ಸ್ಟ್ರಾಂಗ್ ಆಗಿರ್ಬೇಕಾಗಿರೋದು ಯಾವಾಗ ಅಪ್ ಟು ಏನು ನಮ್ಮ ಬಾಡಿ ಪ್ರಿಪೇರ್ ಆಗೋ ತನಕನೂ ಅದು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರಬೇಕು. ಆಯ್ತಾ? ಅಕಸ್ಮಾತ್ ಅದು ಆಗ್ತಾ ಇಲ್ಲ ಅಂತಂದ್ರೆ ಥ್ಯಾಂಕ್ಸ್ ಟು ದಿ ಟೆಕ್ನಾಲಜಿ ಅಟ್ ಲೀಸ್ಟ್ ನಮಗೆ ಫಸ್ಟೇ ಗೊತ್ತಾಗುತ್ತೆ. ನಾವೇನ್ ಸ್ಕ್ಯಾನ್ ಮಾಡ್ತಾರೆ ಅದ್ರಲ್ಲೆಲ್ಲಾನು ಮೆನ್ಷನ್ ಮಾಡಿರ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಪ್ರತಿ ಸರಿ ನೀವು ನೋಡ್ಬೋದು ಬೇಕಾದ್ರೆ ಎಷ್ಟಿದೆ ಲೆಂತ್ ಅಲ್ವಾ. ಸೊ ಅದ್ರಲ್ಲಿ ತೋರಿಸಿರ್ತಾರೆ. ಸೊ 4.5 ಅಥವಾ 5 ಎಷ್ಟಿದೆ ನೋಡ್ಕೋಬೇಕು. ಸೊ ಅಕಸ್ಮಾತ್ ಅದು ಶಾರ್ಟೇನ್ ಆಗಿದೆ ಅಂತಂದ್ರೆ ಏನ್ ಮಾಡ್ತಾರೆ, ಬಿಫೋರ್ 20 ವೀಕ್ಸ್ ಆರ್ 21 ವೀಕ್ಸ್ ಅದನ್ನ ಸ್ಟಿಚ್ ಮಾಡ್ತಾರೆ. ಓಕೆನಾ? ಸೊ ಅಷ್ಟರೊಳಗೆ ಮಾಡಿದ್ರೆ ತುಂಬಾ ಈಸಿ, ಹಾಕೋದಕ್ಕೂ ಈಸಿ, ಮೇಂಟೈನ್ ಮಾಡೋದಕ್ಕೂ ಈಸಿ, ಅದಕ್ಕೋಸ್ಕರ ಹೇಳ್ತಾರೆ. ಆಯ್ತಾ? ಇಟ್ಸ್ ಓಕೆ ಅಕಸ್ಮಾತ್ ನಿಮ್ಮ ಸರ್ವೈಕಲ್ ಲೆಂತ್ ಶಾರ್ಟ್ ಆಗಿತ್ತು ಅಂದ್ರೆ ಸ್ಟಿಚಸ್ ಹಾಕೊಳ್ಳಿ. ಕೆಲವೊಬ್ಬರಿಗೆ ಆಫ್ಟರ್ ಸ್ಟಿಚ್ ಏನೂ ಮಾಡಬೇಡಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಇಟ್ಸ್ ಓಕೆ, ನೀವು ನಾರ್ಮಲ್ ಆಗಿರ್ಬೋದು, ವಾಕ್ ಕೂಡ ಮಾಡ್ಬೋದು ಅಂತಾರೆ. ಬಟ್ ನಿಮ್ಮ ಕಂಡೀಷನ್ ಹೇಗಿದೆ ಅದನ್ನು ನಿಮ್ಮ ಡಾಕ್ಟರ್ಗೆ ಕೇಳಿ ತಿಳ್ಕೊಳ್ಳಿ. ಆಯ್ತಾ? ಸೊ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಯುವರ್ ಡಾಕ್ಟರ್. ಅವ್ರು ಹೇಳಿದ್ರೆ ಮಾತ್ರ ಕೆಲಸಗಳನ್ನ ಮಾಡಿ. ಕೆಲವೊಬ್ರು ಊಟಕ್ಕೆ ಬಿಟ್ರೆ, ವಾಶ್ರೂಮ್ಗೆ ಹೋಗೋದ್ ಬಿಟ್ರೆ ಯಾವುದಕ್ಕೂ ಎದ್ದೇಳ್ಬೇಡಿ ಅಂತ ಹೇಳ್ತಾರೆ. ಎಲ್ಲಾ ಕೇಸಸ್ ಡಿಫ್ರೆಂಟ್. ಬಟ್ ನಿಮ್ ಕೇಸಲ್ಲಿ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನ ಮಾಡಿ. ಇಟ್ಸ್ ಓಕೆ, ಎಲ್ಲದು ನಮ್ಮ ಮಗುವಿನ ಸೇಫ್ಟಿಗೋಸ್ಕರ, ವಾಟ್ ಎವರ್ ಇಟ್ ಈಸ್, ಬಟ್ ಬಿ ಹ್ಯಾಪಿ, ಮಗು ಸೇಫ್ ಆಗಿದೆ. ಆಯ್ತಾ? ಎಸ್. ಸೊ ಇಲ್ಲಿ ಏನಾಗುತ್ತೆ, ಆಫ್ಟರ್ 36 ವೀಕ್ಸ್ ನಿಧಾನವಾಗಿ ಇದು ಓಪನ್ ಆಗ್ತಾ ಬರುತ್ತೆ. ಆಮೇಲೆ ಬರ್ತಾ ಬರ್ತಾ ಮೆತ್ತಗಾಗ್ತಾ ಬರುತ್ತೆ. ಆಯ್ತಾ? ಮೆತ್ತಗಾಗೋದು ಯಾವಾಗ, ನಮಗೆ ಲೇಬರ್ ಸ್ಟಾರ್ಟ್ ಆದ್ಮೇಲೆ ಜಾಸ್ತಿನ ಅದು ಮೆತ್ತಗಾಗ್ತಾ ಬರುತ್ತೆ. ಆಯ್ತಾ? ಸೊ ಇದು ಓಪನ್ ಆಯ್ತು ಅಂತಂದ್ರೆ ಹೆಂಗೆ, ಒಂದು 1 ಸೆಂಟಿಮೀಟರ್, ಆಯ್ತಾ, 2 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, ಸೊ ಈ ತರ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಯ್ತಾ? ಅದನ್ನ ಸ್ವಲ್ಪ ಕೈ ಹಾಕಿ ನೋಡ್ತಾರೆ. ಕೆಲವೊಬ್ಬರಿಗೆ ಅವಾಗ ತುಂಬಾ ಪೇನ್ ಆಗ್ಬೋದು, ಅಥವಾ ಸ್ವಲ್ಪ ಇರಿಟೇಷನ್ ಆಗ್ಬೋದು. ಫಸ್ಟ್ ಟೈಮ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಸ್ವಲ್ಪ ಭಯ ಕೂಡ ಆಗ್ಬೋದು. ಬಟ್ ಇದಕ್ಕೆ ಒಂದೇ ಸೊಲ್ಯೂಷನ್, ನಿಮ್ಮ ಲೋಯರ್ ಅಬ್ಡಮನ್ನ ಫ್ರೀ ಆಗಿ ಬಿಡ್ಬೇಕು. ಎಷ್ಟು ಸಡಿಲ ಮಾಡ್ತಿರೋ ಅಷ್ಟು ಈಸಿಯಾಗಿ ಪ್ರೊಸೀಜರ್ ಎಲ್ಲಾನು ಆಗುತ್ತೆ. ಅಥವಾ ಈವನ್ ಡೆಲಿವರಿ ಕೂಡ ಅಷ್ಟೇ. ಎಷ್ಟು ನೀವು ನಿಮ್ಮ ಲೋಯರ್ ಬಾಡಿನ ಸಡಿಲ ಮಾಡ್ತಿರೋ, ಹಗುರ ಮಾಡ್ತಿರೋ, ಲೈಟ್ ಆಗಿ ಅಂದ್ರೆ ಟೈಟ್ ಆಗಿ ಇಟ್ಕೋಬಾರ್ದು. ಕೆಲವೊಂದ್ಸರಿ ಭಯ ಆದಾಗ ಏನ್ ಮಾಡ್ತೀವಿ, ಹಿಂಗೆ ಟೈಟ್ ಆಗಿ ಇಟ್ಕೊಂಡ್ಬಿಡ್ತೀವಿ ಅಲ್ವಾ. ಅದೇ ತರ ಇದು ನಮ್ಮ ಗರ್ಭಾಶಯನ ಇದನ್ನು ಕೂಡ ನಾವು ಟೈಟ್ ಮಾಡ್ಕೊಂಡ್ಬಿಡ್ತೀವಿ. ಆಯ್ತಾ? ಲೋಯರ್ ಬಾಡಿನ ಎಷ್ಟು ನೀವು ಟೈಟ್ ಆಗಿ ಇಟ್ಕೊಂತೀರೋ ಮಗುಗೆ ಸ್ಟ್ರೆಸ್ ಆಗುತ್ತೆ, ನಿಮ್ಗೂ ಸ್ಟ್ರೆಸ್ ಆಗುತ್ತೆ, ಅಲ್ಲಿರೋ ಮಸಲ್ಸಿಗೂ ಸ್ಟ್ರೆಸ್ ಆಗುತ್ತೆ. ಸುಸ್ತಾಗೋದ್ ಬಿಟ್ರೆ ಇನ್ನೇನು ಆಗಲ್ಲ. ಆಯ್ತಾ? ಓನ್ಲಿ ದಿಸ್ ಇಸ್ ದ ಹೈಯೆಸ್ಟ್ ಕೆಪ್ಟ್ ಸೀಕ್ರೆಟ್. ಎಷ್ಟು ನೀವು ಬಾಡಿನ ಹಗುರವಾಗಿ ಇಟ್ಕೊಂತಿರೋ, ರಿಲ್ಯಾಕ್ಸ್ ಮಾಡ್ತಿರೋ, ಅಷ್ಟು ಈಸಿಯಾಗಿ, ಅಷ್ಟು ಬೇಗ, ಅಷ್ಟು ಸ್ಮೂತ್ ಆಗಿ ಎಲ್ಲ ಪ್ರೊಸೀಜರ್ ಆಗುತ್ತೆ. ಆಯ್ತಾ? ಸೊ ಜಸ್ಟ್ ಅಲೋ ಯುವರ್ ಬಾಡಿ, ಅದಕ್ಕೆಲ್ಲ ಗೊತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತಿದೆ. ಆಯ್ತಾ? ಟ್ರಸ್ಟ್ ಯುವರ್ ಬಾಡಿ, ಅಲೋ ಯುವರ್ ಬಾಡಿ, ಸರೆಂಡರ್. ಇಷ್ಟೇ 3 ಮಂತ್ರ. ಇದನ್ ಬಿಟ್ಟು ಇನ್ನೂ ಜಾಸ್ತಿ ನಾನು ತಿಳ್ಕೊಳ್ತಾ ಹೋದಂಗೂ ಏನಾಗುತ್ತೆ, ನಾವು ಡಾಕ್ಟರ್ ಲೆವೆಲ್ಗೆ ಯಾವಾಗ ತಿಳ್ಕೊಳ್ತಾ ಹೋಗ್ತೀವಿ, ಆಕ್ಚುಲಿ ಇದೆಲ್ಲ ಪ್ರೊಸೀಜರ್ ನಮಗ್ ಬೇಡ. ಗೊತ್ತಿರ್ಬೇಕಾಗಿರೋ ಡಾಕ್ಟರ್ಗೆ ಅದು ಹೆಂಗ್ ಹೊರಗೆ ಬರುತ್ತೆ, ಹೆಂಗ್ ಇಟ್ಕೋಬೇಕು, ಹೇಗ್ ತೆಗಿಬೇಕು, ಯಾವಾಗ ಏನ್ ಮಾಡ್ಬೇಕು, ಅದೆಲ್ಲ ಡಾಕ್ಟರ್ ಕೆಲಸ. ಬಟ್ ಯಾವಾಗ ಅದನ್ನು ಕೂಡ ಆ ಇನ್ಫಾರ್ಮೇಶನ್ ನಾವೇ ತಗೊಳ್ತಾ ಹೋಗ್ತೀವೋ ಅವಾಗ ನಮ್ಗೆ ಅಲ್ಲಿ ಭಯ ಆಗ್ತಾ ಹೋಗುತ್ತೆ. ಓಕೆ? ಕೆಲವೊಂದು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ದೇ ಇರೋದೇ ಬೆಟರ್. ಓಕೆ? ಸೊ ಅದು ಆಕ್ಚುಲಿ ಈಸಿ ಇರುತ್ತೆ, ಬಟ್ ನೋಡಿದ್ರೆ ನಮಗೆ ಅದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಆಗ್ಲೇ ಪಿಕ್ಚರ್ ಚೇಂಜ್ ಮಾಡಿದೆ. ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಫೀಲ್ ದಟ್
ಆಂಗ್ಸೈಟಿ, ರೈಟ್? ಸೊ ಇಟ್ಸ್ ಓಕೆ, ಎಲ್ಲರಿಗೂ ಆಗುತ್ತೆ, ನಂಗೂ ಈಸಿಯಾಗೆ ಆಗುತ್ತೆ, ಅದು ಒಂದು ತಲೆಗೆ ಬರಲಿ. ಓಕೆ. ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಓವರ್ ವೇವ್ ಆಫ್ ಸರ್ವಿಕ್ಸ್. ಓಕೆ. ಸೊ ಇಲ್ಲಿರುವಂಥದ್ದು ಸರ್ವಿಕ್ಸು, ಆಯ್ತಾ? ಇದೇನು ಇಲ್ಲಿದೆಯಲ್ವಾ, ಇಲ್ಲಿ ನಮಗೆ ಯುಟರಿನ್ ವಾಲ್ ಅಲ್ಲಿ ಮಗು ಬೆಳೀತಾ ಇರೋದು, ಆಯ್ತಾ? ಇದು ದೊಡ್ಡದಾಗ್ತಾ ಆಗ್ತಾ ಮಗು ಮೇಲೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ, ಆಯ್ತಾ? ಇದು ಇಲ್ಲೇ ಇರುತ್ತೆ, ಹಂಗೆ ಇರುತ್ತೆ, ಪೊಸಿಷನ್ ಅಷ್ಟೇ ಇರುತ್ತೆ, ಲೆಂತ್ ಅಷ್ಟೇ ಇರಬೇಕು, ಆಯ್ತಾ? ಅಕಸ್ಮಾತ್ ಹಂಗ ಆಗ್ತಾ ಇಲ್ಲ, ಶಾರ್ಟನ್ ಆಗ್ತಾ ಇದೆ ಅಂದ್ರೆ ಅಫ್ಕೋರ್ಸ್ ಅವ್ರು ಹೇಳ್ದಾಗೆ ಸ್ಟಿಚಸ್ ಹಾಕ್ತಾರೆ, ಅವಾಗ ಅದು ಹಂಗೆ ಇರುತ್ತೆ, ಆಯ್ತಾ? ಅದೇನು ಬೇರೆ ಎಫೆಕ್ಟ್ ಆಗಲ್ಲ, ಜಸ್ಟ್ ದೇ ಹ್ಯಾವ್ ಟು ಮೇಕ್ ಶೋರ್ ಅಲ್ಲಿ ಏನು ಇನ್ಫೆಕ್ಷನ್ ಆಗದೆ ಇರೋ ತರ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ, ಆಯ್ತಾ? ಸೊ ಇಲ್ಲಿ ಇನ್ಫೆಕ್ಷನ್ ಆಗದೆ ಇರೋ ತರ ಮ್ಯೂಕಸ್ ಪ್ಲಗ್ ಅಂತ ಇರುತ್ತೆ, ಆಯ್ತಾ? ಅಂದ್ರೆ ಏನು, ಅದು ತುಂಬಾ ಒಂಥರ ಹೆಂಗೆ ಅಂದ್ರೆ ಲೋಳೆ ತರ ಇರುತ್ತೆ, ಆಯ್ತಾ? ಲೋಳೆ ತರ ಇರುತ್ತೆ, ಮತ್ತೆ ಒಂಥರ ಚೀಸ್ ಗೊತ್ತಲ್ವಾ, ಚೀಸ್ ಆಗಿರ್ಬೋದು, ಪನೀರ್ ಆಗಿರ್ಬೋದು, ಸೊ ಆ ಥರ ಒಂದು ಟೆಕ್ಸ್ಚರ್ ಆ ಥರ ಇರುತ್ತೆ, ಆಯ್ತಾ? ಬಟ್ ಅದು ಏನ್ ಮಾಡುತ್ತೆ, ಲೋಳೆ ತರ ಇರುವಂಥ ದ್ರವ ಅದು ಅದು ನಮ್ಗೆ ಹೊರಗಡೆಯಿಂದ ಒಳಗಡೆ ಯಾವುದೇ ಸೋಂಕು, ಆಯ್ತಾ, ಏನೋ ಇನ್ಫೆಕ್ಷನ್ ಒಳಗಡೆ ಬರಬಾರ್ದು ಆ ಥರ ತಡಿತಾ ಇರುತ್ತೆ, ಆಯ್ತಾ? ಸೊ ಮಗುನ ಎಷ್ಟು ಲೇಯರ್ಸ್ ಪ್ರೊಟೆಕ್ಟ್ ಮಾಡಿರುತ್ತೆ ನೋಡಿ, ಆಯ್ತಾ? ಸೊ ಮಗು ಸುತ್ತ ನೀರಿರುತ್ತೆ, ಆಯ್ತಾ? ನೀರಿನ ಪೂರ್ತಿ ಲೇಯರ್ ಇರುತ್ತೆ, ಒಂದು ಪದರನೇ ಇರುತ್ತೆ, ಆಯ್ತಾ? ವಾಟರ್ ಬ್ರೇಕ್ ಆಗೋದು ಆ ಥರ ಎಲ್ಲ ಹೇಳ್ತಾರೆ ಅಲ್ವಾ? ಸೊ ಅದು ನೀರಿನ ಪದರ, ಆಕ್ಚುಲಿ ಅದು ಗಟ್ಟಿಯಾಗಿರುತ್ತೆ, ಗಟ್ಟಿ ಅಂದ್ರೆ ಒಂಥರ ಜೆಲ್ಲಿ ತರ, ಆಯ್ತಾ? ನಮ್ಗೇನ್ ಅನ್ಸುತ್ತೆ, ನೀರಂದ್ರೆ ನೀರ್ ತರಾನೇ ಇರುತ್ತೆ ಅನ್ನೋ ತರ, ಆಯ್ತಾ? ಫಸ್ಟ್ ಲೇಯರ್ ಅದೇನಿರುತ್ತೆ ಒಂಥರ ಜೆಲ್ಲಿ ತರ, ಅದ್ರ ಒಳಗಡೆ ನೀರಿರುತ್ತೆ, ಆಯ್ತಾ? ಸೊ ಲಿಕ್ವಿಡ್ ಅನ್ನೋದು ಆ ಥರ ಇರುತ್ತೆ. ಸೊ ಇನ್ನು ಒಬ್ರು ಕೇಳಿದ್ರು, ರೈಟ್, ನೀರು ವಾಟರ್ ಬ್ರೇಕ್ ಆಗೋದು ಆ ಥರ ಎಲ್ಲ, ಲೀಕ್ ಆಗೋದು ಅದೆಲ್ಲ ಹೇಳ್ತಾರಲ್ವಾ, ಇದರಲ್ಲಿ ಸುಮಾರು ವೇರಿಯೇಷನ್ಸ್ ಇದೆ. ಏನಂದ್ರೆ ಇಲ್ಲಿ ಮ್ಯೂಕಸ್ ಪ್ಲಗ್ ಇರುತ್ತಲ್ಲ, ಅದು ಹೋದ್ರೂ ಕೂಡ ನಮಗೆ ಡೆಲಿವರಿ ಪ್ರೋಗ್ರೆಸ್ ಆಗ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಮ್ಯೂಕಸ್ ಪ್ಲಗ್ ಹೋದ್ರೆ ಕೆಲವೊಬ್ಬರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಯಾಕಂದ್ರೆ ನಾವು ವಾಶ್ರೂಮ್ಗೆ ಹೋದಾಗ ಅದು ಹೋಗ್ಬಿಟ್ಟಿರುತ್ತೆ, ಬಟ್ ಅದು ಗೊತ್ತಾಗಿರಲ್ಲ. ಬಟ್ ಕೆಲವೊಬ್ಬರಿಗೆ ಕ್ಲೀನ್ ಮಾಡುವಾಗ ಸಿಕ್ರು ಅಕಸ್ಮಾತ್ ಗೊತ್ತಾಗುತ್ತೆ, ದಿಸ್ ಇಸ್ ಮ್ಯೂಕಸ್ ಪ್ಲಗ್, ಐ ಹ್ಯಾವ್ ಟು ಟೇಕ್ ಕೇರ್, ಇವಾಗ ಲೇಬರ್ ಸ್ಟಾರ್ಟ್ ಆಗಬಹುದು. ಕೆಲವೊಂದ್ಸರಿ ತಕ್ಷಣನೇ ಆಗುತ್ತೆ, ಕೆಲವೊಂದ್ಸರಿ ಸ್ವಲ್ಪ ಡಿಲೇ ಆಗಿ ಕೂಡ ಸ್ಟಾರ್ಟ್ ಆಗ್ಬೋದು, ಆಯ್ತಾ? ಬಟ್ ವಾಟ್ ಎವರ್ ಇಟ್ ಈಸ್, ಮ್ಯೂಕಸ್ ಪ್ಲಗ್ ಹೋದಾಗ ಯು ಶುಡ್ ಇನ್ಫಾರ್ಮ್, ಅಂದ್ರೆ ಡಾಕ್ಟರ್ನ ಕಾಲ್ ಮಾಡಿನಾದ್ರು ಅಥವಾ ಹೋಗಿನಾದ್ರು ಯು ಶುಡ್ ಕನ್ಸಲ್ಟ್, ಅವಾಗ ಅದು ಓಪನ್ ಆಗಿರೋ ಚಾನ್ಸಸ್ ಇರುತ್ತೆ, ಆಯ್ತಾ? ಯಾವಾಗ ಸರ್ವಿಕ್ಸ್ ಓಪನ್ ಆಗಕ್ ಸ್ಟಾರ್ಟ್ ಆಗಿರುತ್ತೋ ಅವಾಗಿಂದನೂ ಕೂಡ ನಮ್ಗೆ ಟೈಮ್ ಇರುತ್ತೆ, ಆಯ್ತಾ? ಅಲ್ಲಿಂದನೂ ಕೂಡ ನಮ್ಗೆ ಟೈಮ್ ಇರುತ್ತೆ, ಅಲ್ಲಿ ಅರ್ಲಿ ಲೇಬರ್, ಸ್ಟಿಲ್ ವಿ ಆರ್ ಇನ್ ಅರ್ಲಿ ಲೇಬರ್, ಆಯ್ತಾ? ಸೊ ಆಕ್ಟಿವ್ ಲೇಬರ್ ಇನ್ನ ಸ್ಟಾರ್ಟ್ ಆಗಿರಲ್ಲ, ಅಲ್ಲಿ ನಮ್ಗೆ ಸ್ವಲ್ಪ ಕಾಂಟ್ರಾಕ್ಷನ್ಸ್ ಬರ್ತಾ ಇರ್ಬೋದು, ಪೇನ್ಸ್ ಅನ್ನಿಸ್ತಾ ಇರ್ಬೋದು. ಈ ಪೇನ್ ಹೆಂಗಿರುತ್ತೆ ಅಂತಂದ್ರೆ, ಇದು ಟ್ರೂ ಪೇನ್ ಬಗ್ಗೆ ನಾನು ಹೇಳ್ತಾ ಇರೋದು, ಆಯ್ತಾ? ನಮ್ಮ ಹೊಟ್ಟೆಯಿಂದ ಹಿಂದ್ಗಡೆ ತನಕನು, ಅಂದ್ರೆ ನಮ್ಮ ಲೋಯರ್ ಬ್ಯಾಕ್ ಸೊಂಟದವರೆಗೂ ಕೂಡ ಅದು ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ, ಆಯ್ತಾ? ಕಾಂಟ್ರಾಕ್ಷನ್ಸ್ ಪೂರ್ತಿ ಎಲ್ಲ ಕಡೆಯಿಂದ, ಹೊಟ್ಟೆಯ ಮೇಲ್ಗಡೆ ಭಾಗದಿಂದ ಹಿಡ್ದು ಸ್ವಲ್ಪ ಕೆಳಭಾಗದಿಂದ ಹಿಡ್ದು, ಮತ್ತೆ ನಮ್ಮ ಹಿಂದಿನ ಬೆನ್ನಿನ ಹಿಂದ್ಗಡೆ ಅಂದ್ರೆ ಸೊಂಟದ ಭಾಗದಲ್ಲೂ ಕೂಡ ಪೇನ್ ಆಗ್ತಾ ಇರುತ್ತೆ, ಅವಾಗ ದಟ್ ಈಸ್ ಕಾಲ್ಡ್ ಎಸ್ ಟ್ರೂ ಪೇನ್, ಆಯ್ತಾ? ಸೊ ಅವಾಗೂ ಕೂಡ ಟೈಮ್ ಇರುತ್ತೆ, ನೀವು ತುಂಬಾ ಭಯ ಪಟ್ಕೊಳ್ಳೋದು, ಅರ್ಜೆಂಟ್ ಮಾಡ್ಕೊಳ್ಳೋ ಅಂಥದ್ದು ಆ ಥರದ್ದೇನೂ ಇಲ್ಲ, ಓಕೆ? ಬಟ್ ಮೇಕ್ ಶ್ಯೂರ್ ದ್ಯಾಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀರಾ, ಯು ಆರ್ ಗೆಟಿಂಗ್ ರೆಡಿ, ಫೈಲ್ ಎಲ್ಲ ಎತ್ತಿಟ್ಕೊಂಡಿದ್ದೀರಾ, ಡಾಕ್ಟರಿಗೆ ಕಾಲ್ ಮಾಡ್ತೀರಾ, ಆ್ಯಂಡ್ ಯು ಆರ್ ರೆಡಿ ಟು ಗೋ, ಆಯ್ತಾ? ಸೊ ನಿಮ್ಮ ವೆಹಿಕಲ್ಲು ಇದೆಯೋ ಅಥವಾ ಕರೆಸ್ತಿರೋ ಏನೋ ಒಂದು ಆ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇರಿ, ಬಟ್ ನಿಮ್ಮ ಮನಸ್ಸಲ್ಲಿ ಯು ಶುಡ್ ಬಿ ರಿಲ್ಯಾಕ್ಸ್ಡ್, ಆಯ್ತಾ? ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಕಮ್ಯುನಿಕೇಟ್ ವಿತ್ ಯುವರ್ ಬೇಬಿ, ಆ್ಯಂಡ್ ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಓಡ್ತಾ ಇರಬೇಕಾಗಿರೋದು ಏನಂದ್ರೆ ಬರೀ ಚಾಂಟಿಂಗ್, ಓಕೆ? ಚಾಂಟಿಂಗ್ ಆ್ಯಂಡ್ ಲಿಸ್ನಿಂಗ್ ಟು ಯುವರ್ ಬಾಡಿ, ನಿಮ್ಮ ಮಗುನ ಮಾತಾಡಿಸ್ತಾ ಇರೋದು ಅದೆಲ್ಲ, ಓಕೆ? ಸಾರಿ, ನಾನು ಇದನ್ನ ಓದಲಿಲ್ಲ. ಓಕೆ, ಒಂದು ನಿಮಿಷ, ನಾನು ಕಮೆಂಟ್ಸ್ ಓದ್ತಾ ಇದ್ದೀನಿ.
ಸುಮಾರು ಹೊತ್ತಾಯ್ತು ನಾನು ಕಮೆಂಟ್ಸ್ ಓದಲಿಲ್ಲ. ಓಕೆ, ಸರ್ವೈಕಲ್ ಸ್ಟಿಚ್ ಬಗ್ಗೆ ಹೇಳಿದೆ. ಅದಾದ್ಮೇಲೆ ಓಕೆ, ಲೀಕೇಜಾ ಅಥವಾ ರಶ್ ಆಫ್ ವಾಟರ್ ಅಂತ ಕೇಳಿದಿರಲ್ವಾ ಕಲಾ ಅವ್ರೆ. ಅದು ಸ್ವಲ್ಪ ಲೀಕೇಜ್ ಇರುತ್ತೆ ಕೆಲವೊಂದ್ಸರಿ, ಕೆಲವೊಬ್ಬರಿಗೆ ತುಂಬಾ ಫಾಸ್ಟ್ ಆಗಿ ಅಂದ್ರೆ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಆಯ್ತಾ, ಆ ವಾಟರ್ ಅಂದ್ರೆ ನಾವು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅನ್ನೋ ತರ ಯೂರಿನ್ ತರ ಅದು ಹೋಗ್ತಾನೆ ಇರುತ್ತೆ, ಬಟ್ ವಿ ಆರ್ ನಾಟ್ ಏಬಲ್ ಟು ಸ್ಟಾಪ್ ಇಟ್. ಆಯ್ತಾ, ಸೊ ಈ ತರ ಇರುತ್ತೆ. ಕೆಲವೊಬ್ರಿಗೆ ಅದೇ ನಾನು ಹೇಳಿದ್ನಲ್ಲ, ಮ್ಯೂಕಸ್ ಪ್ಲಗ್ ಹೊರಗೆ ಬಂದ ತಕ್ಷಣನೇ ಗೊತ್ತಾಗಿರುತ್ತೆ. ಸೊ ಲೇಬರ್ ವಿಲ್ ಬಿಗಿನ್ ಅಂತ ಹೇಳ್ಬಿಟ್ಟು ದೇ ವಿಲ್ ಗೋ ಟು ಹಾಸ್ಪಿಟಲ್. ಕೆಲವೊಬ್ಬರಿಗೆ ಮನೇಲೇನೆ ವಾಟರ್ ಬ್ರೇಕ್ ಆದ್ರೂ ಅದು ಏನಾಗುತ್ತೆ ಅಂದ್ರೆ ಜಸ್ಟ್ ಲೈಕ್ ಯೂರಿನ್, ಇಟ್ ವಿಲ್ ಬಿ ಗೋಯಿಂಗ್ ಔಟ್, ಬಟ್ ನಾವು ಅದನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಆಯ್ತಾ, ಸೊ ಆ ತರ ಸೇಮ್ ಯೂರಿನ್ ಥರನೇ ರಶ್ ಆಫ್ ವಾಟರ್ ಅಂತಂದ್ರೆ ತುಂಬಾ ಪೂರ್ತಿ ಹಂಗೆ ಹೋಗ್ತಾನೆ ಇರೋ ಆ ತರ ಹೋಗ್ತಾನೆ ಇದ್ರೂ ಹೋಗ್ಬೋದು. ಇಲ್ಲ ಅಂತಂದ್ರೆ ನೀವು ಕೂತಾಗ ಅದು ಸ್ಟಾಪ್ ಆಗಿರುತ್ತೆ, ನಿಂತಾಗ ಬೇಕಾದ್ರೆ ಅದು ಹೊರಗೆ ಹೋಗುತ್ತೆ. ಸೊ ಈ ತರ ಸ್ವಲ್ಪ ಸ್ವಲ್ಪ ಹೊರಗೆ ಹೋಗ್ಬೋದು, ಇಲ್ಲ ತುಂಬಾ ಜಾಸ್ತಿ ಹೊರಗೆ ಹೋಗ್ಬೋದು. ಒಬ್ಬೊಬ್ರಿಗೆ ಅದು ಒಂದೊಂಥರ ಡಿಫ್ರೆಂಟ್. ಆಯ್ತಾ, ಬಟ್ ವಾಟ್ ಎವರ್ ಇಟ್ ಈಸ್ ಅದು ಪೇನ್ಫುಲ್ ಆಗಂತೂ ಇರಲ್ಲ. ಆಯ್ತಾ, ನಿಮ್ಗೆ ಕಾಂಟ್ರಾಕ್ಷನ್ಸ್ ಪೇನ್ಫುಲ್ ಆಗಿರುತ್ತೆ, ಬಟ್ ಇದು ಲೀಕೇಜ್ ಎಲ್ಲ ಪೇನ್ಫುಲ್ ಇರಲ್ಲ. ಓಕೆನಾ. ಅಂಡ್ ಕಾಂಟ್ರಾಕ್ಷನ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನಮ್ಗೆ ಬ್ರೀದಿಂಗ್ ಇದೆ. ಆಯ್ತಾ, ಯಾವಾಗ ನೀವು ಬ್ರೀತ್ ಮಾಡ್ತಾ ಇರ್ತೀರಾ, ನಿಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಾ ಇರ್ತೀರಾ, ನಿಮ್ ಮೈಂಡ್ ಅಲ್ಲಿ ಚಾಂಟಿಂಗ್ಸ್ ಓಡ್ತಾ ಇರುತ್ತೆ, ನಿಮ್ ಮಗು ಜೊತೆ ಮಾತಾಡ್ಕೊತಾ ಇರ್ತೀರಾ. ಸೊ ಇನ್ನೂ ಒಂದು ಟೆಕ್ನಿಕ್, ಏನು ಒಂದು ಬಾಚಿಣಿಕೆ. ಆಯ್ತಾ, ತಗೊಂಬಂದೆ ತೋರಿಸ್ಬಿಡ್ತೀನಿ. ಓಕೆ, ಈ ತರ ತುಂಬಾ ಶಾರ್ಪ್ ಇಲ್ಲದೆ ಇರೋ ಬಾಚಿಂಕೆ. ಆಯ್ತಾ, ತಗೊಂಡು ಇಟ್ಕೊಂಡಿರಿ. ಸ್ವಲ್ಪ ಲೈಟ್ ಆಗಿ ಅದನ್ನ ಕಾಂಟ್ರಾಕ್ಷನ್ ಆಗುವಾಗ ಲೈಟ್ ಆಗಿ ಪ್ರೆಸ್ ಮಾಡಿದ್ರು ಕೂಡ ನಿಮ್ಗೆ ರಿಲ್ಯಾಕ್ಸ್ ಅನ್ಸುತ್ತೆ. ತುಂಬಾ ಲೈಟ್ ಆಗಿ ಮಾಡ್ಬೇಕು. ಆಯ್ತಾ, ಶಾರ್ಪ್ ಎಡ್ಜಸ್ ಇರಬಾರ್ದು. ಆಯ್ತಾ, ಅದನ್ನ ಮಾತ್ರ ಪ್ಲೀಸ್ ಮೇಕ್ ಶೋರ್ ಶಾರ್ಪ್ ಎಡ್ಜಸ್ ಇರೋದು ಬೇಡ. ಬಟ್ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಕಾಂಟ್ರಾಕ್ಷನ್ಸ್ ಹ್ಯಾಂಡಲ್ ಮಾಡೋದಕ್ಕೆ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿಗಲ್ಲ ಇಲ್ಲಿಗೆ ಬರ್ತಾ ಇದೆ ಅವಾಗ. ಆಯ್ತಾ, ಸೊ ಇದನ್ನ ಜಾಸ್ತಿ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ನೋವಾಗುತ್ತೆ. ಯು ಶುಡ್ ನಾಟ್ ಡೂ ಇಟ್. ಆಯ್ತಾ, ಕೇರ್ಫುಲ್ ಆಗಿ ಇದನ್ನ ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಯು ಆರ್ ಏಬಲ್ ಟು ಮ್ಯಾನೇಜ್ ದ ಪೇನ್. ಆಯ್ತಾ, ಉಸಿರಾಡ್ತಾ ಇರಬೇಕು. ಅಂಡ್ ಇನ್ನೂ ಒಂದು ನಮ್ಮಮ್ಮ ಹೇಳ್ಕೊಟ್ಟಿದ್ದ ಟೆಕ್ನಿಕ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಏನಂದ್ರೆ, ಯಾವಾಗ ಕಾಂಟ್ರಾಕ್ಷನ್ ಇನ್ನೇನು ಆಗುತ್ತಲ್ವಾ ಅವಾಗೇ ನಮ್ಗೆ ಪೇನ್ ಆಗೋದು, ಅದಾದ್ಮೇಲೆ ರಿಲ್ಯಾಕ್ಸ್ಡ್ ಆಗಿರ್ತಿ, ಆರಾಮಾಗಿರ್ತಿ. ಆಯ್ತಾ, ಕೆಲವೊಬ್ರಿಗೆ ಅವ್ರ ಕೆಲ್ಸಗಳನ್ನು ಮಾಡ್ಕೋಬಹುದು, ಆ ಥರ ಎಲ್ಲ ಇರುತ್ತೆ. ಆಯ್ತಾ, ಸೊ ಏನಾಗುತ್ತೆ ಅಂದ್ರೆ, ಕಾಂಟ್ರಾಕ್ಷನ್ ಆಗುವಾಗ ನೋವಾಗುತ್ತೆ. ಆ ನೋವಾಗುವಾಗ ನಾವು ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಈಸಿ ಆಗುತ್ತೆ. ಆಯ್ತಾ, ಬ್ರೀದಿಂಗ್ ಮಾಡ್ತಾ ಯು ಶುಡ್ ಈಸ್ ದ್ಯಾಟ್ ಲೋಯರ್ ಪಾರ್ಟ್. ಆಯ್ತಾ, ನಮ್ಗೆ ಲೋಯರ್ ಅಬ್ಡಮನ್ ಏನಿದೆ ಅದನ್ನ ಹಗುರ ಮಾಡ್ಬೇಕು. ಅಷ್ಟೇ ನಮ್ಮ ಕೆಲಸ. ಆಯ್ತಾ, ಪುಷಿಂಗ್ ಈಸ್ ಡಿಫ್ರೆಂಟ್. ಅವ್ರು ಪುಷ್ ಮಾಡಿ ಅನ್ನೋ ತನಕನೂ ನೀವು ಯಾವುದೇ ಕಾರಣಕ್ಕೂ ಪುಷ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಡಿ. ಆಯ್ತಾ, ಜಸ್ಟ್ ನಿಮ್ಮ ಫೋಕಸ್ ಏನಿರಬೇಕು, ಡಾಕ್ಟರ್ ಹೇಳೋ ತನಕನೂ ನಿಮ್ಮ ಎನರ್ಜಿ ಮೇಂಟೈನ್ ಮಾಡೋದು ಅಷ್ಟೇ. ಆಯ್ತಾ, ಬೇಕಾಗಿರೋದು ನಿಮ್ಮ ಎನರ್ಜಿ, ಮಗುವಿನ ಎನರ್ಜಿ. ಆಯ್ತಾ, ಸೊ ಇವೆರಡಕ್ಕೂ ಬೇಕಾಗಿರೋದು ಆಕ್ಸಿಜನ್, ಆಕ್ಸಿಟೋಸಿನ್. ಆಯ್ತಾ, ಆಕ್ಸಿಟೋಸಿನ್ ಯಾವಾಗ ಸಿಗುತ್ತೆ, ನಿಮ್ ಪಾರ್ಟ್ನರೋ, ಅಮ್ಮನೋ ಅಥವಾ ಇನ್ಯಾರೋ ನಿಮ್ಗೆ ಪ್ರೀತಿ ತೋರಿಸೋರು ಪಕ್ಕದಲ್ಲಿದ್ದು ನಿಮ್ಗೆ ಸಮಾಧಾನ ಮಾಡೋದು, ಈ ತರ ತಲೆ ಸವರೋದು, ಬೆನ್ ಸವರೋದು, ಕೈ ಹಿಡ್ಕೊಳ್ಳೋದು ಅಲ್ವಾ, ಇದೆಲ್ಲ ಮಾಡ್ತಾ ಇರುವಾಗ ನಿಮ್ಗೆ ಆಕ್ಸಿಟೋಸಿನ್ ಸಿಗುತ್ತೆ. ಆಯ್ತಾ, ಮತ್ತೆ ಆಕ್ಸಿಜನ್ ಯಾವಾಗ ಸಿಗುತ್ತೆ, ನೀವು ಆರಾಮಾಗಿ ಉಸಿರಾಡ್ತಾ ಇರುವಾಗ. ಆಯ್ತಾ, ನೀವು ಕಿರ್ಚೋದು, ಕೂಗಾಡೋದು, ಚೀರಾಡೋದು ಅಥವಾ ಇನ್ನೇನೋ ಮಾಡೋದು, ಅಳೋದು, ಆ ಥರದ್ದೆಲ್ಲ ಮಾತಾಡೋದು, ಮಾತು ಕೂಡ ಆಡ್ಬೇಡಿ, ಆರಾಮ ಸುಮ್ಮನೆ ಇದ್ಬಿಡು. ಆಯ್ತಾ, ಯಾರೇನ್ ಕೇಳಿದ್ರು ಹ್ಞೂ ಯಾಕಂದ್ರೆ ಯು ಆರ್ ಪ್ರಿಸರ್ವಿಂಗ್ ದ ಎನರ್ಜಿ. ಬೇಕಿದ್ರೆ ಅವ್ರು ಕೊಟ್ಟಿದ್ದನ್ನ ತಿಂತಾ ಇರಿ. ಆಯ್ತಾ, ತಿಂತಾ ಇರಿ, ನೀರ್ ಕುಡಿತಾ ಇರಿ, ಜ್ಯೂಸ್ ಕುಡಿತಾ ಇರಿ. ಆಯ್ತಾ, ಸೊ ಸ್ಟೇ ಹೈಡ್ರೇಟೆಡ್. ಆಯ್ತಾ, ಸೊ ಯಾವಾಗ ನಿಮ್ಗೆ ಪೇನ್ ಸ್ಟಾರ್ಟ್ ಆಗುತ್ತೋ ಅವಾಗ ಇನ್ನೂ ಒಂದು ಟೆಕ್ನಿಕ್ ಇದು, ಸಿಪ್ಪರ್ ಬರುತ್ತೆ. ಆಯ್ತಾ, ಸಿಪ್ಪರ್ ಬಾಟಲ್ ನಿಮ್ಗೆಲ್ಲ ಗೊತ್ತಿರ್ಬೋದು. ಅಂದ್ರೆ ಪೈಪ್ ಇರುತ್ತೆ, ಅದನ್ನ ಸಿಪ್ಪರ್ ಅಂತ ಕರಿತೀವಿ. ಚಿಕ್ಕ ಮಕ್ಳು ಯೂಸ್ ಮಾಡ್ತಾರಲ್ವ. ಸೊ ಅದರಲ್ಲಿ ನೀರು ಅಥವಾ ಜ್ಯೂಸ್, ಐ ಪ್ರಿಫರ್ ಜ್ಯೂಸ್. ಆಯ್ತಾ, ಯಾವ್ದಾದ್ರು ನ್ಯಾಚುರಲ್ ಜ್ಯೂಸ್. ಸುಮ್ಮನೆ ಹೊರಗಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ಜ್ಯೂಸ್ ಬೇಡ. ನ್ಯಾಚುರಲ್ ಜ್ಯೂಸ್ ಯಾವ್ದಾದ್ರು ಇದ್ರೆ ಅದನ್ನ ತಗೊಂಡು
ಆಲ್ಮೋಸ್ಟ್ ಅನಾನಸ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಡೆಲಿವರಿ ಟೈಮಲ್ಲಿ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ನೋ ಅಷ್ಟು, ದೆರ್ ಇಸ್ ನೋ ಪ್ರೂಫ್, ಆಯ್ತಾ. ಬಟ್ ಹೆಲ್ಪ್ ಮಾಡ್ಬೋದು ಕಾಂಟ್ರಾಕ್ಷನ್ಸ್ ಟೈಮಲ್ಲಿ. ಸೊ ಜ್ಯೂಸ್ನ ಸ್ವಲ್ಪ ಸಿಪ್ ಮಾಡಬೇಕು, ಕುಡಿಬೇಕು, ನುಂಗ್ಬೇಕು. ಆಕ್ಚುಲಿ ನಮ್ಮಮ್ಮ ಈ ಟೆಕ್ನಿಕ್ ಹೇಳ್ಕೊಟ್ಟಿದ್ರು ನನಗೆ. ಕಾಂಟ್ರಾಕ್ಷನ್ ಆದಾಗ ನೋವಾಗುತ್ತಲ್ಲ, ಅವಾಗ ಒಂದ್ಸರಿ ಉಗುಳನ್ನ ನುಂಗು, ಆಯ್ತಾ. ಇಟ್ ವಾಸ್ ಡಿಫಿಕಲ್ಟ್ ಆಕ್ಚುಲಿ, ಬಟ್ ನನ್ನ ಕಾನ್ಸಂಟ್ರೇಷನ್ ನಿಜವಾಗ್ಲೂ ಇಲ್ಲಿಗೆ ಬರಬೇಕು ಅಂತಂದ್ರೆ ಅದು ಆಕ್ಚುಲಿ ಡೈವರ್ಟ್ ಆಗ್ತಾ ಇತ್ತು. ಐ ವಾಸ್ ಗೆಟಿಂಗ್, ಹೌದು ಈಸಿ ಆಗ್ತಾ ಇದೆ, ಆಯ್ತಾ. ಸೊ ಒಂದ್ಸರಿ ಉಗುಳನ್ನ ನುಂಗಿ, ಕಾಂಟ್ರಾಕ್ಷನ್ ಆಗುವಾಗ, ನೋವು ಆಗುವಾಗ, ಆಯ್ತಾ. ಆಕ್ಚುಲಿ ನಮ್ಮ ಫೋಕಸ್ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅಂಡ್ ವಿ ಆರ್ ಟ್ರೈಂಗ್ ಟು ಏನು, ಇಲ್ಲಿ ಇಲ್ಲಿ ಪೋರ್ಷನ್ ಏನಿದೆಯಲ್ಲ ಅದನ್ನ ರಿಲ್ಯಾಕ್ಸ್ ಮಾಡ್ತಾ ಇರ್ತೀವಿ, ಆಯ್ತಾ. ನುಂಗೋಕ್ ಟ್ರೈ ಮಾಡಿದಾಗ ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಇಲ್ಲಿ ರಿಲ್ಯಾಕ್ಸ್ ಆದಾಗ ಸೇಮ್ ಟೈಮ್ ನಮಗೆ ವೂಂಬಲ್ಲಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ, ಆಯ್ತಾ. ಸೊ ಅದಕ್ಕೆ ವೆನ್ ಯು ಆರ್ ರಿಲ್ಯಾಕ್ಸಿಂಗ್ ಯುವರ್ ಓರಲ್ ಕ್ಯಾವಿಟಿ, ನಿಮ್ಮ ಚೀಕ್ಸ್ ಒಳಗಡೆ ನೀವು ಯಾವಾಗ ರಿಲ್ಯಾಕ್ಸ್ ಆಗಿರ್ತೀರೋ ಅವಾಗ ನಿಮ್ಮ ಲೋಯರ್ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ, ಆಯ್ತಾ. ದಿಸ್ ಇಸ್ ಆಲ್ಸೋ ಅ ಗ್ರೇಟ್ ಟೆಕ್ನಿಕ್, ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ, ಆಯ್ತಾ. ನನ್ಗಾದ್ರೆ ನಾನೆಲ್ಲ ಪಾಯಿಂಟ್ ವೈಸ್ ಮಾಡ್ತೀನಿ, ಬಟ್ ಆಸ್ ಫರ್ ನಾವು ನಂಗೆ ಆಗಲಿಲ್ಲ. ಐ ಆಮ್ ಜಸ್ಟ್ ಡೂಯಿಂಗ್ ವಿತ್ ವಾಟ್ ಎವರ್ ಐ ಹ್ಯಾವ್, ಆಯ್ತಾ. ವಾಟ್ ಡು ಯು ಮೀನ್ ಬೈ ಲೋ ಲೈಯಿಂಗ್ ಪ್ಲಾಸೆಂಟಾ, ಆಯ್ತಾ. ಲೋ ಲೈಯಿಂಗ್ ಪ್ಲಾಸೆಂಟಾ ಅಂತಂದ್ರೆ, ಸಿ ಪ್ಲಾಸೆಂಟಾ ಯಾವಾಗಲೂ ಮುಂದೆ ಅಥವಾ ಹಿಂದೆ ಇರುತ್ತೆ ಆಲ್ಮೋಸ್ಟ್, ಆಯ್ತಾ. ಬಟ್ ಅದು ಕೆಳಗಡೆ ಇದ್ದಾಗ ಏನಾಗುತ್ತೆ, ಸರ್ವಿಕ್ಸ್ ಕ್ಲೋಸ್ ಆಗುತ್ತೆ, ಆಯ್ತಾ. ನಾನು ವಿತ್ ಡಯಾಗ್ರಾಮ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಓಕೆ. ಸೊ ಅದು ಏನಾಗುತ್ತೆ, ಪ್ಲಾಸೆಂಟಾನೇ ಕೆಳಗಡೆ ಇರುವಾಗ ಆಕ್ಚುಲಿ ಫಸ್ಟ್ ಬರಬೇಕಾಗಿರೋದು ಮಗುವಿನ ತಲೆ. ತಲೆ ಬರಕ್ ಆಗಲ್ಲ, ಪ್ಲಾಸೆಂಟಾ ಇದೆ ಆ ಪ್ಲೇಸಲ್ಲಿ. ಅಕಸ್ಮಾತ್ ಏನಾದರೂ ಸರ್ವಿಕ್ಸ್ ಓಪನ್ ಆದ್ರೆ ಫಸ್ಟ್ ಬರೋದು ಪ್ಲಾಸೆಂಟಾ. ಇಟ್ ಶುಡ್ ನಾಟ್ ಹ್ಯಾಪನ್. ಯಾಕಂದ್ರೆ ಮಗು ಹೊರಗಡೆ ಬರೋ ತನಕನೂ ಮಗುಗೆ ಆಕ್ಸಿಜನ್ ಸಪ್ಲೈ ಬೇಕು. ಯಾರು ಮಾಡ್ತಾ ಇರೋದು, ಪ್ಲಾಸೆಂಟಾ ಅಲ್ವಾ. ಸೊ ಡೈರೆಕ್ಟ್ ಆಗಿ ಅದು ಸಿಗ್ತಾ ಇಲ್ಲ, ಪ್ಲಾಸೆಂಟಾ ಥ್ರೂನೇ ಮಗು ಆಕ್ಸಿಜನ್ ಸಿಗ್ತಾ ಇರೋದು. ಅದೇ ಹೊರಗಡೆ ಬಂದ್ಬಿಟ್ರೆ ಮಗುಗೆ ಇಲ್ಲಿ ಕಷ್ಟ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಇರಲ್ಲ ಅಲ್ವಾ. ಅದಕ್ಕೆ ಆದಷ್ಟು ಅದು ಮೇಲ್ ಹೋಗೋ ತನಕ ವೇಟ್ ಮಾಡ್ತಾರೆ, ಆಮೇಲೆ ಮಗುನ ಡೆಲಿವರಿ ಮಾಡಿಸ್ತಾರೆ. ಅದು ಯಾವಾಗ ಮೇಲ್ ಹೋಗುತ್ತೆ ಅಂದ್ರೆ, ಫಸ್ಟ್ ಇಂದನೂ ಅದು ಲೋ ಲೈಯಿಂಗ್ ಪ್ಲಾಸೆಂಟಾ ಇದ್ರೆ ನೀವು ಎಕ್ಸಸೈಸ್ ಮಾಡ್ತಾ ಅಥವಾ ಯೋಗ, ಕೆಲವೊಂದು ಯೋಗ ಪೋಸಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ, ಆಯ್ತಾ. ಸೊ ಅದನ್ನ ಮಾಡ್ತಾ, ಅಥವಾ ನೀವು ನಾರ್ಮಲ್ ಆಗಿದ್ರು ಕೆಲವೊಬ್ಬರಿಗೆ ಮೇಲೆ ಹೋಗೇ ಹೋಗುತ್ತೆ, ಆಲ್ಮೋಸ್ಟ್ ಒಂದು 70% ಪೀಪಲ್ಗೆ ಅದಾಗ ಅದೇನೆ ಮೇಲ್ ಹೋಗುತ್ತೆ, ಆಯ್ತಾ. ಆ ಪಾರ್ಟ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಆವಾಗ ಮಗು ಹೆಡ್ ಡೌನ್ ಇರುತ್ತೆ, ಅದು ಸರ್ವಿಕ್ಸ್ ಕಡೆಗೆ ವರ್ಟೆಕ್ಸ್ ಪೊಸಿಷನ್ ಅಂತ ಕರಿತೀವಿ. ಆ ಥರ ವರ್ಟೆಕ್ಸ್ ಪ್ರೆಸೆಂಟೇಷನ್ ಇದ್ದಾಗ, ಅಂದ್ರೆ ಮಗುವಿನ ತಲೆ ಕೆಳಗಡೆ ಇದ್ದಾಗ ಈಸಿಯಾಗಿ ಹೊರಗೆ ಬರೋಕ್ಕೆ ಸರಿ ಹೋಗುತ್ತೆ, ಆಯ್ತಾ. ಅಕಸ್ಮಾತ್ ಆ ಥರ ಇತ್ತು, ಇಲ್ಲ ಅದು ವಾಪಸ್ ಪ್ಲಾಸೆಂಟಾ ಮೇಲ್ ಹೋಗಿಲ್ಲ ಅಂತಂದ್ರೆ ಸಿಸೇರಿಯನ್ ಮಾಡ್ತಾರೆ, ಆಯ್ತಾ. ದಟ್ ಈಸ್ ಆಲ್ಸೋ ಫಾರ್ ದ ಗುಡ್ ಆಫ್ ಬೇಬಿ, ಓಕೆ. ಸೊ ಆಕ್ಚುಲಿ ಆಫ್ಟರ್ ಸರ್ವೈಕಲ್ ಸ್ಟಿಚಸ್ ಲೆಂತ್ ಈಸ್ ಇನ್ಕ್ರೀಸಿಂಗ್ ಮಂತ್ ಬೈ ಮಂತ್. ಓ ಹೌದಾ, ಮೇ ಬಿ ಹಂಗಾದ್ರೂ ಆಗ್ಬೋದೇನೋ, ಐ ಡೋಂಟ್ ನೋ ಅಬೌಟ್ ಇಟ್. ಅಂದ್ರೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಸ್ವಲ್ಪ ರೇರ್, ಆಯ್ತಾ. ಸೊ ಜಾಸ್ತಿ ಆಗೋ ಚಾನ್ಸಸ್ ಸ್ವಲ್ಪ ರೇರ್, ಬಟ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ಇಟ್ಸ್ ಓಕೆ, ಪರವಾಗಿಲ್ಲ, ಓಕೆನಾ. ಎಸ್, ಫಸ್ಟ್ ಪ್ರೆಗ್ನೆನ್ಸಿಲಿ ನೀವು ಪುಷ್ ಮಾಡೋದು ಸ್ವಲ್ಪ ರಾಂಗ್ ಆಯ್ತಂತ ಹೇಳಿದ್ರಿ, ಏನಾಯ್ತು? ಓಕೆ, ಸೊ ಪುಷ್ ಮಾಡೋದು ರಾಂಗ್ ಆಯ್ತು ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ಆಕ್ಚುಲಿ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡಿದ್ದು, ನಾನು ಈ ಥರ ಕ್ಲಾಸಿಗೆ ಹೋಗಿರ್ಲಿಲ್ಲ. ದಟ್ ವಾಸ್ ದ ಡಿಸ್ಅಡ್ವಾಂಟೇಜ್, ಓಕೆ. ನಂಗೆ ಗೊತ್ತಿರಲಿಲ್ಲ ಈ ಥರ ಕ್ಲಾಸಸ್ಸು ಇರುತ್ತೆ, ಲೇಬರ್ ಪ್ರಿಪ್ರೇಷನ್ ಮ್ಯಾನೇಜ್ಮೆಂಟ್, ನಂಗೆ ಏನೂ ಗೊತ್ತಿರಲಿಲ್ಲ. ಈವನ್ ಐ ಡೋಂಟ್ ವಾಂಟ್ ಟು ಗೋ ಫಾರ್ ಇಟ್, ಯಾಕಂದ್ರೆ ಸ್ವಲ್ಪ ಭಯ ಆಗುತ್ತೇನೋ ಅಂತ ಒಂದು ಕಾರಣಕ್ಕೆ. ವಾಟ್ ಎವರ್ ಇಟ್ ಈಸ್, ದೇವ್ರಿಗೆ ಬಿಡ್ತೀನಿ, ನ್ಯಾಚುರಲಿ ಎಲ್ಲ ಜೀವಿಗಳಿಗೂ ಹೇಗಾಗುತ್ತೋ ಹಂಗಾಗ್ಲಿ ಅಷ್ಟೇ ನಾನು ಅನ್ಕೊಂಡಿದ್ದು. ಬಟ್ ಒಂದು ವಿಡಿಯೋ ನೋಡಿದೆ, ಯಾರೋ ಹೇಳಿದ್ರು ಬ್ರೀದಿಂಗ್ ಟೆಕ್ನಿಕ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿ, ಅದಕ್ಕೆ ಒಂದು ವಿಡಿಯೋ ನೋಡಿದೆ. ಆಕ್ಚುಲಿ ಅವ್ರು ಕರೆಕ್ಟಾಗಿ ಹೇಳ್ಕೊಟ್ಟಿದ್ರು, ಬಟ್ ನಾನು ಪ್ರಾಕ್ಟೀಸ್ ಮಾಡುವಾಗ ಅದನ್ನ ರಾಂಗ್ ಮಾಡಿದ್ದೆ, ಆಯ್ತಾ. ಪ್ರಾಕ್ಟೀಸ್ ಅಂತ ಏನು ಮಾಡಿರಲಿಲ್ಲ, ಬಟ್ ನಾನು ನೆನ್ಪು ಮಾಡ್ಕೊಂಡಾಗ ಅದನ್ನ ರಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದು ನನ್ನ ತಪ್ಪು, ಅವ್ರ ತಪ್ಪೇನಲ್ಲ. ಅದೇನಾಯ್ತು ಅಂತಂದ್ರೆ, ನಂಗೆ ಈ ಕಾನ್ಸೆಪ್ಟ್ ಆಕ್ಚುಲಿ ಗೊತ್ತಿರಲಿಲ್ಲ. ಹಿಂಗೆ ಉಸಿರನ್ನ ತಗೋಬೇಕು, ಉಸಿರು ಬಿಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಪೂರ್ತಿ ಕೆಳಗಡೆ ಬಾಡಿ ಪಾರ್ಟ್ನ ರಿಲ್ಯಾಕ್ಸ್ ಮಾಡ್ತೀವಿ, ಆ ಥರ ಮಾಡಬೇಕಿತ್ತು. ಬಟ್ ನಾನೇನ್ ಮಾಡಿದೆ, ಉಸಿರು ತಗೊಳ್ಳುವಾಗ ಪೂರ್ತಿ ಕೆಳಭಾಗ ನನಗೆ ಮೇಲ್ ಬರಬೇಕು, ಗೊತ್ತಾಗ್ತಾ ಇದೆಯಾ.
ಹಿಂಗ್ ಉಸಿರು ತಗೊಂತಾ ಇದ್ದಾಗ ಏನಾಗುತ್ತೆ ನಮ್ಗೆ, ಇದು ಚೆಸ್ಟ್ ಈಸ್ ಗೋಯಿಂಗ್ ಔಟ್ ಅಂಡ್ ಅಬ್ಡಮನ್ ಈಸ್ ಗೋಯಿಂಗ್ ಔಟ್. ಹಂಗಾಗಲ್ಲ ಕೆಲವೊಂದ್ಸರಿ. ಚೆಸ್ಟ್ ಈಸ್ ಗೋಯಿಂಗ್ ಔಟ್, ಅಬ್ಡಮನ್ ಈಸ್ ಗೋಯಿಂಗ್ ಇನ್. ಆಯ್ತಾ, ನಾರ್ಮಲಿ ನಮ್ಗೆ ಹಂಗಾಗುತ್ತೆ ಯಾಕಂದ್ರೆ ಇಲ್ಲಿ ತನಕ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೇವೆ ನಾವು. ಬಟ್ ಅಬ್ಡಮನಲ್ ಬ್ರೀದಿಂಗ್ ಮಾಡುವಾಗೇನು ಪೂರ್ತಿ ಒಳಗಿನ ತನಕ ಬ್ರೀದ್ ಮಾಡ್ತಾ ಇರೋ ಹಾಗೆ ಮಾಡಿ, ಬ್ರೀದ್ ಔಟ್ ಮಾಡಿದಾಗ ಕೆಳಗಡೆ ಪಾರ್ಟ್ ರಿಲ್ಯಾಕ್ಸ್ ಆಗ್ಬೇಕು. ಬಟ್ ನಾನ್ ಮಾಡ್ತಾ ಇದ್ದಿದ್ದು ಕಾಂಟ್ರಾಕ್ಟ್. ಆಯ್ತಾ, ಅದೇ ನಾನು ಮಾಡಿದ ತಪ್ಪು. ಓಕೆ, ಒಂದ್ 2 ಸರಿ ಹಂಗ್ ಮಾಡಿದೆ. ಥ್ಯಾಂಕ್ ಗಾಡ್ ಅವ್ರು ಬೇಗ ರೆಕಗ್ನೈಸ್ ಮಾಡಿದ್ರು. ಸಿಸ್ಟರ್ ಇದ್ರು, ಇನ್ನ ಡಾಕ್ಟರ್ ಬಂದಿರ್ಲಿಲ್ಲ. ಅವ್ರು ನಂಗೆ ಹೇಳಿದ್ರು, ಏನ್ ಮಾಡ್ತಾ ಇದ್ದೀರಾ, ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ, ಉಸಿರು ಒಳಗ್ ಹೇಳ್ಕೊಂಡು ಇದನ್ನು ಒಳಗ್ ಹೇಳ್ಕೊಂತ ಇದ್ದೀರಾ, ಮಗು ವಾಪಸ್ ಹೋಗುತ್ತೆ, ಹಂಗಲ್ಲ ಮಾಡೋದು, ರಿಲ್ಯಾಕ್ಸ್ ಮಾಡಿ. ಆಯ್ತಾ, ಸೊ ರಿಲ್ಯಾಕ್ಸ್ ಮಾಡ್ಬಿಟ್ರೆ ನನಗೇನು ಒಂದು ಭಯ ಇತ್ತು. ಆಯ್ತಾ, ಇದನ್ನ ನಂಗೆ ಯಾರು ಶೇರ್ ಮಾಡಿರ್ಲಿಲ್ಲ ಅಂಡ್ ನಾನು ಕೂಡ ಕೇಳಿರ್ಲಿಲ್ಲ. ಆ ಟೈಮಲ್ಲಿ ನಂಗೆ ಗೊತ್ತಾಗಿದ್ದು ಒಂದು ಭಯ ಏನಿತ್ತು ಅಂತಂದ್ರೆ, ನಾನು ಪುಷ್ ಮಾಡುವಾಗ ಅಕಸ್ಮಾತ್ ಸ್ಟೂಲ್ ಹೊರಗೆ ಬಂದ್ರೆ ಆಯ್ತಾ, ಗೊತ್ತಾಗ್ತಾ ಇದೆಯಲ್ವಾ, ಅಂದ್ರೆ ನಂಗೆ ಏನಾದ್ರೂ ಮೋಷನ್ ಆಗ್ಬಿಟ್ರೆ ಪುಷ್ ಮಾಡುವಾಗ ಅನ್ನೋದೊಂದು ಭಯ ಇತ್ತು. ಆಯ್ತಾ, ಅಂದ್ರೆ ಸಿ ದೇರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ಅವರು ಇಟ್ ಫೀಲ್ಸ್ ಲೈಕ್ ಆಕ್ವರ್ಡ್ ಅನ್ಸುತ್ತೆ ಅನ್ನೋ ಥರ ನಂಗೆ ಮನ್ಸಲ್ಲಿ ಇತ್ತು. ಅದಕ್ಕೆ ನಾನು ಪುಷ್ ಮಾಡುವಾಗ ಆ ಥರ ಪುಷ್ ಮಾಡ್ತಾ ಇದ್ದೆ, ಸೊ ದ್ಯಾಟ್ ಥಿಂಗ್ ಶುಡ್ ನಾಟ್ ಕಮ್, ಬಟ್ ಬೇಬಿ ಅಷ್ಟೇ ಬರಬೇಕು ಅನ್ನೋ ಥರ. ಬಟ್ ಅದಂಗ ಆಗಲ್ಲ, ಹಂಗಾಗಲ್ಲ ಆಕ್ಚುಲಿ. ವೆನ್ ಯು ಆರ್, ಅವಾಗ ಅವರೇ ಹೇಳಿದ್ರು ನಂಗೆ, ಆಕ್ಚುಲಿ ಇದು ತುಂಬಾ ಮೋಟಿವೇಟ್ ಆಯ್ತು ನಂಗೆ, ಅವ್ರು ಹೇಳಿದ್ ತುಂಬಾ ರಿಲ್ಯಾಕ್ಸ್ ಅನಿಸ್ತು. ಸೊ ನೀವು ಸ್ಟೂಲ್ ಪಾಸ್ ಮಾಡೋ ತರಾನೇ ಮೋಷನ್ ಮಾಡ್ತಿರಲ್ವಾ, ಅವಾಗ ಹೇಗೆ ಪುಷ್ ಮಾಡ್ತಿರೋ ಹಂಗೆ ಮಾಡ್ಬೇಕು ಅಂತ ಹೇಳಿದ್ರು ಅವ್ರು ಬಾಯ್ ಬಿಟ್ಟು. ಆಯ್ತಾ, ಅವಾಗ ನಂಗೆ ಓಕೆ, ಇದಿರೋದೇ ಹಿಂಗೆ, ಅದಕ್ಕೆ ನಾನು ಪುಷ್ ಮಾಡ್ಬೇಕಾಗಿರೋದು ಹೀಗೆ, ನನಗೆ ಅವಾಗ ಹಂಗೆ ಗೊತ್ತಾಯ್ತು. ಉಸಿರು ಎಳ್ಕೊಂಡೆ ಅಂಡ್ ಪುಷ್ ಮಾಡುವಾಗ ಯಾವಾಗ ನಾವು ಮೋಷನ್ನ ಹೊರಗೆ ಹಾಕ್ತೀವೋ ಅದೇ ಥರನೇ ಪುಷ್ ಮಾಡಿದೆ. 2-3 ಪುಷಸ್ಗೆ ಮಗು ಹೊರಗೆ ಬಂತು. ಓಕೆನಾ, ಸೊ ದ್ಯಾಟ್ ವಾಸ್ ದ ರೈಟ್ ಥಿಂಗ್. ಅದು ಪುಷಿಂಗ್ ಟೆಕ್ನಿಕ್, ಇದು ಡಿಫ್ರೆಂಟ್. ಆಯ್ತಾ, ನಾರ್ಮಲಿ ಬ್ರೀದ್ ಮಾಡೋದು ಅಂಟಿಲ್ ಅಂಡ್ ಅನ್ಲೆಸ್ ಡಾಕ್ಟರೇ ಪುಷ್ ಮಾಡಿ ಅಂತ ಹೇಳೋ ತನಕ ಪುಷ್ ಮಾಡಬೇಡಿ. ಅದಲ್ಲ ನಾವು ಮಾಡ್ಬೇಕಾಗಿರೋದು, ಅದನ್ನ ಯಾವಾಗ್ಲೂ ಪ್ರಾಕ್ಟೀಸ್ ಕೂಡ ಮಾಡಬೇಡಿ. ಆಯ್ತಾ, ಸೊ ನಾವು ಮುಂಚೆನೆ ಯಾವಾಗೋ ಪ್ರಾಕ್ಟೀಸ್ ಮಾಡಿದೀವಿ ಮೋಷನ್ ಮಾಡುವಾಗ ಹೇಗೆ ಪ್ರೆಷರ್ ಹಾಕ್ಬೇಕು, ಆ ಪ್ರೆಷರ್ ಅವಾಗ ಹಾಕಿದ್ರೆ ಆಯ್ತು ಅಷ್ಟೆ. ಆಯ್ತಾ, ಅದನ್ನ ನೆನ್ಪಿಟ್ಕೊಳ್ಳಿ, ಬಟ್ ಡೋಂಟ್ ಪ್ರಾಕ್ಟೀಸ್. ವಾಟ್ ಯು ಶುಡ್ ಪ್ರಾಕ್ಟೀಸ್ ಇಸ್ ಬ್ರೀದಿಂಗ್ ಅಷ್ಟೆ. ಯಾಕೆ ಬ್ರೀದ್ ಮಾಡಬೇಕು, ಮಗುಗೆ ಆಕ್ಸಿಜನ್ ಸಪ್ಲೈ ಬೇಕು, ನಮಗೆ ಎನರ್ಜಿ ಬೇಕು. ಗೊತ್ತಾಯ್ತಾ? ಓಕೆ, ಸೊ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ನಾವ್ ಈಗೇನು 3 ಬ್ರೀದಿಂಗ್ ಟೆಕ್ನಿಕ್ಸ್ ಹೇಳಿದ್ದೆ ನಾನು. ಏನು, ಒಂದ್ಸರಿ ಪೂರ್ತಿ ಇನ್ಹೇಲ್ ಮಾಡ್ಕೊಳ್ಳೋದು, ಬಾಯಿಂದ ಉಸಿರು ಹೊರಗೆ ಹಾಕೋದು. ನಾವು ವಿಷಲ್ ಮಾಡ್ಬೇಕಾದ್ರೆ ಮಾಡ್ತೀವಲ್ವಾ, ನನ್ ತುಟಿ ಹೇಗ್ ಕಾಣಿಸ್ತಾವಾಗ ಅಲ್ವಾ, ನಂಗೆ ಪೂರ್ತಿ ಜೋರಾಗಿ ಹೊಡಿಯಕ್ ಬರಲ್ಲ. ಆಯ್ತಾ, ಮೇ ಬಿ ಹಿಂಗ್ ಇಟ್ಕೊಂಡು ಹೊಡಿಯೋರು ಇದ್ರೆ ಗೊತ್ತಿರುತ್ತೆ. ಬಟ್ ಮಾಡುವಾಗ ಏನಾಗುತ್ತೆ ಅಲ್ವಾ, ಪರ್ಸ್ಡ್ ಲಿಪ್ಸ್ ಅಂತ ಕರಿತೀವಿ. ದಿಸ್ ಇಸ್ ದ ಲ್ಯಾಮೆಸ್ ಟೆಕ್ನಿಕ್. ಸೊ ಈ ಲ್ಯಾಮೆಸ್ ಟೆಕ್ನಿಕ್ ಅಲ್ಲಿ ಏನಾಗುತ್ತೆ, ಉಸಿರನ್ನ ಒಳಗ್ ತಗೊಂತೀವಿ, ಆಮೇಲೆ ಇಲ್ಲಿ ವಿಷಲ್ ಹಾಕ್ತಾ ಇಲ್ಲ ನಾವು. ನಾನು ಹಾಗ ಅನ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಚೀಕ್ಸ್ ಹೊರಗ್ ಬಂದು ಒಳಗೋಯ್ತು, ನೋಡಿದ್ರ ಏನಾಗ್ತಿದೆ, ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದೆ. ಯಾವಾಗ ಇಲ್ಲೆಲ್ಲ ರಿಲ್ಯಾಕ್ಸ್ ಆಗುತ್ತಲ್ಲ, ಬಾಯಲ್ಲಿ ಓರಲ್ ಕ್ಯಾವಿಟಿ ರಿಲ್ಯಾಕ್ಸ್ ಆಗುತ್ತಲ್ವಾ, ಅವಾಗ ವೂಂಬ್ ರಿಲ್ಯಾಕ್ಸ್ ಆಗುತ್ತೆ. ಆಯ್ತಾ, ಸೊ ದೇ ಬೋತ್ ಆರ್ ಇಂಟರ್ಲಿಂಕ್ಡ್. ಗೊತ್ತಾಯ್ತಾ? ಮತ್ತೆ ಇನ್ನೂ ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ಅದನ್ನ ನಿಮ್ಮ ಪಾರ್ಟ್ನರ್ ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಇಲ್ಲಿ ಆಯ್ತಾ, ಇಲ್ಲೇನು ಬೋನ್ಸ್ ಇದೆ, ಆಯ್ತಾ, ಇಲ್ಲಿ ಬೋನ್ಸ್ ಇದೆ ನಮ್ದು ಬ್ಯೂಟಿ ಬೋನ್ಸ್. ಇದಕ್ಕಿಂತ ಸ್ವಲ್ಪ ಮೇಲ್ಗಡೆ ಹೋದ್ರೆ ಇಲ್ಲಿ ಮೆತ್ತಗ್ ಸಿಗುತ್ತೆ. ಆಯ್ತಾ, ಇಲ್ಲಿ ಈ ಎರಡು ಬೋನ್ಸ್, ಆಯ್ತಾ, ಇಲ್ಲಿ ಬೋನ್ಸ್ ಇದೆ, ಇಲ್ಲಿ ಮಧ್ಯೆ ಹಿಂಗ್ ಮೆತ್ತಗ್ ಸಿಗುತ್ತೆ. ಆಯ್ತಾ, ಹಿಂಗ್ ಈ ಲೈನ್ ಅಲ್ಲಿ ಬೇಕಾದ್ರೆ ನೀವು ನೋಡಿದ್ರೆ ಮುಟ್ಟಿದ್ರೆ ಇಲ್ಲಿ ಸಿಗುತ್ತೆ. ಆಯ್ತಾ, ಇಲ್ಲೇ ಹಾಗೆ ಸ್ವಲ್ಪ ಕುತ್ತಿಗೆ ಹತ್ರ ಹೋದ್ರೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ,
ಅಲ್ಲಿ ಒತ್ತಬೇಕಾಗುತ್ತೆ. ಆಯ್ತಾ? ಸೊ ನಿಮ್ಗೆ ಅಕಸ್ಮಾತ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಪೂರ್ತಿ ಹಿಂಗೆ ಪ್ರೆಸ್ ಮಾಡ್ತಾ ಇರ್ಬೋದು. ಸೊ ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾರೋ ಅವರು, ಆಯ್ತಾ, ನಿಮ್ಮ ಅಮ್ಮನೋ ಅಥವಾ ನಿಮ್ಮ ಮನೆಯವರೋ, ಸೊ ಇಲ್ಲಿ ಈ ತರ ಪ್ರೆಸ್ ಮಾಡ್ತಾ ಇರ್ಬೋದು. ಮತ್ತೆ ಹಿಂದ್ಗಡೆ ಒಂದು ಪಾಯಿಂಟ್ ಇದೆ, ಅಲ್ಲೂ ಕೂಡ ಹಿಂಗೆ ಒತ್ತಿ ಇಟ್ಕೊಳ್ಳೋದು. ಕೆಲವೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ, ಇಲ್ಲ ಯಾವಾಗಾದ್ರೂ ಹೇಳ್ತೀನಿ. ಆಯ್ತಾ? ನೋಟ್ ಮಾಡ್ಕೋತೀನಿ, ಆಕ್ಚುಲಿ ನನ್ನ ನೋಟ್ಸ್ ಕಳ್ದೋಗಿದೆ ಅದು, ನಾನು ನೋಟ್ ಮಾಡ್ಕೊಂಡು ಹೇಳ್ತೀನಿ. ಕೆಲವೊಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ನ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಆಯ್ತಾ? ಸೊ ಅದು ಒಂದು. ಆಮೇಲೆ ಅಫ್ಕೋರ್ಸ್ ಮಂತ್ರಾಸ್ ಕೂಡ ಹೇಳಿದೆ ನಾನು. ಮತ್ತೆ ಏನು, ಅಷ್ಟೇ. ಫಸ್ಟು ಏನಾಗುತ್ತೆ, ಬೇಬಿ ಡೆಲಿವರಿ ಆಗುತ್ತೆ, ಅದಾದ್ಮೇಲೆ ಪ್ಲಸೆಂಟಾ ಡೆಲಿವರಿ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ ಅದು ಸೆಕೆಂಡ್ ಡೆಲಿವರಿ ಇದ್ದಂಗೆ ಪ್ಲಸೆಂಟಾ ಡೆಲಿವರಿ ಆಗೋದು, ಬಟ್ ಅದು ಅಷ್ಟೊಂದು ನೋವು ಆಗಲ್ಲ. ನಾನು ಅನ್ಕೊಂಡಿದ್ದೆ ಅದು ನೋವು ಆಗುತ್ತೇನೋ ಅಂತ, ಅಷ್ಟೊಂದು ನೋವು ಆಗಲ್ಲ. ಮಗು ಡೆಲಿವರಿ ಆದಷ್ಟು ಏನು ನೋವು ಆಗಲ್ಲ ಅದು. ಓಕೆ. ಅಂಡ್ ಮಗು ಡೆಲಿವರಿ ಆಗ್ಬೇಕಂದ್ರೆ ಲಾಸ್ಟ್ ಪುಷ್ ಮಾಡ್ತಿರಲ್ವಾ, ಅವಾಗ ಆ ಪ್ಲೇಸಲ್ಲಿ ಉರಿ ಉರಿ ತರ ಬರುತ್ತೆ, ಅವಾಗ ನೀವು ನಿಲ್ಲಿಸ್ಬೇಕು. ಇದು ಒಂದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ತುಂಬಾ ಉರಿ ಉರಿ ಆಗ್ತಾ ಇದೆ ಅಂದ್ರೆ ಅವಾಗ ನಿಲ್ಸಿ. ಆಯ್ತಾ? ಸೊ ಪುಷ್ ಮಾಡೋದನ್ನ ನಿಲ್ಸ್ಬಿಟ್ಟು ಜಸ್ಟ್ ರಿಲ್ಯಾಕ್ಸ್. ಸೊ ಡಾಕ್ಟರ್ ಹೇಳ್ತಾ ಹೋಗ್ತಾರೆ, ಅವರು ಕೂಡ ಗೈಡ್ ಮಾಡ್ತಾ ಇರ್ತಾರೆ, ಯಾವಾಗ ಪುಷ್ ಮಾಡಬೇಕು, ಯಾವಾಗ ನಿಲ್ಲಿಸ್ಬೇಕು. ಅಂಡ್ ಇನ್ನೂ ಒಂದು ಟೆಕ್ನಿಕ್ ಇದೆ, ಕಾಲನ್ನ ಮೇಲೆ ಈ ತರ ಮಡ್ಚಿ ಮಾಡೋದು. ಅದೆಲ್ಲ ನಾನು ವಿತ್ ಪಿಕ್ಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ? ನೋಡ್ತೀನಿ, ಆದಷ್ಟು ಶುಕ್ರವಾರ ನಾನು ಆ ಪಿಕ್ಚರ್ಸ್ ಎಲ್ಲ ತಗೊಂಡ್ ಬರಕ್ ನೋಡ್ತೀನಿ, ಟ್ರೈ ಮಾಡ್ತೀನಿ. ಅಂಡ್ ಆ ಪಿಕ್ಚರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಯ್ತಾ? ಅಂಡ್ ಇನ್ನು ಒಂದು ಸೀಕ್ರೆಟ್ ಏನಂದ್ರೆ, ಅಲೋ ದ ಗ್ರಾವಿಟಿ ಟು ವರ್ಕ್ ಆನ್ ಯುವರ್ ಬಾಡಿ. ಆಯ್ತಾ? ಸೊ ನೀವು ನಡಿಬೇಕಾದ್ರೆ ನಿಮ್ಮ ಗ್ರಾವಿಟಿ ಚೆನ್ನಾಗಿ ವರ್ಕ್ ಆಗುತ್ತೆ. ಆಯ್ತಾ? ಸೊ ಗ್ರಾವಿಟೇಷನ್ ಫೋರ್ಸ್ ಏನ್ ಮಾಡುತ್ತೆ, ಕೆಳಗೆ ಎಳೆಯೋ ಅಂತ ಫೋರ್ಸ್. ಆಯ್ತಾ? ನೀವು ನಿಂತ್ಕೊಂಡ್ರೆ ಅದಕ್ಕೆ ಕೆಲಸ ಮಾಡಕ್ ಈಸಿ ಆಗುತ್ತೆ. ಅಕಸ್ಮಾತ್ ನೀವು ಮಲ್ಕೊಂಡೇ ಇದ್ರೆ ಹೆಂಗ್ ಅದಕ್ಕೆ ಕೆಲಸ ಮಾಡಕ್ ಈಸಿ ಆಗುತ್ತೆ? ಆದಷ್ಟು ಲೇಬರ್ ಪೇನ್ ಇದ್ದಾಗ ದಿಸ್ ಇಸ್ ಡಿಫಿಕಲ್ಟ್, ನಾನು ಅರ್ಥ ಮಾಡ್ಕೋತೀನಿ, ಯಾಕಂದ್ರೆ ಐ ಹ್ಯಾವ್ ಗಾನ್ ಥ್ರೂ ಇಟ್. ಇದು ಕಷ್ಟ ಆಗುತ್ತೆ, ಬಟ್ ತುಂಬಾ ಹೆಲ್ಪ್ ಆಗುತ್ತೆ ಲೇಬರ್ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಆಗಕ್ಕೆ. ಆಯ್ತಾ? ಆ ಟೆನ್ಯೂರ್ ಕಮ್ಮಿ ಆಗುತ್ತೆ. ಆಯ್ತಾ? ಸೊ ಯಾರಿಗೆಲ್ಲ ಸಿಸೇರಿಯನ್ ಅನ್ನೋದು ಫಿಕ್ಸ್ ಆಗಿದೆಯೋ ಇಟ್ಸ್ ಓಕೆ, ಈ ನಾಲೆಡ್ಜ್ನ ನೀವು ಯಾರಿಗಾದ್ರೂ ಪಾಸ್ ಮಾಡ್ಬೋದು. ಓಕೆ. ಬಟ್ ರಾಂಗ್ ಇನ್ಫಾರ್ಮೇಶನ್ ಕೊಡಬೇಡಿ, ಗೊತ್ತಾದಷ್ಟು ರೈಟ್ ಇನ್ಫಾರ್ಮೇಶನ್ ಕೊಡಿ. ಆಗ್ಲಿಲ್ಲ ಅಂತಂದ್ರೆ ನನ್ನ ಕ್ಲಾಸಸ್ಸಿಗೆ ಸೇರಿಸಿ, ಇಲ್ಲ ಯಾವ್ದಾದ್ರೂ ಲೇಬರ್ ಪ್ರಿಪ್ರೇಷನ್ ಕ್ಲಾಸ್ಗೆ ಹೋಗೋಕ್ಕೆ ಹೇಳಿ. ಆಯ್ತಾ? ಸೊ ಆಲ್ಮೋಸ್ಟ್ ಲೇಬರ್ ಪ್ರಿಪರೇಷನ್ ಕ್ಲಾಸಸ್ ಎಲ್ಲ ಸುಮ್ಮನೆ ಯಾರು ಮಾಡಲ್ಲ, ಯಾಕಂದ್ರೆ ದಿಸ್ ಇಸ್ ರಿಸ್ಕಿ. ಸೊ ವಿತ್ ಏನು ವಿತ್ ಎಕ್ಸ್ಪೀರಿಯನ್ಸ್, ವಿತ್ ಆಲ್ ದ ನಾಲೆಡ್ಜ್ ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿದ್ರೆ ಟ್ರಸ್ಟೆಡ್ ಪರ್ಸನ್, ಅಲ್ಲಿಗೆ ಹೋಗಿ ಅಟೆಂಡ್ ಮಾಡೋಕೆ ಹೇಳಿ. ತುಂಬ ಚೆನ್ನಾಗಿ ಇನ್ಫಾರ್ಮೇಟಿವ್ ಆಗಿದ್ರೆ ನಮ್ಗೆ ಈಸಿ ಆಗುತ್ತೆ ಆ್ಯಕ್ಚುಲಿ. ಆಯ್ತಾ? ಸೊ ಏನು ಇಲ್ಲ, ಏನು ಗೊತ್ತಿಲ್ಲ ಅಂದವರು ಕೂಡ ಡೆಲಿವರಿ ಚೆನ್ನಾಗೇ ಆಗಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ಸ್ ಹೇಳ್ತೀನಿ. ಅವಾಗಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಡೆಲಿವರಿ ಮಾಡಿಸ್ತಾ ಇದ್ರು ಅಲ್ವಾ? ಅವಾಗಿನ ಕೆಲಸಗಳು ಹಂಗೆ ಇರ್ತಿದ್ವು ಅಲ್ವಾ? ಸೊ ಎಷ್ಟೊಂದು, ಈವನ್ ನನ್ಗೆ ಅದು ಐ ಆಮ್ ನಾಟ್ ಟೆಲಿಂಗ್ ನೀವು ಹಂಗೆ ಇರಿ ಆ ಥರನೇ ಮಾಡಿ, ಅದಲ್ಲ, ಬಟ್ ದ್ಯಾಟ್ ವಾಸ್ ಆಕ್ಚುಲಿ ವರ್ಕಿಂಗ್. ಆಯ್ತಾ? ಇನ್ನೊಂದು ಹೇಳ್ತಾರೆ, ಚಕ್ಕಿ ಚಾಲಾಸನ, ಹಿಂಗೆ ರುಬ್ಬೋದು. ಆಯ್ತಾ? ಇದು ಚಕ್ಕಿ ಚಾಲಾಸನ ಮಾಡಿಸ್ತಾರೆ. ಆಯ್ತಾ? ಇದು ರುಬ್ಬೋದು. ನಾವು ಅವಾಗಿನ ಕಾಲದಲ್ಲಿ ಮಾಡ್ತಾ ಇದ್ವಿ, ಎಲ್ಲ ರುಬ್ಬೋ ಗುಂಡಲ್ಲಿ ರುಬ್ತಾ ಇದ್ವಿ, ಅದೆಲ್ಲ ಮಾಡ್ತಾ ಇದ್ವಿ. ಸೊ ಆ ಥರ ಮಾಡಬೇಕು. ಐ ಆಮ್ ನಾಟ್ ಟೆಲಿಂಗ್ ಹೋಗಿ ರುಬ್ಬಿ ಅಂತಲ್ಲ. ಸೊ ಇದೆಲ್ಲ ಅಂದ್ರೆ ಒಂದೊಂದು ಆಸನಗಳಿಗೂ ಒಂದೊಂದು ಇದಿದೆ, ಶಕ್ತಿ ಇದೆ. ಆಯ್ತಾ? ಸೊ ನೀವು ಒಬ್ರೇ ಮಾಡಬೇಡಿ, ನಾನೇನೋ ಒಂದು ಇದು ಎಕ್ಸಾಂಪಲ್ ಕೊಟ್ಟೆ ಅಂತ ನೀವೇ ಮಾಡ್ಕೊಂಡು ಕೂರ್ಬೇಡಿ. ವಿತ್ ಗೈಡೆನ್ಸೇ ಮಾಡ್ಬೇಕು ಯಾವಾಗಲೂ, ಪ್ರೆಗ್ನೆನ್ಸಿ ಯೋಗ ಮಾಡ್ತಾ ಇರ್ಬೇಕಾದ್ರೆ. ಆಯ್ತಾ? ಅದಕ್ಕೆ ರೀಚ್ ಔಟ್ ಟು ಮೀ. ತುಂಬಾ ಒಳ್ಳೆ ಯೋಗ ಟೀಚರ್ ಇದ್ದಾರೆ ನಮ್ಮ ಹತ್ರ. ನೀವು ಆಲ್ರೆಡಿ ಯಾರ ಹತ್ರನಾದ್ರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಇಟ್ಸ್ ಓಕೆ. ಇಲ್ಲ ನಾನು ಮಾಡ್ತಾ ಇಲ್ಲ, ಮಾಡ್ಬೇಕು ಅಂದ್ರೆ ನಿಮ್ಮ ಡಾಕ್ಟರ್ನ ಫಸ್ಟ್ ಕನ್ಸಲ್ಟ್ ಮಾಡಿ ನಾನು ಮಾಡ್ಬೋದಾ ಕೇಳ್ಕೊಂಡು ಬಂದು ಮಾಡಿ. ಯಾಕಂದ್ರೆ ನಾರ್ಮಲ್ ಡೆಲಿವರಿಗೆ ಮಾತ್ರ ಅಲ್ಲ, ನಿಮ್ಮ ಇಡೀ ಜೀವನಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಯ್ತಾ? ಅಕಸ್ಮಾತ್ ಅಷ್ಟೆಲ್ಲ ಮಾಡಿನೂ ನಾರ್ಮಲ್ ಆಗ್ಲಿಲ್ಲ, ಬೇರೆ ಏನೋ ಆಯ್ತು ಅಂತಂದ್ರೂ ಕೂಡ ರಿಕವರಿ ಫಾಸ್ಟ್ ಆಗಿರುತ್ತೆ. ಆಯ್ತಾ? ಸೊ ಇದು ಒಂದು ಹೇಳ್ತೀನಿ, ಯಾವಾಗ ನೀವು ಪ್ಲಾನಿಂಗ್ ಅಲ್ಲಿ ಇದ್ ಮಾಡ್ತೀರ ಅಲ್ವಾ, ಹೌ ಟು ರೀಚ್ ಯೋಗ ಟೀಚರ್,
ಓಕೆ, ನನಗೆ ಮೆಸೇಜ್ ಮಾಡಿ, ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಓಕೆ. ಸೊ ಏನು, ಹಾ, ಯಾವಾಗ ನೀವು ಕನ್ಸೆಪ್ಷನ್ ಅಲ್ಲಿ ಯೋಗ ಮಾಡ್ತೀರಾ, ಪ್ರೆಗ್ನೆನ್ಸಿ ಜರ್ನಿ ಈಸಿ ಆಗುತ್ತೆ. ಆಯ್ತಾ? ಸೊ ಅಲ್ಲಿ ಬರುವಂತಹ ಎಷ್ಟೋ ಸಿಂಪ್ಟಮ್ಸ್ ಅವಾಯ್ಡ್ ಆಗಿರುತ್ತೆ. ಓಕೆ. ಮತ್ತೆ ಯಾವಾಗ ಪ್ರೆಗ್ನೆನ್ಸಿನಲ್ಲಿ ರಿಲೇಟೆಡ್ ಯೋಗಾಸ್ ಮಾಡ್ತೀರಾ, ಆಸನ ಮಾಡ್ತೀರಾ, ಅವಾಗ ಡೆಲಿವರಿ ಟೈಮ್ ಪ್ಲಸ್ ಪೋಸ್ಟ್ ನೇಟಲ್ ಡೇಸ್. ಆಯ್ತಾ? ಸೊ ನಿಮ್ಮ ಬಾಣಂತನದ ದಿನಗಳು, ಅಲ್ಲಿ ರಿಕವರಿ ಆಗುವ ಟೈಮ್ ತುಂಬಾ ಬೇಗ ಆಗುತ್ತೆ. ತುಂಬಾ ಬೇಗ ಬಾಡಿ ರಿಕವರ್ ಆಗುತ್ತೆ, ಹೀಲ್ ಆಗುತ್ತೆ. ಆರಾಮಾಗಿ ನೀವು ನಿಮ್ಮ ಮಗು ನಿಮ್ ಕೆಲಸ ಆರಾಮಾಗಿ ಮಾಡ್ಕೋಬಹುದು. ದಿಸ್ ವಾಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನ್ನ ಬುಕ್ಕಲ್ಲಿ ಕೂಡ ಹೇಳಿದ್ದೀನಿ. ಆಕ್ಚುಲಿ ನನ್ನ ಡೆಲಿವರಿ ಆದ್ಮೇಲೆ ಅಂದ್ರೆ ಸೆಕೆಂಡ್ ಟೈಮ್ ನಂಗೆ ತುಂಬಾನೇ ಅದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಫಸ್ಟ್ ಇಂದ ಒಂದು ಮಗು, ಅದು ಚಿಕ್ಕದು. ಆಯ್ತಾ? ಆಲ್ಮೋಸ್ಟ್ ಒಂದು 2 years ಅಷ್ಟೇ ಅವನಿಗೆ. ಆಯ್ತಾ? ಪುಟ್ ಮಗು, ಅದು ಒಂದು. ನಾನು ಒಬ್ಳು ಪುಟ್ ಮಗು, ನನ್ನ ಮಗು ಒಂದು. ಆಯ್ತಾ? ನನಗೆ 2 ಮಕ್ಕಳು. ಪ್ಲಸ್ ನನ್ನ ತಂದೆ ಕೂಡ ಅವಾಗ ಬೈಪಾಸ್ ಸರ್ಜರಿ ಆಗಿತ್ತು. ಅಂಡ್ ಇಟ್ ವಾಸ್ ಆಕ್ಚುಲಿ ವೆರಿ ಮಚ್ ನೀಡೆಡ್ ಫಾರ್ ಮೀ. ಯಾಕಂದ್ರೆ ನನ್ನ ಅಮ್ಮಂಗೆ ಕಷ್ಟ ಆಗಬಾರ್ದು, ಅದು ಒಂದು ತಲೆಯಲ್ಲಿತ್ತು. ಅದಕ್ಕೋಸ್ಕರನಾದ್ರೂ ನಾರ್ಮಲ್ ಆಗಿ ನನ್ನ ಬೇಗ ರಿಕವರಿ ಆಗೋದು ನನಗೆ ತುಂಬಾನೇ ಬೇಕಾಗಿತ್ತು, ಅವಶ್ಯಕತೆ ಇತ್ತು ನನಗೆ. ಆಯ್ತಾ? ಸೊ ಅದಕ್ಕೋಸ್ಕರ ನಾನು ಎಲ್ಲಾ ತರ ಸ್ಟ್ರೆಚಸ್ ಆಗಿರ್ಬೋದು ಅದೆಲ್ಲಾನು ಮಾಡ್ತಾ ಇದ್ದೆ ಕೂಡ. ಅಂಡ್ ಥ್ಯಾಂಕ್ಸ್ ಟು ಮೈ ಬಾಡೀಸ್ ಇಂಟೆಲಿಜೆನ್ಸ್, ನಾನು ಫಸ್ಟ್ ಇಂದನೂ ಮಾಡ್ತಾ ಇದ್ದಿದ್ರಿಂದ ನನಗೆ ಗೊತ್ತಿತ್ತು ಯಾವ ಆಸನ ಸೇಫ್ ಇದೆ, ಯಾವುದು ಸೇಫ್ ಇಲ್ಲ. ಅಟ್ಲೀಸ್ಟ್ ನಂಗೆ ಸೇಫ್ ಇರೋದನ್ನ ಅಷ್ಟೇ ಮಾಡ್ತಾ ಇದ್ದೆ. ಆಮೇಲೆ ನನಗೆ ಒಬ್ರು ಟೀಚರ್ ಸಿಕ್ಕು, 1 ಕ್ಲಾಸ್ 2 ಕ್ಲಾಸಲ್ಲಿ ಕೆಲವೊಂದು ಆಸನಾಸ್ ತೋರಿಸ್ಕೊಟ್ರು. ನಾನು ಅದನ್ನೇ ಡೈಲಿ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ನೈಸ್. ನಂಗೆ ಗೊತ್ತಾಯ್ತು ಅಂದ್ರೆ ನನ್ನ ಬಾಡಿ ಹೇಗೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದೆ, ಹೇಗೆ ರೆಸ್ಪಾಂಡ್ ಮಾಡ್ತಿದೆ, ಯಾವ ಸಿಂಪ್ಟಮ್ಸ್ ನನಗೆ ಕಮ್ಮಿ ಆಗಿದೆ ಅದೆಲ್ಲಾನು. ಆಯ್ತಾ? ಇದು ಕಾನ್ಸ್ಟಿಪೇಷನ್ ಇಂದ ಹಿಡಿದು ಎಲ್ಲ ತರದ ಸಿಂಪ್ಟಮ್ಸ್ ಕಮ್ಮಿ ಆಯ್ತು. ಮಗುವಿನ ವೆಯ್ಟ್ ಆಲ್ಮೋಸ್ಟ್ ಒಂದು 6th month ಅಲ್ಲೇನೋ ಮಗು ವೆಯ್ಟ್ ನಾರ್ಮಲ್ಗಿಂತ ಕಮ್ಮಿ ಇತ್ತು. ಅವಾಗ ಆಕ್ಚುಲಿ ಇಲ್ಲಿ ನಮ್ಮ ಬೆಂಗಳೂರು ಡಾಕ್ಟರ್ ಏನ್ ಮಾಡಿದ್ರು, ಏನೋ ಗ್ರಾನ್ಯೂಲ್ಸ್ ಬರುತ್ತೆ. ಆಯ್ತಾ? ಒಂದು ಪ್ಯಾಕೆಟ್ ಸ್ಯಾಚೆಟ್ಸ್ ಅಲ್ಲಿ ಬರುತ್ತೆ, ಅದನ್ನ ಕೊಟ್ಟಿದ್ರು. ನಾನು ಊರಿಗೆ ಹೋದಾಗ ಅದು ಖಾಲಿ ಆಗಿತ್ತು. ಥ್ಯಾಂಕ್ ಗಾಡ್ ಅದು ಖಾಲಿ ಆಯ್ತು. ಆಯ್ತಾ? ಆಮೇಲೆ ನಾನು ಡಾಕ್ಟರ್ನ ಮತ್ತೆ ಕನ್ಸಲ್ಟ್ ಮಾಡಿದಾಗ, ಊರಲ್ಲಿ ಬೇರೆ ಡಾಕ್ಟರ್, ಅವ್ರನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ನನಗೆ ಯೋಗ ಸೆಷನ್ಸ್ಗೆ, ಟ್ರಯಲ್ ಯೋಗಾಗೆ ಕಳಿಸಿದ್ರು. ಆಯ್ತಾ? ಸೊ ನೀವು ಇದು ಹಾಲಿಗಕ್ಕೋ ಪೌಡರ್ ಒಂದು ಕೊಡ್ತೀನಿ, ಅದು ತಗೊಳ್ಳಿ ಫಾರ್ ಆಲ್ ದ ಓವರ್ ಆಲ್ ನ್ಯೂಟ್ರಿಷನ್. ಅದು ಬಿಟ್ಟು ನೀವು ಯೋಗ ಮಾಡಿ. ಮಗುವಿನ ಕಡೆ ವೆಯ್ಟ್, ಅಂದ್ರೆ ನನ್ನ ವೆಯ್ಟ್ ಜಾಸ್ತಿ ಆಗಿತ್ತು, ಆದ್ರೆ ಮಗು ವೆಯ್ಟ್ ಕಮ್ಮಿ ಆಗಿತ್ತು. ಗೊತ್ತಾಗ್ತಿದೆಯಲ್ಲ? ನನ್ನ ವೆಯ್ಟ್ ಆಲ್ಮೋಸ್ಟ್ 3 kgs 1 month ಅಲ್ಲಿ ಜಾಸ್ತಿ ಆಗಿತ್ತು. ಬಟ್ ಮಗುಗೇನು ನ್ಯೂಟ್ರಿಷನ್ ಸಿಕ್ಕಿಲ್ಲ. ವಾಟ್ ಈಸ್ ದ ಯೂಸ್? ನಾನು ತಿಂದು ಏನು ಪ್ರಯೋಜನ ಆಯ್ತು? ಸುಮ್ಮನೆ ನನ್ನ ವೆಯ್ಟ್ ಜಾಸ್ತಿ, ನಾನು ಊದ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಬ್ಲಡ್ ಫ್ಲೋ ಮಗುಗೆ ಚೆನ್ನಾಗಾದ್ರೆ ನ್ಯೂಟ್ರಿಷನ್ ಚೆನ್ನಾಗಿ ರೀಚ್ ಆಗುತ್ತೆ. ಅದಾಗಿಲ್ಲ. ಆಯ್ತಾ? ಸೊ ಅದಕ್ಕೆ ಏನ್ ಮಾಡಿ, ಈ ಆಸನ ಮಾಡಿ. ನಾನು ಮಾಡ್ತಾ ಇದ್ದೆ ಸ್ಟ್ರೆಚಸ್, ಬಟ್ ನಾಟ್ ಲೈಕ್ ಪರ್ಟಿಕ್ಯುಲರ್ಲಿ ಅಲ್ಲಿಗೆ ಹೋಗು ಬ್ಲಡ್ ಫ್ಲೋ ಚೆನ್ನಾಗಿ ಆಗುವಂಥದ್ದು ಆ ಥರದ್ದೇನಲ್ಲ, ಸ್ಟ್ರೆಚಸ್ ಮಾಡ್ತೇನೆ. ಬಟ್ ಯಾವಾಗ ಅವ್ರು ಆ ಥರ ಹೇಳಿದ್ರು, ನಾನು ಯೋಗ ಟೀಚರ್ನ ಕನ್ಸಲ್ಟ್ ಮಾಡಿದಾಗ ಅವರು ಒಂದು 4 ಆಸನ ಏನೋ ಅಷ್ಟೇ ತೋರಿಸಿದ್ದು, 1 ಗಂಟೆ ತಗೊಂಡು ಅಷ್ಟೇ ಮಾಡಿ. ಡೈಲಿ ನಾನು ಅಷ್ಟೇ ಮಾಡ್ತಾ ಇದ್ದಿದ್ದು. ತುಂಬಾ ಚೆನ್ನಾಗಿ ಮಗುವಿನ ವೆಯ್ಟ್ ಗೇನ್ ಆಯ್ತು, ನನಗೂ ಈಸಿ ಆಯ್ತು, ಕಾನ್ಸ್ಟಿಪೇಷನ್ ಕಮ್ಮಿ ಆಯ್ತು. ಸೊ ಬ್ಯಾಕ್ ಏಕ್ ಬರ್ತಾ ಇತ್ತು, ಅದು ಕೂಡ ಕಮ್ಮಿ ಆಯ್ತು. ಸೊ ಈ ತರ ಒಂದನ್ನ ಸಾಲ್ವ್ ಮಾಡಕ್ ಹೋಗಿ 3-4 ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅದಕ್ಕೆ ಸಪ್ರೇಟ್ ಇರುತ್ತಾ, ಈ ಸೆಷನ್ ಅಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಸಪ್ರೇಟ್ ಅಂತಂದ್ರೆ ನೀವು ಅದನ್ನು ಕೂಡ ಮಾಡ್ಬೋದು, ಅವ್ರ ಹತ್ರ ಮಾತಾಡಿ. ಈ ಸೆಷನ್ ಅಲ್ಲಿ ಇನ್ಕ್ಲೂಡ್ ಮಾಡೋದಾದ್ರೆ ಆಕ್ಚುಲಿ ಈಗ ಪ್ರೈಸಸ್ ಜಾಸ್ತಿ ಆಗಿದೆ. ನಾನು ಅವ್ರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಇನಿಷಿಯಲಿ ಇಟ್ ವಾಸ್ ಲೈಕ್ 3 monthsಗೆ 1,000 ಜಾಸ್ತಿ ಕೊಟ್ರೆ ಅಂದ್ರೆ ವೀಕ್ಲಿ 1 ಸೆಷನ್ ಅಷ್ಟೇ ತಗೊಳ್ಳೋದು. ಓಕೆ, ಅಷ್ಟನ್ನ ತಗೊಳ್ತಾ ಇದ್ರು. ಬಟ್ ಇವಾಗ ನಾವು ಫೀಸ್ ಜಾಸ್ತಿ ಮಾಡಿದೀವಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಅಷ್ಟೇ ಜಾಸ್ತಿ, ಅಷ್ಟು ಆ ರೇಂಜಿಗಂತೂ ಅಲ್ಲ. ನೀವು ಅಫೋರ್ಡ್ ಮಾಡಕ್ ಆಗದೆ ಇರೋಂಥದ್ದೇನಲ್ಲ. ಬಟ್ ಯು ಕ್ಯಾನ್ ಕನ್ಸಲ್ಟ್ ಹರ್. ಆಯ್ತಾ? ನನ್ನ ಸೆಷನ್ ಅಲ್ಲಿ ಇನ್ಕ್ಲೂಡ್ ಮಾಡೋದಾದ್ರೆ ವೀಕ್ಲಿ 1 ಅಷ್ಟೇ ನಾನು ಇನ್ಕ್ಲೂಡ್ ಮಾಡೋದು. ಓಕೆ? ಯಾಕಂದ್ರೆ ನನ್ನ ಸೆಷನ್ಸ್ಗೂ ಟೈಮ್ ಬೇಕಾಗುತ್ತೆ. ಅಕಸ್ಮಾತ್ ನೀವು ಸಪ್ರೇಟ್ ಆಗಿ ಅವ್ರ ಜೊತೆನೆ ನಾನು ಕಂಟಿನ್ಯೂ ಮಾಡ್ತೀನಿ, ನಾನು ಬೇರೆ ಟೈಮಿಂಗ್ಸ್ ಅಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಅಂದ್ರೂ ದಟ್ ಈಸ್ ಓಕೆ. ವೀಕ್ಲಿ 3-4 ಡೇಸ್ ಮಾಡ್ತೀನಿ ನಾನು ಅಂತಂದ್ರೆ ಅವ್ರ ಹತ್ರ ಮಾತಾಡ್ಕೊಂಡು ಅದೇನ್ ಚಾರ್ಜಸ್ ಇದೆ ಮಾತಾಡ್ಕೊಳ್ಳಿ. ಓಕೆ?
ಸಪ್ರೇಟ್ ಸೆಷನ್ಸ್ ಇದ್ರೆ ವೀಕ್ಲಿ ಹೌ ಮೆನಿ ಡೇಸ್ ಅವ್ರ ಹತ್ರ ಕೇಳಿ. ಆಲ್ಮೋಸ್ಟ್ 3 ಡೇಸ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ. ವೀಕ್ಲಿ 3 ಡೇಸ್ ಅಂತೂ ಕೊಡ್ತಿದ್ದಾರೆ ಮಿನಿಮಮ್. ಆಯ್ತಾ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ. ಅಂಡ್ ಒಂದು ಟ್ರಯಲ್ ಸೆಷನ್ ಇರುತ್ತೆ ಅನನ್ಯ ಅವರೇ ನಿಮ್ಗೆ. ಮತ್ತೆ ಇನ್ನೂ ಒಬ್ರು ಮೇಘ ಅನ್ಸುತ್ತೆ, ಇನ್ನೂ ಒಬ್ರು ಹೊಸದಾಗಿ ಜಾಯಿನ್ ಆಗಿದ್ರು 5 ಡೇಸ್ಗೆ. ಆಕ್ಚುಲಿ ನಿಮ್ಗೆ ಅದು ಬೋನಸ್ ಆಯ್ತಲ್ವಾ. ಲೇಬರ್ ಪ್ರಿಪ್ರೇಷನ್ಸ್ಗೆಲ್ಲ ತುಂಬಾ ಜಾಸ್ತಿ ಪೇ ಮಾಡಿ ಅಟೆಂಡ್ ಮಾಡ್ತಾರೆ ಸೆಷನ್ಸ್. ಬಟ್ ನಿಮ್ಗೆ ಬಿಕಾಸ್ ಯು ಆರ್ ಇನ್ 5 ಡೇ ಸೆಷನ್ಸ್ ನಿಮ್ಗೆ ಈಸಿಯಾಗಿ ಆಕ್ಸೆಸ್ ಸಿಕ್ಕಿದೆ ಅಲ್ವಾ. ಸೊ ಇಟ್ಸ್ ಅ ಗಿಫ್ಟ್ ನಿಮ್ಗೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಇನ್ನ ಕೆಲವೊಂದು ವಿಷಯಗಳನ್ನ ನಾನು ವಿತ್ ಡಯಾಗ್ರಾಮ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಹೇಗನ್ನಿಸ್ತು, ಏನನ್ನಿಸ್ತು ನನಗೆ ಹೇಳಿ. ಆ್ಯಂಡ್ ಇನ್ನೂ ನಿಮಗೆ ಭಯ ಇದ್ರೆ ಅದನ್ನು ಕೂಡ ಹೇಳಿ, ಅದನ್ನು ಕ್ಲಾರಿಫೈ ಮಾಡೋಣ. ಓಕೆ, ಎಸ್, ಆದಷ್ಟು ಜಾಸ್ತಿ ಅದಕ್ಕೆ ಥಿಂಕ್ ಮಾಡಬೇಡಿ, ಜಸ್ಟ್ ಸರೆಂಡರ್. ಆಯ್ತಾ, ಯೂನಿವರ್ಸ್ ವಿಲ್ ಟೇಕ್ ಕೇರ್. ಓಕೆ, ನಮ್ಮ ಕೆಲಸ ಏನು, ಎನರ್ಜಿ ಮೇಂಟೈನ್ ಮಾಡೋದು ಅಷ್ಟೇ. ಓಕೆ, ಆಸ್ ಅ ಪ್ರೆಗ್ನೆಂಟ್ ಮದರ್ ನಿಮ್ಮ ಕೆಲಸ ಇಷ್ಟೇ, ನಿಮ್ಮ ಎನರ್ಜಿ ಮೇಂಟೈನ್ ಮಾಡ್ಕೋಬೇಕು, ಆರಾಮಾಗಿ ಆಕ್ಸಿಜನ್ ಸಪ್ಲೈ ಬಗ್ಗೆ ಗಮನ ಕೊಡಬೇಕು, ಇಷ್ಟೇ ನಿಮ್ಮ ಕೆಲಸ. ಆಯ್ತಾ, ಅದಕ್ಕೇನು ಮಾಡಬೇಕು, ಬ್ರೀದಿಂಗ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಯಾವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅದನ್ನು ಕೂಡ ನಾನು ಹೇಳಿದ್ದೀನಿ. ರೈಟ್, ಅಕಸ್ಮಾತ್ ಇಫ್ ಯು ಫೀಲ್ ಲೈಕ್ ಇದು ತುಂಬಾ ಎಕ್ಸ್ಟ್ರೀಮ್ ಅಲ್ಲ ಆದ್ರೂ ನಂಗೆ ಕನ್ಸಲ್ಟ್ ಮಾಡಬೇಕು ಅನ್ನಿಸ್ತಿದೆ ಅಂದ್ರೆ ಮಾಡಿ, ಪರವಾಗಿಲ್ಲ. ಆಯ್ತಾ, ಬಟ್ ಅನ್ನೆಸೆಸರಿ ಟೆನ್ಷನ್ ಮಾತ್ರ ಮಾಡ್ಕೋಬೇಡಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬಾಯ್. ಮೇಘ ಥ್ಯಾಂಕ್ ಯು ಅವ್ರೇನಾದ್ರು ಮ್ಯಾಮ್. ಹೇಳ್ಬೇಕಾ? ಮೇಘ ಹಾ ಸಾಯ್ತಾ? ಹೌದು. ಆ ನಿನ್ನೆ ಒಂದು ಸೆಷನ್ ಆಯ್ತು ಅನ್ಸುತ್ತೆ, ಅವರು ಹೇಳಿದ್ರು, ನಿಮ್ ಟೀಮ್ ಹೇಳಿದ್ರು. ಹ್ಮ್ ಅದು ನಾನು ಮಿಸ್ ಮಾಡ್ಕೊಂಡಿದ್ದೇನೆ. ನನ್ಗೆ ಅದು ರಿಕಾರ್ಡಿಂಗ್ ಎಂತಾದ್ರೂ ಸಿಗ್ಬೋದಾ, ಅಥವಾ ನೀವು ಪುನಃ ಅದನ್ನ ಹೇಳ್ತೀರಾ? ಐ ಡೋಂಟ್ ನೋ ಹೌ ಇಟ್ ಇಲ್ಲ, ವರ್ಕ್. ಮತ್ತೆ ಮಾಡ್ತೀನಿ. ನೆನ್ನೆ ಸೆಷನ್ ಆಕ್ಚುಲಿ ಬರ್ಬೇಕಿತ್ತು, ಬಂದಿರ್ಲಿಲ್ಲ ಯಾರೋ, ಅದಕ್ಕೆ ನಾನು ಅದನ್ನ ನೆಕ್ಸ್ಟ್ ಇದಕ್ಕೆ ಹಾಕಿದ್ದೆ. ಆಯ್ತಾ, ಸೊ ಅದಕ್ಕೆ ನಾನು ಅದನ್ನ ಯಾವಾಗ ಮಾಡ್ತೀನಿ ಅಂದ್ರೆ ನಾಳೆ. ಓಕೆ, ನಾಳೆ ಆ ಸೆಷನ್ ಮಾಡ್ತೀನಿ. ನಾಳೆ ಆಲ್ಮೋಸ್ಟ್ ಯಾರಿಗೂ ಇಲ್ಲ ಸೆಷನ್, ಬಟ್ ಯಾರು ಹೊಸದಾಗಿ ಜಾಯ್ನ್ ಆಗಿದ್ದಾರೋ ಅವ್ರಿಗಷ್ಟೇ ಇದೆ. ಆಯ್ತಾ, ನೀವು ಮತ್ತೆ ಅನನ್ಯ ಅನ್ಸುತ್ತೆ. ಓಕೆ, ಓಕೆ ಇಬ್ರು ನಾಳೆ ಸೇಮ್ ಟೈಮ್ ಆಲ್ಮೋಸ್ಟ್ 12ಗೆ ಇರುತ್ತೆ, ಇಲ್ಲ 11:30. ನಾನು ಹೇಳ್ತೀನಿ 11:30ಗಾದ್ರೆ ಹೇಳ್ತೀನಿ ನಾನು. ಓಕೆ, ಓಕೆ, ಆಲ್ ಸೊ ರೈಟ್. ಅದನ್ನ ನಾಳೆ ಮಾಡೋಣ. ಯು ಡಿಂಟ್ ಮಿಸ್ ಎನಿಥಿಂಗ್ ಮಚ್, ಇಟ್ಸ್ ಓಕೆ. ಓಕೆ, ಆಯ್ತಾ, ಇನ್ನ ಇದು ಒಂದ್ ಫಸ್ಟ್ ಸೆಕ್ಷನ್. ಅಲ್ವಾ? ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಡಿಡ್ ಐ ಮಿಸ್ ಅಂತ. ಹೌದು ಹೌದು, ಇಲ್ಲ ಇಲ್ಲ. ಸೊ ನಿಮ್ಗೆ ಇನ್ನೂ ಒಂದು ಸೆಷನ್, ಇನ್ನು ಇವತ್ತಿಂದ ನಿಮಗೆ 3 ಸೆಷನ್ ಸಿಗುತ್ತೆ ಆಕ್ಚುಲಿ 5 ಡೇಸ್ ಅಲ್ಲಿ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ 2 ಡೇಸ್ ಸಿಗುತ್ತೆ, ಓಕೆ, ಆಲ್ ರೈಟ್. ಇನ್ಕ್ಲೂಡಿಂಗ್ ಯೋಗ. ಯೋಗ ಟ್ರಯಲ್ ಸೆಷನ್ ಕೂಡ ನೆಕ್ಸ್ಟ್ ವೀಕ್ ಅಲ್ಲೇ ಇದೆ, ಅದನ್ನು ಕೂಡ ಹೇಳ್ತೀನಿ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು. ಯು ಸೋ ಮಚ್, ಬೈ ಬಾಯ್, ಟೇಕ್ ಕೇರ್. Bye. Thank you, madam.